ಎಲ್ರಿಗೂ ನಮಸ್ಕಾರ. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಆದ್ರೆ ಒಂದಷ್ಟು ಕನ್ಫರ್ಮೇಶನ್ ಕೊಟ್ರೆ ಹೆಲ್ಪ್ ಆಗುತ್ತೆ. ಥಮ್ಸ್ ಅಪ್ ಮುಖೇನ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡಿ. ಓಕೆ, ಥ್ಯಾಂಕ್ ಯು. ಸಿ, ನಮ್ಮೆಲ್ರಿಗೂ ಒಂದು ಅನ್ನೋನ್ ಝೋನ್ ಅಂತ ಇರುತ್ತೆ. ಯಾವುದೋ ಒಂದು ವಿಷಯ ನಮಗೆ ಗೊತ್ತಿರಲ್ಲ, ಯಾವುದೋ ಒಂದು ಪ್ರದೇಶ ನಮಗೆ ಗೊತ್ತಿರಲ್ಲ, ಯಾವುದೋ ಒಂದು ವ್ಯಕ್ತಿ ನಮಗೆ ಗೊತ್ತಿರಲ್ಲ. ಈ ತರ ಬೇರೆ ಬೇರೆ ವಿಷಯಗಳಲ್ಲಿ ಅನ್ನೋನ್ ಅಂತ ಒಂದಷ್ಟು ಝೋನ್ಸ್ ಇರ್ತವೆ. ಆ ಅನ್ನೋನ್ ಝೋನ್ ಇದೆಯಲ್ಲ, ಅದು ಯಾವತ್ತು ನಮ್ಮಲ್ಲಿ ಒಂದು ಸಣ್ಣ ಪ್ರಮಾಣದ ಭಯ ಖಂಡಿತ ಹುಟ್ಟಿಸುತ್ತೆ. ಆದ್ರೆ ಆ ಅನ್ನೋನ್, ಫಾರ್ ಎಕ್ಸಾಂಪಲ್, ಒಂದು ಡಾರ್ಕ್ ರೂಮ್ ಇದೆ, ಒಂದು ಕತ್ತಲೆ ಕೋಣೆ ಇದೆ, ಅದ್ರ ಒಳಗೆ ಏನೋ ಅಪಾಯ ಇದೆ ಅಂತ ನಾವು ಅದನ್ನ ಯಾವತ್ತೂ ಒಳ ಹೋಗೋದಕ್ಕೆ ಪ್ರಯತ್ನ ಮಾಡದೇ ಇದ್ರೆ ಪ್ರಾಯಶಃ ನಾವು ಜೀವನ ಪರ್ಯಂತ ಆ ಕೋಣೆಯಿಂದ ಹೊರಗೆ ಇರ್ತೇವೆ. ಅದಕ್ಕೆ ಬದಲಾಗಿ ಒಂದು ದೀಪವನ್ನು ಹಚ್ಚಿ ಆ ಕೋಣೆಯನ್ನ ಪ್ರವೇಶ ಮಾಡುವ ಒಂದು ಪ್ರಯತ್ನ ಮಾಡಿದ್ರೆ ಪ್ರಾಯಶಃ ನಮಗೆ ಒಂದಷ್ಟು ಹೊಸ ಅವಕಾಶಗಳು ತೆರೆದುಕೊಳ್ಬಹುದು. ಅದಕ್ಕೆ ನಾವು ಅಸತೋಮ ಸದ್ಗಮಯ ಅಂತ ಹೇಳ್ತೀವಿ. ಕತ್ತಲೆಯಿಂದ ಬೆಳಕಿನೆಡೆಗೆ ನಡೆಯುವ ದಾರಿ. ನಾಲೆಜ್ ಇದೆಯಲ್ಲ, ಅದು ಕತ್ತಲೆಯಿಂದ ಬೆಳಕಿನೆಡೆಗೆ ನಡೆಯುವ ಒಂದು ಪ್ರಮುಖ ದಾರಿ. ಈ ಲೇಬರ್ ಕೋಡ್ ಬಂದಾಗ ನಾನು ಸಾಕಷ್ಟು ಜನ ಮಾತಾಡೋದು ನೋಡಿದ್ದೀನಿ. ಕೆಲವರು ಲೇಬರ್ ಕೋಡ್ ಬಂದಿದೆ ಅಂತ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದು, ಅಯ್ಯೋ ಲೇಬರ್ ಕೋಡ್ ಬಂದಿದೆ ಅಂತ ತುಂಬಾ ದುಃಖ ಪಡೋದು. ಈ ರೀತಿ ಸಾಕಷ್ಟು ರೆಸ್ಪಾನ್ಸ್ ಅನ್ನ ನಾನು ನೋಡಿದ್ದೀನಿ. ಆದ್ರೆ ಅವೆಲ್ಲದಕ್ಕಿಂತ ಮಿಗಿಲಾಗಿ ನಾವು ಒಪ್ಕೊಳ್ಬೇಕಾಗಿರುವಂತಹ ಫ್ಯಾಕ್ಟ್ ಏನಂತ ಹೇಳಿದ್ರೆ, ಲೇಬರ್ ಕೋಡ್ ಬಂದಿದೆ, ರೈಟ್? ಇದು ಬಂದಿದೆ ಮತ್ತು ಇದು ನಮ್ಮ ಜೊತೆ ಇರುತ್ತೆ, ಇದೆರಡೂ ಸತ್ಯ. ಹಾಗಾದ್ರೆ ನಾವ್ ಯಾಕೆ ಅಸತೋಮ ಸದ್ಗಮಯ ಮಾಡಬಾರ್ದು? ಅಂದ್ರೆ ಅದನ್ನ ಕತ್ತಲೆ ಕೋಣೆ ಅಂತ ದೂರ ಇಡೋದ್ಕಿಂತ ಆ ಬೆಳಕನ್ನ ಹಚ್ಚಿ ಒಳ ಹೋಗುವ ಪ್ರಯತ್ನ ಯಾಕೆ ಮಾಡಬಾರ್ದು ಅನ್ನೋದು ನನ್ನ ಪ್ರಶ್ನೆ. ಮತ್ತೆ ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಪ್ರಪಂಚಕ್ಕೆ ತಿಳಿಯೋದಿಲ್ಲ ಅಂತ ಅನ್ಕೊಳ್ತಂತೆ. ಆತರ ಲೇಬರ್ ಕೋಡ್ ಬಂದಿದೆ, ಅದ್ರ ಪಾಡಿಗೆ ಅದಿರುತ್ತೆ, ನಾನ್ ಕಲ್ತಿಲ್ಲ ಅಂದ್ರೆ ಏನೂ ಆಗಲ್ಲ, ಅಥವಾ ನೋಡೋಣ ನಿಧಾನಕ್ಕೆ ಅಂತ ಹೋಗೋದು ಸಹ ರೈಟ್ ಸ್ಟ್ರಾಟಜಿ ಆಗಲ್ಲ. ಯಾಕಂದ್ರೆ ಇದು ಇವತ್ತು ಬಂದಿದೆ, 21 ನವೆಂಬರ್ 2025ಗೆ ಲೇಬರ್ ಕೋಡ್ ಬಂದಿದೆ. ಮತ್ತೆ ಪ್ರಾಯಶಃ ನಮ್ಮ ಒಂದು ಎಂಟೈರ್ ಜನರೇಷನ್ ಈ ಲೇಬರ್ ಕೋಡ್ ಜೊತೆಗೆ ಟ್ರಾವೆಲ್ ಮಾಡುತ್ತೆ. ಮತ್ತೆ ಇಲ್ಲಿ ಯಾರು ಸ್ವಲ್ಪ ಶ್ರಮ ಹಾಕಿ ಮೊದಲೇ ಕಲ್ತ್ಕೊಂಡು ಅದನ್ನ ಇಂಟರ್ಪ್ರೆಟ್ ಮಾಡಕ್ ಶುರು ಮಾಡ್ತಾರೋ ಅವರಿಗೆ ಡೆಫಿನೆಟ್ಲಿ ಒಂದ್ ಎಡ್ಜ್ ಜಾಸ್ತಿ ಇರುತ್ತೆ, ರೈಟ್? ಇದು ಒಂದು ಬ್ಯೂಟಿಫುಲ್ ಅಪರ್ಚುನಿಟಿ. ಯಾಕಂದ್ರೆ ನಮ್ಮೆಲ್ರಿಗೂ ಇದು ಒಟ್ಟಿಗೆ ಸಿಕ್ತು. ನೀವು ಇಮ್ಯಾಜಿನ್ ಮಾಡಿ, ಯಾರೋ ಒಬ್ಬ ವಿದ್ಯಾರ್ಥಿ ಇವತ್ತು MSW ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಕೆಲವಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಈ ಸೆಷನ್ ಅಲ್ಲಿ. ಇಷ್ಟು ದಿನ ಗಣೇಶ್ ಪೂಜಾರಿ, ಆಫ್ಟರ್ 22 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಲೇಬರ್ ಲಾ ಕಂಪ್ಲೈನ್ಸ್ ಅಲ್ಲಿ ನನಗಿರುವಂತಹ ಎಕ್ಸ್ಪೀರಿಯನ್ಸ್ ಮತ್ತು ಆ MSW ಮಾಡ್ತಿರುವ ವಿದ್ಯಾರ್ಥಿಗೆ ಇರುವಂತಹ ಅವಕಾಶ ಎರಡೂ ಸಹ ಸೇಮ್. ಯಾಕಂದ್ರೆ ನಾನು 22 ವರ್ಷ ಯಾವ ಕಾನೂನನ್ನ ಇಂಟರ್ಪ್ರೆಟ್ ಮಾಡ್ತಾ ಇದ್ನು, ಅದರಲ್ಲಿ 29 ಲಾ ಚೇಂಜ್ ಆಗ್ಬಿಡ್ತು. ಅಂದ್ರೆ ಇನ್ನ ಸ್ಟ್ರಕ್ಚರ್ ಬೇರೆ ರೀತಿ ಬಂತು. ಮತ್ತೆ ಆ MSW ವಿದ್ಯಾರ್ಥಿ ಅದನ್ನೇ ನೇರವಾಗಿ ಓದ್ತಾನೆ. ಮತ್ತೆ ನಾಳೆ ನಾವಿಬ್ರು ಮಾರ್ಕೆಟಿಗೆ ಹೋದಾಗ ನಮ್ಮ ಇಂಟರ್ಪ್ರಿಟೇಷನ್ ಲೆವೆಲ್ ಇಬ್ರು ಒಂದೇ ರೀತಿಯ ಶ್ರಮ ಹಾಕಿದಿದ್ರೆ ಸೇಮ್ ಆಗಿರುತ್ತೆ. ಅಂದ್ರೆ ಮಾರ್ಕೆಟ್ ಎಲ್ಲರನ್ನ ಇವತ್ತು ಸ್ಕ್ವೇರ್ ಒನ್ ಅಲ್ಲಿ ಇಟ್ಟಿದೆ. ಸೊ ಆ ಸ್ಕ್ವೇರ್ ಒನ್ ಅಲ್ಲಿ ಕಾಂಪೀಟ್ ಮಾಡ್ತಾ ನಾವು ಮುಂದಕ್ಕೆ ಹೋಗ್ಬೇಕಂತ ಹೇಳಿದ್ರೆ ನಾವು ಎಷ್ಟು ಫಾಸ್ಟ್ ಈ ವಿಷಯವನ್ನ ಅರ್ಥ ಮಾಡ್ಕೊಳ್ತೀವಿ, ಎಷ್ಟು ಹೆಚ್ಚು ಶ್ರಮ ಈ ವಿಷಯದ ಮೇಲೆ ಹಾಕ್ತೀವಿ, ಮತ್ತೆ ಎಷ್ಟು ಬೇಗ ಇದನ್ನ ಒಪ್ಕೊಳ್ತೀವಿ. ಅಂದ್ರೆ ಇದೊಂದು ಬಂದಿದೆ, ಮತ್ತೆ ಈ ನಾಲೆಜ್ ಅನ್ನ ನಾನು ಎಕ್ವೈರ್ ಮಾಡಬೇಕು, ಮತ್ತೆ ಇದನ್ನೇ ನಾನು ಮುಂದಕ್ಕೆ ಇಂಪ್ಲಿಮೆಂಟ್ ಮಾಡಕ್ ಹೋಗ್ತಿದ್ದೀನಿ ಅನ್ನೋದು ಸತ್ಯ ಆಗಿದ್ರೆ, ಅಂದ್ರೆ ನನ್ನ ಮನಸ್ಸಲ್ಲಿ ಈಗ HR ಫ್ರೆಟರ್ನಿಟಿ ಇರೋದು, ಪ್ರಾಯಶಃ ಇಲ್ಲಿ ಇರೋರೆಲ್ಲರೂ HR ಅಂತ ಅನ್ಕೊಳ್ತೀನಿ. ಸೊ ನಿಮ್ಮ ಜೀವನದಲ್ಲಿ ನೀವು ಎಷ್ಟೋ ವರ್ಷ ಆಲ್ರೆಡಿ ಇನ್ವೆಸ್ಟ್ ಮಾಡಿದೀರಾ. 1ನೇ ತರಗತಿಯಿಂದ 10ನೇ ತರಗತಿ ತನಕ ಓದೋದು, PUC ಓದಿದೀರಾ, ಗ್ರಾಜುಯೇಷನ್ ಮಾಡಿದೀರಾ, ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಮಾಡಿದೀರಾ. ಅದೆಲ್ಲದಕ್ಕೂ ಎಷ್ಟೋ ಶ್ರಮ ಪಟ್ಟು ಏನೆಲ್ಲ ಕಲ್ತ್ಕೊಂಡು ಬಂದಿದ್ದೀರಾ. ಬಟ್ ಅದೆಲ್ಲದಕ್ಕಿಂತ ಬಿಯಾಂಡ್ ಇದು. ಏನಕ್ಕಂದ್ರೆ ನಿಮ್ಮ ಮುಂದಿನ ಎಂಟೈರ್ ಕೆರಿಯರ್ ಯು ಆರ್ ಗೋಯಿಂಗ್ ಟು ಲಿವ್ ವಿತ್. ಇದ್ರ ಜೊತೆಗೆ ನೀವು ಬದುಕೋದು ಕನ್ಫರ್ಮ್ ಆಗಿರುವಾಗ ಇದನ್ನ ಕಲಿಯೋದಕ್ಕೆ ಲೇಸಿನೆಸ್ ಇರೋದು ಖಂಡಿತವಾಗ್ಲೂ ಒಳ್ಳೇದಲ್ಲ. ಸೊ ಕೋಡ್ ಬಂದಿದೆ ಅಂತ ತಲೆ ಮೇಲೆ ಏನೋ ಭಾರ ಬಿದ್ದಿದೆ ಅಂತ ಅನ್ಕೋಬೇಡಿ. ದಿಸ್ ಇಸ್ ಅನ್ ಅಪಾರ್ಚುನಿಟಿ. ಕಲ್ತ್ಕೊಳ್ಳಿ. ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ, ಎಷ್ಟು ಕಡೆ ತಿಳ್ಕೊಳಕ್ಕಾಗತ್ತೆ ಅಷ್ಟು ಕಡೆ ಅಟೆಂಡ್ ಮಾಡಿ ಸೆಷನ್ಸ್ ಅನ್ನ, ರೆಕಾರ್ಡೆಡ್ ಸೆಷನ್ಸ್ ಅನ್ನ ಕೇಳಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ದ ಬೆಟರ್ ಇಂಟರ್ಪ್ರಿಟರ್ ವಿಲ್ ಬಿ ದಿ ಬೆಟರ್ HR. ಸೊ ಅದಕ್ಕೋಸ್ಕರ ಆ ಲೇಸಿನೆಸ್ ಬೇಡ. ನಿಮ್ಮ ಮೈಂಡ್ ಅನ್ನ ಓಪನ್ ಮಾಡಿ ಬೆಳಕನ್ನ ತಗೊಂಡು ಆ ಕೋಣೆಗೆ ಹೋಗೋ ಪ್ರಯತ್ನ ಮಾಡಿ. ಆಗ ಮಾತ್ರ ನಿಮಗೆ ಬೆನಿಫಿಟ್ ಸಿಗುತ್ತೆ. ನಾನಿಲ್ಲಿ ಮೋಟಿವೇಶನ್ ಸೆಷನ್ ಮಾಡೋದಕ್ಕೆ ಕುಳಿತಿಲ್ಲ ಖಂಡಿತವಾಗ್ಲು. ಆದ್ರೆ ಈ ಸೆಷನ್ 2 ಅವರ್ಸ್ ಆಗಿರೋದ್ರಿಂದ ಮೇ ಬಿ ಒಂದು 3 ಮಿನಿಟ್ಸ್ ನನಗೂ ಅವಕಾಶ ಇದೆ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ಯಾವಾಗ ನೀವು
ಆ ಕಲಿಯುವ ತಲೆಯನ್ನ ಓಪನ್ ಮಾಡಲ್ಲ, ಆಗ ಒಂದು ಪ್ರಯಾಣ ಶುರುವಾಗಲ್ಲ. ಮತ್ತು ಆ ಪ್ರಯಾಣ ಶುರುವಾಗದೆ ನೀವೇನೂ ಕಲಿಯಕ್ಕಾಗಲ್ಲ. ಸೊ ಹಾಗಾಗಿ 100 ಜನ ಜಾಯ್ನ್ ಆಗಿದ್ದೀರಾ, ಪ್ರಾಯಶಃ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಳ್ತೇನೆ. ಸಾಕಷ್ಟು ಜನ ನನ್ನ ಪ್ರೀವಿಯಸ್ ಸೆಷನ್ ನೋಡಿರಬಹುದು. ನೋಡಿಲ್ಲ ಅಂತ ಹೇಳಿದ್ರೆ ಕಾನೂನು ಮತ್ತು ಜೀವನ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಕನ್ನಡ ವರ್ಷನ್ ಅನ್ನು ಅಪ್ಲೋಡ್ ಮಾಡಿದ್ದೀನಿ. ಮತ್ತೆ ಗಣೇಶ್ ಪೂಜಾರಿ ಲಾ ಫಾರ್ ಆಲ್ ಇಂಗ್ಲಿಷ್ ಚಾನಲ್ ಅಲ್ಲಿ 2 ಇಂಗ್ಲಿಷ್ ಸೆಷನ್ಗಳಿವೆ. ಸೊ ನೀವು ಯಾವುದನ್ನು ಸಹ ನೋಡಿ ತಿಳ್ಕೊಳ್ಬಹುದು. ಮತ್ತೆ ಈ ಸೆಷನ್ ಅಲ್ಲಿ, ಲಾಸ್ಟ್ ಸೆಷನ್ ಅಲ್ಲಿ ನಾವು ವೇಜ್ ಅನ್ನ ಕೊಂಚ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ವಿ. ಇಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ 1 by 1 ಇಂಪ್ಯಾಕ್ಟ್ಸ್ ಅನ್ನು ಹೇಳ್ತಾ ಹೋಗ್ತೀನಿ. ಬಟ್ ಮೊದಲಿಗೆ ವೇಜ್ ಅಂದ್ರೆ ಏನು ಡೆಫಿನೆಟ್ಲಿ ಒಂದು ರಿಪೀಟ್ ಮಾಡಬೇಕಾಗತ್ತೆ. ಯಾರಾದ್ರೂ ಹೊಸಬ್ರು ಬಂದಿದ್ರು ಸಹ ನಿಮ್ಗೆ ಒಂದು ಫೇರ್ ಐಡಿಯಾ ಸಿಗುತ್ತೆ. ಮತ್ತೆ ಹಳಬ್ರು ಯಾರಿದ್ರಿ ನಿಮ್ಗೊಂದು ರಿಫ್ರೆಶರ್ ಆಗತ್ತೆ ಅಂತ ಅನ್ಕೊಳ್ತೀನಿ. ನನ್ನ ಜೊತೆ ಇದ್ದೀರಾ? ಕನ್ಫರ್ಮ್ ಮಾಡ್ಬೋದಾ? ಎಸ್, ಓಕೆ, ಥ್ಯಾಂಕ್ ಯು. ಆಗಾಗ ಥಮ್ಸಪ್ ಅನ್ನು ಕೊಡ್ತಾ ಇರಿ, ಸೊ ದಟ್ ನಂಗೆ ಗೊತ್ತಾಗುತ್ತೆ ನಾನು ಸಂವಹನ ಮಾಡ್ತಾ ಇದ್ದೀನಿ, ನೀವು ನನ್ನ ಜೊತೆ ಇದ್ದೀರಾ ಅಂತ ಹೇಳಿ. ಸೊ ಕನ್ಫರ್ಮೇಶನ್ ಕೊಡ್ತಾ ಇರಿ. ವೇಜ್ ಅಂದ್ರೆ ಸಂಬಳ, ಇದರ ಬಗ್ಗೆ ಡಿಸ್ಕಸ್ ಮಾಡುವಾಗ ವೇಜ್ ಕೋಡ್ ಅಲ್ಲಿ ಎರಡು ಪ್ರಮುಖ ಪಾರ್ಟ್ ಆಗಿ ಡಿವೈಡ್ ಮಾಡ್ತಾರೆ. ಒಂದರಲ್ಲಿ ವೇಜ್ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಇನ್ನೊಂದು ಪಾರ್ಟ್ ಅಲ್ಲಿ ವೇಜ್ ಅಲ್ಲಿ ಏನೆಲ್ಲ ಎಕ್ಸ್ಕ್ಲೂಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಓಕೆನಾ? ನಿಮ್ಗೆ ಇಲ್ಲಿ 3 ಬಕೆಟ್ ಕಾಣಿಸ್ತಾ ಇದೆ. ಅದನ್ನ 2 ಅಂತ ಕನ್ಸಿಡರ್ ಮಾಡಿ. ಅಂದ್ರೆ ಬಕೆಟ್ ಎ ಅನ್ನ 1 ಅಂತ ಅನ್ಕೊಳ್ಳಿ, ಮತ್ತೆ ಬಿ ಮತ್ತು ಸಿ ಅನ್ನ ಒಟ್ಟಿಗೆ ನೋಡಿ ಫಾರ್ ನಾವು. ಆಮೇಲೆ ಹೇಳ್ತೀನಿ ಅದು ಏನಕ್ಕೆ ಸಪರೇಟ್ ಮಾಡಿದೀನಿ ಅಂತ. ಮೊದಲು ವೇಜ್ ಏನನ್ನ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳ್ತಾರೆ. ಅದ್ರಲ್ಲಿ ಹೇಳ್ತಾರೆ ಬೇಸಿಕ್ ನಿಮ್ಮ ಸಂಬಳದಲ್ಲಿ ಇನ್ಕ್ಲೂಡ್ ಆಗುತ್ತೆ, ಡಿ ಎ ಅದನ್ನು ಸಹ ಸಂಬಳ ಅಂತ ಕನ್ಸಿಡರ್ ಮಾಡ್ತೀವಿ, ಇನ್ನು ರಿಟೈನಿಂಗ್ ಅಲವೆನ್ಸ್ ಇದ್ರೆ ಅದನ್ನು ಸಹ ನಾವು ಸಂಬಳ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಯಾವುದೆಲ್ಲ ನಾವು ಸಂಬಳ ಅಂತ ಕನ್ಸಿಡರ್ ಮಾಡಲ್ಲ ಅನ್ನೋದಕ್ಕೆ ಒಂದು ಲಿಸ್ಟ್ ಕೊಡ್ತಾರೆ. ಅದರಲ್ಲಿ ಹೇಳ್ತಾರೆ ಸ್ಟ್ಯಾಟ್ಯುಟರಿ ಬೋನಸ್ ಅಂದ್ರೆ ಲೀಗಲ್ ಪ್ರಾವಿಷನ್ ಸ್ಟ್ಯಾಟ್ಯುಟರಿ ಬೋನಸ್ ಯಾರಿಗೆಲ್ಲ ಅಪ್ಲಿಕೇಬಲ್ ಇದೆ, 21,000ಕ್ಕಿಂತ ಕಡಿಮೆ ಸಂಬಳ ಇರುವವರಿಗೆ ಏನು ಸ್ಟ್ಯಾಟ್ಯುಟರಿ ಬೋನಸ್ ಬರ್ತಾ ಇತ್ತು, ಆ ಸ್ಟ್ಯಾಟ್ಯುಟರಿ ಬೋನಸ್ ಸಂಬಳ ಅಲ್ಲ. ಹೌಸ್ ಅಕೊಮಡೇಷನ್ ಅಂದ್ರೆ ನಿಮ್ಗೆ ಕಂಪನಿಯಿಂದನೇ ಉಳ್ಕೊಳ್ಳೋದಕ್ಕೆ ಮನೆ ಕೊಟ್ಟಿದ್ದಿದ್ರೆ ಆ ಮನೆ ಮತ್ತೆ ಅದರ ಎಮ್ಯುನಿಟೀಸ್, ಅದಕ್ಕೋಸ್ಕರ ಕೊಟ್ಟಿರುವಂತಹ ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್, ಅದು ಯಾವುದೇ ಇದ್ರೂ ಸಹ ಅದು ಸಹ ಸಂಬಳ ಅಲ್ಲ. ಇನ್ನು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್, ಎಂಪ್ಲಾಯರ್ ಪೇ ಮಾಡ್ತಾರಲ್ವಾ ಪಿ ಎಫ್ ಮತ್ತು ಪೆನ್ಷನ್ಗೆ, ಆ ಹಣ ಸಹ ನಿಮ್ಮ ಸಂಬಳ ಅಲ್ಲ. ಟ್ರಾವೆಲ್ ಅಲವೆನ್ಸ್, ಕನ್ವೆಯನ್ಸ್ ಅಲವೆನ್ಸ್ ಅದು ಸಹ ಸಂಬಳ ಅಲ್ಲ. ಫ್ಲೆಕ್ಸಿ ಬೆನಿಫಿಟ್ಸ್ ಏನಾದರೂ ಇದ್ರೆ ಅದು ಸಹ ಸಂಬಳ ಅಲ್ಲ. ಓಟಿ ಅರ್ನ್ ಮಾಡಿದ್ರೆ ಅದು ಸಹ ಸಂಬಳ ಅಲ್ಲ. ಕಮಿಷನ್ ಏನಾದರೂ ಅರ್ನ್ ಮಾಡಿದ್ರೆ ಅದು ಸಹ ಸಂಬಳ ಅಲ್ಲ. ಮತ್ತೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಕಾಮನ್ ಆಗಿ ಕಾಣಿಸುವಂತಹ HR ಎನ್ನುವಂತಹ ಕಾಂಪೊನೆಂಟ್ ಏನಿದೆ ನಿಮ್ಮ ಸ್ಯಾಲರಿಯಲ್ಲಿ, ಅದು ಸಹ ಸಂಬಳ ಅಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ಇಷ್ಟು ಅಂಶನ ಹೇಳ್ತಾರೆ. ಇನ್ನು ಒಂದಷ್ಟು ಮುಂದಕ್ಕೆ ಹೋಗಿ ರಿಟೈರ್ಮೆಂಟ್ ಆಗುವಾಗ ಏನ್ ಬೆನಿಫಿಟ್ ಕೊಡ್ತೀವಲ್ಲ, ಗ್ರಾಚ್ಯುಯಿಟಿ ಮತ್ತೆ ರಿಟ್ರೆಂಚ್ಮೆಂಟ್ ಬೆನಿಫಿಟ್, ಆ ಬೆನಿಫಿಟ್ಸ್ ಏನಿದೆಯಲ್ಲ ಅದು ಸಹ ಸಂಬಳ ಅಲ್ಲ ಅಂತ ಹೇಳ್ತಾರೆ. ಓಕೆ, ಮೊದಲು ಸಂಬಳ ಅಂದ್ರೆ ಏನಂತ ಹೇಳ್ತಾರೆ, 3 ಕಾಂಪೊನೆಂಟ್ ಅನ್ನ ಹೇಳಿದ್ರು. ಆಮೇಲೆ ಸಂಬಳದಲ್ಲಿ ಯಾವ್ದೆಲ್ಲ ಇನ್ಕ್ಲೂಡ್ ಆಗಿರಲ್ಲ ಅನ್ನೋದನ್ನ ಹೇಳ್ತಾರೆ, ಅಂದ್ರೆ ಎಕ್ಸ್ಕ್ಲೂಷನ್ಸ್ ಯಾವ್ದಲ್ಲ ಅಂತ ಹೇಳ್ತಾರೆ. ಅದನ್ನ ನಾವು ಇಲ್ಲಿ ಬಿ ಮತ್ತೆ ಸಿ ಬಕೆಟ್ ಅಲ್ಲಿ ನೋಡ್ತಾ ಇದೀವಿ. ಫಾರ್ ನಾವು ಸಿ ಬಕೆಟ್ ಅನ್ನ ಮರ್ತ್ಬಿಡಿ. ಮುಂದಕ್ಕೆ ಒಂದು ಪ್ರಾವಿಸೋ ಕೊಡ್ತಾರೆ. ಅದರಲ್ಲಿ ಹೇಳ್ತಾರೆ ಎ ಮತ್ತು ಬಿ ಬಕೆಟ್ ಅಂದ್ರೆ ವೇಜ್ ಇನ್ಕ್ಲೂಡ್ಸ್ ಅದರ ಎಲ್ಲ ಐಟಮ್ಗಳು, ಮತ್ತೆ ವೇಜ್ ಎಕ್ಸ್ಕ್ಲೂಡ್ ಅಲ್ಲಿ ಎ ಟು ಐ ಇದು ಇದೆಯಲ್ಲ, ಜೆ ಮತ್ತೆ ಹೆಚ್ ಇದೆಯಲ್ಲ, ಇದನ್ನ ಬಿಟ್ಬಿಟ್ಟಿದ್ದಾರೆ. ಜೆ ಮತ್ತೆ ಕೆ, ಇದು ಎ ಟು ಐ ಅಲ್ಲಿ ಬರುತ್ತೆ. ಎಕ್ಸ್ಕ್ಲೂಡ್ಸ್ ಅಲ್ಲಿ ಇರುವಂತಹ ಕೆಂಪು ಬಕೆಟ್ ಇದೆಯಲ್ಲ, ಅದರಲ್ಲಿ ಎಕ್ಸ್ಕ್ಲೂಷನ್ಸ್ ಅನ್ನು ಹಾಕಿದೀನಿ. ಎ ಟು ಐ ಕ್ಲಾಸಸ್ ಇದ್ರಲ್ಲಿ ಬರುತ್ತೆ. ಅವ್ರು ಹೇಳ್ತಾರೆ ಎ ಮತ್ತೆ ಬಿ ಇದರ ಟೋಟಲ್ ಅನ್ನ ತಗೊಂಡ್ರೆ, ಮತ್ತೆ ಆ ಟೋಟಲ್ 100 ಆದ್ರೆ 100% ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಎ 50 ಆರ್ ಮೋರ್ ಇರಬೇಕು ಅಂತ ಹೇಳ್ತಾರೆ. ರೈಟ್? ಯಾರೋ ಮಾರ್ಕರ್ಸ್ ಯೂಸ್ ಮಾಡ್ತಿದ್ರ, ದಯವಿಟ್ಟು ಯೂಸ್ ಮಾಡಬೇಡಿ, ಸ್ಕ್ರೀನ್ ಎಲ್ರಿಗೂ ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ಸೊ ಎ ಮತ್ತೆ ಬಿ ಬಕೆಟ್ ಅನ್ನ ಟೋಟಲ್ ಮಾಡಿದ್ರೆ ಆ ಟೋಟಲ್ ನ 50% ಆರ್ ಮೋರ್ ಇದು ಯಾವತ್ತು ಎ ಬಕೆಟ್ ಅಲ್ಲಿ ಇರಬೇಕು ಅಂತ ಹೇಳ್ತಾರೆ. ರೈಟ್? ತುಂಬಾ ಜನ ಏನ್ ಇಂಟರ್ಪ್ರಿಟ್ ಮಾಡಿದ್ರೆ ಅಂದ್ರೆ ಬೇಸಿಕ್ ಪ್ಲಸ್ ಎ 50% ಇರಬೇಕು ಅಂತ. ಹಾಗಲ್ಲ, ಎ ಮತ್ತೆ ಬಿ ಬಕೆಟ್ ಇರುವಂತಹ ಎಲ್ಲಾ ಕಾಂಪೊನೆಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಟೋಟಲ್ ಆಗಿ 100 ಅಂತ ಬಂದ್ರೆ ಆಗ ಎ ಬಕೆಟ್ ಅಲ್ಲಿ 50 ಅಥವಾ ಅದಕ್ಕಿಂತ ಜಾಸ್ತಿ ಅಮೌಂಟ್ ಎ ಅಲ್ಲಿ ಇರಬೇಕು ಅಂತ ಹೇಳ್ತಾರೆ. ಇಲ್ಲಿ ಬೇಸಿಕ್ ಪ್ಲಸ್ ಡಿ ಎ ಮಾತ್ರ ಇಲ್ಲ, ರಿಟೈನಿಂಗ್ ಅಲವೆನ್ಸ್ ಅಂತ ಒಂದಿದೆ. ಈ ರಿಟೈನಿಂಗ್ ಅಲವೆನ್ಸ್ ನ ಲಿಟ್ರಲ್ ಮೀನಿಂಗ್ ಏನಂತ ಹೇಳಿದ್ರೆ, ಕೆಲವು ಸೀಸನಲ್ ಎಂಪ್ಲಾಯ್ಮೆಂಟ್ಸ್ ಇರ್ತವೆ. ಲೈಕ್ ಫಾರ್ ಎಕ್ಸಾಂಪಲ್ ಕಬ್ಬು ಬೆಳೆಗಾರರು ಇರ್ತಾರೆ, ಇಲ್ಲಿ ಸಕ್ಕರೆ ಕಾರ್ಖಾನೆಗಳಿಗೆ ಇದ್ರೆ ಅಲ್ಲಿ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಇಡೀ ವರ್ಷ ಕಬ್ಬು ಬೆಳೆಯಲ್ಲ,
ದೇವು ಯಾರದು ದಯವಿಟ್ಟು ಮಾರ್ಕರ್ ಯೂಸ್ ಮಾಡಬೇಡಿ. ಥ್ಯಾಂಕ್ಸ್ ಫಾರ್ ರಿಮೂವಿಂಗ್ ಇಟ್. ಓಕೆ, ಸೊ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಸೀಸನಲ್ ಎಂಪ್ಲಾಯ್ಮೆಂಟ್ ಅಲ್ಲಿ ಇಡೀ ವರ್ಷ ಕೆಲಸ ಇಲ್ಲದೆ ಇರುವಾಗ ಅವ್ರು ಏನ್ ಮಾಡ್ತಾರಂದ್ರೆ, ಕೆಲಸ ಇಲ್ಲದಿರುವ ಸಮಯದಲ್ಲಿ ಕೆಲಸಗಾರನ ಉಳಿಸ್ಕೊಳ್ಳಿಕ್ಕೋಸ್ಕರ ಒಂದು ರಿಟೈನಿಂಗ್ ಅಲವೆನ್ಸ್ ಅಂತ ಪೇ ಮಾಡ್ತಾ ಇರ್ತಾರೆ. ಅದು ರಿಟೈನಿಂಗ್ ಅಲವೆನ್ಸ್ ನ ಲಿಟ್ರಲ್ ಮೀನಿಂಗ್. ಬಟ್ ಇಲ್ಲಿ ಕೇವಲ ರಿಟೈನಿಂಗ್ ಅಲವೆನ್ಸ್ ಅನ್ನ ಆ ಲಿಟ್ರಲ್ ಮೀನಿಂಗ್ ಅಲ್ಲಿ ಮಾತ್ರ ನೋಡಕ್ಕಾಗಲ್ಲ. ಅದಕ್ಕಿಂತ ಮುಂದೆ ಕೋರ್ಟ್ ಅಲ್ಲಿ ಜಡ್ಮೆಂಟ್ ಸಹ ಬಂದಿದೆ. ಒಂದು ಸೂರ್ಯ ರೋಶ್ನಿ ಅನ್ನುವಂತಹ ಒಂದು ಕೇಸ್ ಇದೆ. ಅದರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಸಂಬಳವನ್ನ ಯಾವುದೇ ಹೆಸರಲ್ಲಿ ಕೊಡಿ, ಓಕೆ, ಆದ್ರೆ ಅದನ್ನ UNO ಬೇಸಿಸ್ ಅಲ್ಲಿ ನೀವು ಕೊಡ್ತಾ ಇದ್ರೆ, ಅಂದ್ರೆ ಯೂನಿವರ್ಸಲಿ ನೆಸೆಸರಿಲಿ ಆರ್ಡಿನರಿಲಿ, ಈ ಬೇಸಿಸ್ ಅಲ್ಲಿ ನೀವು ಕೊಡ್ತಾ ಇದ್ರೆ ಅದನ್ನ ನಾವು ಸಂಬಳ ಅಂತ ಕನ್ಸಿಡರ್ ಮಾಡ್ತೀವಿ. ಲೈಕ್ ಫಾರ್ ಎಕ್ಸಾಂಪಲ್, ನಿಮ್ಮ ಕಂಪನಿಯಲ್ಲಿ ಅದರ್ ಅಲವೆನ್ಸ್ ಅಂತ ಇದೆ ಅಥವಾ ಸ್ಪೆಷಲ್ ಅಲವೆನ್ಸ್ ಅಂತ ಇದೆ. ಈ ಅಲವೆನ್ಸ್ ಗಳು ಎಲ್ಲಾ ಎಂಪ್ಲಾಯೀಸ್ ಗಳಿಗೂ ಕೊಡ್ತಾರೆ ಅಥವಾ ಯಾವುದೋ ಗ್ರೇಡಿನಲ್ಲಿರುವ ಎಲ್ಲಾ ಎಂಪ್ಲಾಯೀಸ್ ಗಳಿಗೂ ಪೇ ಮಾಡ್ತಾರೆ. ಪ್ಲಸ್ ಅದನ್ನ ವಿದೌಟ್ ಎನಿ ಸ್ಪೆಷಲ್ ಪರ್ಫಾರ್ಮೆನ್ಸ್ ನಿಮ್ಗೆ ಪೇ ಮಾಡ್ತಿದ್ದಾರೆ. ಪ್ಲಸ್ ನಿಮ್ಮ ಅಟೆಂಡೆನ್ಸ್ ನ ಬೇಸ್ ಮೇಲೆ ಅದನ್ನ ಪೇ ಮಾಡ್ತಿದ್ದಾರೆ. ಓಕೆನಾ, ಒಂದು ಎಲ್ರಿಗೂ ಪೇ ಮಾಡ್ತಿದ್ದಾರೆ. ಎರಡನೇದು, ಅದಕ್ಕೋಸ್ಕರ ನೀವೇನು ಸ್ಪೆಷಲ್ ಪರ್ಫಾರ್ಮೆನ್ಸ್ ಮಾಡ್ಬೇಕಂತಿಲ್ಲ. ನೀವು ಕೆಲಸಕ್ಕೆ ಹೋಗ್ತೀರಾ, ರೆಗ್ಯುಲರ್ ಆಗಿ ಕೆಲಸಕ್ಕೆ ಹೋಗ್ತಿದ್ರ, ಆ ಕೆಲಸಕ್ಕೋಸ್ಕರನೇ ಅದನ್ನ ಕೊಡ್ತಾ ಇದ್ದಾರೆ. ಸ್ಪೆಷಲ್ ಪರ್ಫಾರ್ಮೆನ್ಸ್ ಅಂದ್ರೆ ಏನು? OT ಕೊಡ್ತಾರೆ, ಏನಕ್ಕೆ? ಸ್ಪೆಷಲ್ ಸ್ಟೇ ಬ್ಯಾಕ್ ಮಾಡಿದಿರಾ. ಇನ್ಸೆಂಟಿವ್ ಕೊಡ್ತಾರೆ, ಏನೋ ಒಂದು ಸ್ಪೆಷಲ್ ಮಾಡಿದ್ರೆ ಅದಕ್ಕೋಸ್ಕರ ಇನ್ಸೆಂಟಿವ್ ಕೊಡ್ತಾರೆ. ಕಮಿಷನ್, ಏನೋ ಸ್ಪೆಷಲ್ ಅಚೀವ್ ಮಾಡಿದ್ರೆ ಅದಕ್ಕೋಸ್ಕರ ಕಮಿಷನ್ ಕೊಡ್ತಾರೆ. ಬಟ್ ಈ ಸ್ಪೆಷಲ್ ಅಲವೆನ್ಸ್ ಅಥವಾ ಅದರ್ ಅಲವೆನ್ಸ್ ಇದು ನೇಚರ್ ನೋಡಿದ್ರೆ ಅಲ್ಲೇನು ಎಕ್ಸ್ಟ್ರಾ ಎಫರ್ಟ್ ಹಾಕಿರಲ್ಲ. ನೀವು ಕಂಪನಿಗೆ ಹೋಗಿ ರೆಗ್ಯುಲರ್ ಏನ್ ವರ್ಕ್ ಮಾಡ್ತೀರಾ ಅದೇ ತರ ವರ್ಕ್ ಮಾಡ್ತೀರಾ. ಹೇಗೆ ನಿಮ್ಗೆ ಬೇಸಿಕ್ ಪ್ಲಸ್ ಟಿ ಕೊಡ್ತಾರೆ, ಅದೇ ರೀತಿ ಸ್ಪೆಷಲ್ ಅಲವೆನ್ಸ್ ಅನ್ನ ಅಟೆಂಡೆನ್ಸ್ ಬೇಸ್ ಮೇಲೆ ನಿಮ್ಮ ನಾರ್ಮಲ್ ವರ್ಕಿಂಗ್ ಗೆ ಕೊಡ್ತಾ ಇದ್ದಾರೆ. ಸೊ ಆ ತರ ಕೊಟ್ರೆ ಅದನ್ನ ನೀವು ಏನ್ ಹೆಸರಲ್ಲಿ ಕರೆದ್ರೂ ಸಹ ನಾವು ವೇಜಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಅಂತ ಸೂರ್ಯ ರೋಶ್ನಿ ಕೇಸಲ್ಲಿ PF ರಿಲೇಟೆಡ್ ಮ್ಯಾಟರ್ ಅಲ್ಲಿ ಹೇಳಿದ್ರು. ಮತ್ತೆ ಅದು ಬ್ರಿಡ್ಜ್ ರೂಫ್ ಕೇಸಲ್ಲಿ ಫೈನಲ್ ಆಗಿ ಕನ್ಫರ್ಮ್ ಆಯ್ತು. ಏನಂತ, PF ವೇಜಸ್ ನಾವು ನೋಡುವಾಗ ಬೇಸಿಕ್ ಪ್ಲಸ್ ಟಿ ಜೊತೆಗೆ HRA ನ ಹೊರತುಪಡಿಸಿ ಬೇರೆ ಯಾವುದಾದ್ರೂ ಕಾಂಪೊನೆಂಟ್ ಅನ್ನ ಎಲ್ಲಾ ಎಂಪ್ಲಾಯೀಸ್ ಗಳಿಗೆ ವಿದೌಟ್ ಎನಿ ಸ್ಪೆಷಲ್ ಪರ್ಫಾರ್ಮೆನ್ಸ್ ಆನ್ ಆರ್ಡಿನರಿ ಬೇಸಿಸ್ ಪ್ರತಿ ತಿಂಗಳ ಸಂಬಳ ಜೊತೆಗೆ ನೆಸೆಸರಿ ಆಗಿ ಕೊಡ್ತಾ ಇದ್ರೆ ಆಗ ಅದನ್ನ ನಾವು ವೇಜಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ PF ಜಡ್ಮೆಂಟ್ ಅಲ್ಲಿ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿ ಯಾವುದೇ ಹೆಸರಲ್ಲಿ ನೀವು ಕರಿಬಹುದು, ಬಟ್ UNO ರೂಲ್ ಅಲ್ಲಿ ಬಂತು ಅಂತ ಹೇಳಿದ್ರೆ ಆಗ ಅದು ಸಹ ವೇಜಸ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಮತ್ತೆ ಇದೆಲ್ಲ ಐಟಮ್ ಎಕ್ಸ್ಕ್ಲೂಡ್ ಆಗುತ್ತೆ. ಸೊ ಈ A ಮತ್ತು B ಟೋಟಲ್ ಮಾಡಿದಾಗ A ಡೆಫಿನೆಟ್ಲಿ B ಗಿಂತ ದೊಡ್ಡದಿರಬೇಕು. ದಟ್ ಇಸ್ ವಾಟ್ ದೇ ಆರ್ ಸೇಯಿಂಗ್ ಇನ್ ಪ್ರಾವಿಸೋ. ಓಕೆ, ಐ ಹೋಪ್ ಇಲ್ಲಿ ತನಕ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇದೇ ಒಂದು ಇಂಡಿಪೆಂಡೆಂಟ್ ಸೆಷನ್ ನಾನು ಪ್ರೀವಿಯಸ್ ಸೆಷನ್ ಮಾಡಿದ್ದೀನಿ. ಇದಕ್ಕಿಂತ ಜಾಸ್ತಿ ಟೈಮ್ ಇಲ್ಲಿ ಸ್ಪೆಂಡ್ ಮಾಡಕ್ಕಾಗಲ್ಲ. ಕನ್ಫರ್ಮ್ ಮಾಡಿ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿ ಮುಂದಿನ ಸ್ಲೈಡಿಗೆ ಹೋಗ್ತೀನಿ. ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ವಿಲ್ ಬಿ ಅಂಡರ್ B. ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಅದು ವೆಲ್ಫೇರ್ ಆಗುತ್ತೆ. ಸೊ ಅದನ್ನ ಡೆಫಿನೆಟ್ಲಿ ನಾವು A ಅಥವಾ B ಎರಡರಲ್ಲೂ ಕನ್ಸಿಡರ್ ಮಾಡಲ್ಲ. ಅದು ಬಿಯಾಂಡ್ ದಟ್. ಓಕೆ, ಅದು ಸಂಬಳ ಜೊತೆ ಹೋಗಲ್ಲ. ಓಕೆ, ನಾವು ಈಗ ನಾವು ಇದ್ರ ನೇಚರ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಬಕೆಟ್ ಎದು ನೇಚರ್ ಏನು, ಬಕೆಟ್ ಬಿದು ನೇಚರ್ ಏನು ಅಂತ ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಅದಕ್ಕಿಂತ ಮೊದಲು ಯಾವ ಸಂಬಳ ಸರಿ ಮತ್ತೆ ಯಾವ ಸಂಬಳ ತಪ್ಪು ಆಸ್ ಪರ್ ನ್ಯೂ ವೇಜ್ ಕೋಡ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಬಕೆಟ್ ಎ ಅನ್ನ ಪಾರ್ಟ್ ಎ ಅಂತ ಕರಿತಾ ಇದ್ದೀನಿ ನಾನು. ಅದೇ ರೀತಿ ಬಕೆಟ್ ಬಿ ನ ಪಾರ್ಟ್ ಬಿ ಅಂತ ಕರಿತಾ ಇದ್ದೀನಿ. ಪಾರ್ಟ್ ಎ ಅಲ್ಲಿ ಬೇಸಿಕ್ ಇದೆ, DA ಇದೆ, ರಿಟರ್ನಿಂಗ್ ಅಲವೆನ್ಸ್, ಕ್ಯಾನ್ ಬಿ ಅದರ್ ಅಲವೆನ್ಸ್, ಸ್ಪೆಷಲ್ ಅಲವೆನ್ಸ್ ಯಾವ ಹೆಸರಲ್ಲೂ ಇರಬಹುದು. ಬಕೆಟ್ ಬಿ ಅಲ್ಲಿ ಒಂದಷ್ಟು ಐಟಮ್ಸ್ ಅನ್ನ ಹಾಕಿದ್ದೀನಿ. ಎ ಎನ್ನುವಂತಹ ಎಂಪ್ಲಾಯ್ ಏನ್ ಮಾಡಿದಾನೆ, 15,000 ಬೇಸಿಕ್ ಇದೆ ಅವನಿಗೆ, 3,000 DA ಇದೆ, ಮತ್ತೆ 2,000 ಅವನಿಗೆ ಅದರ್ ಅಲವೆನ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಆಗ ಅವನಿಗೆ 20,000 ಅರ್ನಿಂಗ್ ಆಗಿದೆ. ಅದೇ ರೀತಿ ದಯವಿಟ್ಟು ಮಾರ್ಕರ್ಸ್ ಅನ್ನು ಯೂಸ್ ಮಾಡಬೇಡಿ, ಸ್ಕ್ರೀನ್ ಅಲ್ಲಿ ಏನನ್ನು ಮಾಡಬೇಡಿ ದಯವಿಟ್ಟು. ಐ ಥಿಂಕ್ ಯಾವುದೋ ಒಂದು ರೈಟ್ ಅನ್ನು ನಾನು ನಿಮ್ಗೆ ಬಿಟ್ಬಿಟ್ಟಿದ್ದೀನಿ, ಅದು ಮಿಸ್ಯೂಸ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಪಾರ್ಟ್ ಬಿ. ಪಾರ್ಟ್ ಬಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ HRA ನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಓವರ್ ಟೈಮ್ ಎಕ್ಸ್ಕ್ಲೂಡ್ ಆಗಿದೆ, ಎಂಪ್ಲಾಯರ್ PF ಅಂಡ್ ಪೆನ್ಷನ್ ಕಾಂಟ್ರಿಬ್ಯೂಷನ್ ಎಕ್ಸ್ಕ್ಲೂಡ್ ಆಗಿದೆ, ಸ್ಟ್ಯಾಟ್ಯುಟರಿ ಬೋನಸ್ ಎಕ್ಸ್ಕ್ಲೂಡ್ ಆಗಿದೆ, ಕಮಿಷನ್ ಎಕ್ಸ್ಕ್ಲೂಡ್ ಆಗಿದೆ, ಕನ್ವೆನ್ಸ್ ಆರ್ ಟ್ರಾವೆಲ್ ಅಲವೆನ್ಸ್ ಅವನಿಗೆ ಟ್ರಾವೆಲ್ ಮಾಡಿದಕ್ಕೆ ರೀಇಂಬರ್ಸ್ಮೆಂಟ್ ತಗೊಳ್ತಿದ್ದಾನೆ, ಎಕ್ಸ್ಕ್ಲೂಡ್ ಆಗಿದೆ, ಮೊಬೈಲ್ ಆರ್ ಇಂಟರ್ನೆಟ್ ಅಲವೆನ್ಸ್ ಅವನಿಗೆ ಪ್ರತಿ ತಿಂಗಳು 1,000 ಕೊಡ್ತಿದ್ದಾರೆ, ಅದು ಎಕ್ಸ್ಕ್ಲೂಡ್ ಆಗಿದೆ, ಫ್ಯೂಯಲ್ ಎಕ್ಸ್ಪೆನ್ಸ್ ಕ್ಲೇಮ್ ಮಾಡ್ತಾನೆ, ಅದು ಸಹ ಎಕ್ಸ್ಕ್ಲೂಡ್ ಆಗಿದೆ, ಡ್ರೈವರ್ ಅಲವೆನ್ಸ್ ಕ್ಲೇಮ್ ಮಾಡ್ತಾನೆ 2,500, ಅದು ಎಕ್ಸ್ಕ್ಲೂಡ್ ಆಗಿದೆ. ಸೊ ಪಾರ್ಟ್ ಎ ಅಲ್ಲಿ 20,000 ಇದೆ, ಪಾರ್ಟ್ ಬಿ ಅಲ್ಲಿ 17,800 ಇದೆ, ಟೋಟಲ್ 13,800 ಇದೆ. ಡಿವೈಡ್ ಮಾಡಿ ನೋಡಿದ್ರೆ 18,900. ಇದನ್ನ ನಾವು ಡೀಮ್ಡ್ ಅಂತ ಹೇಳ್ತೀವಿ. ಅಂದ್ರೆ ಮಧ್ಯ 50% ಗಿಂತ ಕಡಿಮೆ ಇದೆ ಹೆಚ್ಚಿದೆ ಅಂತ ನೋಡ್ತೀವಿ. ಇನ್ ಕೇಸ್ ಎಲ್ಲಾದ್ರೂ ಕಡಿಮೆ ಇದ್ರೆ ಆಗ ಎಷ್ಟು ನಾವು ಆಡ್ ಮಾಡ್ಬೇಕಾಗತ್ತೆ ವೇಜಸ್ ಗೆ ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ನಾವು ನೋಡಿದ್ರೆ ಡಿವೈಡೆಡ್ ಬೈ 2 ಮಾಡಿದಾಗ ಇದು ಕಡಿಮೆ ಇದೆ, ಹಾಗಾಗಿ ಕಂಪ್ಲೈ ಆಗಿದೆ. ಇದೆ ಪಾರ್ಟ್ ಎ ಜಾಸ್ತಿ ಇರೋದ್ರಿಂದ ಕಂಪ್ಲೈ ಆಗಿದೆ, ಏನು ವರಿ ಮಾಡುವಂಗಿಲ್ಲ. ಆದ್ರೆ ಬಿ ಕೇಸಲ್ಲಿ ಏನಾಯ್ತು, ಅವನ ಪಾರ್ಟ್ ಎ 20,000 ಹಾಗೆ ಇದೆ, ಬಟ್ ಪಾರ್ಟ್ ಬಿ ಇನ್ಕ್ರೀಸ್ ಆಗಿದೆ, 21,800 ಇದೆ. ಡಿವೈಡ್ ಮಾಡಿದಾಗ 20,900 ಆಗುತ್ತೆ.
ಸೊ 900 rupees ಶಾರ್ಟೇಜ್ ಇರೋದ್ರಿಂದ ನಾಟ್ ಕಂಪ್ಲೈಡ್ ಆಗುತ್ತೆ. ಆಗ ಅವನ ವೇಜಸ್ ಗೆ 900 rupees ಆಡ್ ಮಾಡಬೇಕಾಗುತ್ತೆ. ವೇಜಸ್ ಗೆ ಮಾತ್ರ ಅಲ್ಲ, ಎಲ್ಲಾ ಬೆನಿಫಿಟ್ಸ್ ಕ್ಯಾಲ್ಕುಲೇಷನ್ ಮಾಡುವಾಗ 20,900 ಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಕನ್ಫರ್ಮ್ ಮಾಡ್ತೀರಾ ಒಮ್ಮೆ? ಸೊ ಇಲ್ಲಿ ಪಾರ್ಟ್ ಎ ದೊಡ್ಡದು ಇರೋದ್ರಿಂದ 50ಕ್ಕಿಂತ ಜಾಸ್ತಿ ಇರೋದ್ರಿಂದ ಇದು ಕಂಪ್ಲೈ ಆಗಿದೆ, ಇದು 50ಕ್ಕಿಂತ ಕಡಿಮೆ ಇರೋದ್ರಿಂದ ಇದು ನಾನ್ ಕಂಪ್ಲೈ ಆಯಿತು. ಓಕೆ, ಗುಡ್, ಥ್ಯಾಂಕ್ ಯು. ಈಗ ನೇಚರ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಏನು ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸಿ, ನೀವು ಯಾವ ಹೆಸರಿನಲ್ಲಿ ಒಂದು ಕಾಂಪೊನೆಂಟ್ ಅನ್ನ ಕರಿತೀರಾ ಅನ್ನೋದು ನಿಮ್ಮ ಆಯ್ಕೆ. ಬಿಕಾಸ್ HR ಗಳಿಗೆ ಕ್ರೇಜಿ ನಂಬರ್ ಆಫ್ ಕಾಂಪೊನೆಂಟ್ಸ್ ಐಟಮ್ಸ್ ಗೊತ್ತಿದೆ ಇವತ್ತು. ಮತ್ತೆ ಅದಕ್ಕೋಸ್ಕರನೇ ವಿ ಹ್ಯಾಡ್ ಕೇಸಸ್ ಲೈಕ್ ಸೂರ್ಯ ರೋಶ್ನಿ, ಬ್ರಿಡ್ಜ್ ರೂಫ್ ಅಂತ ಕೇಸ್ಗಳು ಬಂದ್ವು. ಓಕೆನಾ? ಅದಕ್ಕೋಸ್ಕರ ನಮ್ಮ ಏರ್ ಫ್ರೈಟ್ ಕೇಸ್ ಅಥವಾ ಹಿಂದೂಸ್ತಾನಿ ಹರಿಯಾಣ ಕೇಸ್, ಈ ತರ ಮಲ್ಟಿಪಲ್ ಕೇಸಸ್ ಏನಕ್ಕೆ ಬಂದಿದಾವ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಮಲ್ಟಿಪಲ್ ನೇಮ್ ಆಫ್ ಅಲವೆನ್ಸಸ್. ಓಕೆ, ಸೊ ನೀವ್ ಏನೆಲ್ಲ ಹೆಸರು ಕೊಟ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಇದ್ರಲ್ಲಿ ನಾ ಬಕೆಟ್ ಎಗ್ ಹಾಕ್ಲಾ ಬಕೆಟ್ ಬಿಗ್ ಹಾಕ್ಲಾ ಅಂತ ಹೇಳಿ. ಸೊ ಆಗ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಟ್ ಕಾಂಪೊನೆಂಟ್ ನೋಡ್ಬೇಕು, ಅದರ ನೇಚರ್ ಏನು, ಆ ಕಾಂಪೊನೆಂಟ್ ಬೇಸಿಕಲಿ ಏನ್ ಮಾಡುತ್ತೆ ಅಂತ ನೋಡಿ ಆ ನಂತರ ಡಿಸೈಡ್ ಮಾಡಿ ವೆದರ್ ಇಟ್ ಇಸ್ ಫಾಲಿಂಗ್ ಅಂಡರ್ ಪಾರ್ಟ್ ಎ ಆರ್ ಪಾರ್ಟ್ ಬಿ. ನೇಚರ್ ಏನು? ಸಿ, ಪಾರ್ಟ್ ಎದ್ ನೇಚರ್ ತುಂಬಾ ಸಿಂಪಲ್, ಬೇಸಿಕ್. ಇದು ಹೇಗೆ ನಾವು ಪೇ ಮಾಡ್ತೀವಿ? ಎಂಪ್ಲಾಯಿ 30 ದಿನ ಕೆಲ್ಸಕ್ಕೆ ಬರ್ತಾನೆ, 30 ದಿನದ ಪೇಮೆಂಟ್ ಕೊಡ್ತೀವಿ. ಎಂಪ್ಲಾಯಿ 20 ದಿನ ಬಂದು 10 ದಿನ ಲಾಸ್ ಆಫ್ ಪೇ ಮಾಡಿದ್ರೆ ಅವನಿಗೆ 20 ದಿನದ ಮಾತ್ರ ಬೇಸಿಕ್ ಕೊಡ್ತೀವಿ. ಸೊ ಬೇಸಿಕ್ ಎಲ್ರಿಗೂ ಇದೆ, ಅಟೆಂಡೆನ್ಸ್ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಆಗಿದೆ. ಅದಕ್ಕೋಸ್ಕರ ಸ್ಪೆಷಲ್ ಪರ್ಫಾರ್ಮೆನ್ಸ್ ಮಾಡಲ್ಲ, ಅವನು ಡ್ಯೂಟಿಗೆ ರೆಗ್ಯುಲರ್ ಆಗಿ ಬಂದಿದ್ದಕ್ಕೆ ಬೇಸಿಕ್ ಹೋಗುತ್ತೆ. ಸೊ ಇಟ್ಸ್ ಬಕೆಟ್ ಎ. ಡಿ ಎ ಸೇಮ್ ಪ್ರಿನ್ಸಿಪಲ್ ಅಗೇನ್. ಇನ್ನು ಬೇರೆ ಯಾವುದೇ ಅಲವೆನ್ಸ್ ಈ ನೇಚರ್ ಅಲ್ಲಿ ನೀವು ಪೇ ಮಾಡ್ತಾ ಇದ್ರೆ, ಓಕೆ, ಎಕ್ಸೆಪ್ಟ್ ಫಾರ್ HR ಸಹ ಇದೇ ಪ್ರಿನ್ಸಿಪಲ್ ಅಲ್ಲಿ ಪೇ ಆಗುತ್ತೆ. ಬಟ್ HR ಅವರೇ ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಬಕೆಟ್ ಬಿಗ್ ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ HR ಬಿಟ್ಬಿಟ್ಟು ಬೇರೆ ಯಾವುದೇ ಒಂದು ಐಟಮ್ ಎಲ್ಲಾ ಎಂಪ್ಲಾಯ್ಸ್ ಕೊಡ್ತಾ ಇದ್ದೀರಾ ವಿದೌಟ್ ಎನಿ ಸ್ಪೆಷಲ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೀರಾ. ಎಲ್ಲ ಎಂಪ್ಲಾಯ್ಸ್ ಅಥವಾ ಒಂದು ಪರ್ಟಿಕ್ಯುಲರ್ ಗ್ರೇಡ್ ಅಲ್ಲಿರುವ ಎಲ್ಲ ಎಂಪ್ಲಾಯ್ಸ್ ಪೇ ಮಾಡ್ತಿದ್ದೀರಾ. ಮತ್ತೆ ಅದಕ್ಕೋಸ್ಕರ ಏನು ಸ್ಪೆಷಲ್ ಪರ್ಫಾರ್ಮೆನ್ಸ್ ಇಲ್ಲ, ನಾರ್ಮಲ್ ವರ್ಕಿಂಗ್ ಅವರ್ಸ್ ಗೆ ಪೇ ಮಾಡ್ತಿದ್ದೀರಾ. ಮೂರನೇದು ಅಟೆಂಡೆನ್ಸ್ ಬೇಸ್ ಮೇಲೆ ಪೇ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದೆಲ್ಲದು ಬಕೆಟ್ ಎ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅದನ್ನ ನೀವು ಯಾವ ಹೆಸರಲ್ಲೂ ಕರಿಬಹುದು. ಓಕೆ, ದಟ್ ಈಸ್ ದಿ ನೇಚರ್ ಆಫ್ ಬಕೆಟ್ ಎ. ಬಕೆಟ್ ಬಿ ಅಲ್ಲಿ HR ಒಂದು ಎಕ್ಸಂಪ್ಷನ್ ಆಗಿತ್ತು, ಎಕ್ಸ್ಕ್ಲೂಡ್ ಮಾಡಿದ್ರು ಬಕೆಟ್ ಎ ಅಲ್ಲಿ. ಸೊ ಹಾಗಾಗಿ HR ಬಕೆಟ್ ಬಿ ಅಲ್ಲಿ ಬರುತ್ತೆ. ಸೆಕೆಂಡ್ ಟೈಪ್ ಆಫ್ ಐಟಮ್ಸ್ ನೋಡಿ, ಅದು ಹೇಗ್ ಬಂತ ಅಂತ ಹೇಳಿದ್ರೆ ಸ್ಟ್ಯಾಟ್ಯುಟರಿ ಬೋನಸ್ ಮತ್ತೆ PF ಪೆನ್ಷನ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಹೇಗ್ ಬಂತು? ಲಾದಿಂದ ಬಂತು. ಕಾನೂನು ಅದನ್ನ ಕೊಡಕ್ ಹೇಳಿದೆ, ಹಾಗಾಗಿ ನೀವು ಕೊಡ್ತಾ ಇದ್ದೀರಾ. ಯಾವುದೋ ಕಾನೂನಿನ ಸಪೋರ್ಟ್ ಇಂದ ಬಂದು ಕೂತ್ಕೊಳ್ತಾ ಇದೆ, ಅದು ಸೆಕೆಂಡ್ ನೇಚರ್ ಆಫ್ ಬಕೆಟ್ ಬಿ. ಬಟ್ ಥರ್ಡ್ ನೇಚರ್ ನೋಡಿ, ಎಂಪ್ಲಾಯಿ ಏನೋ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಮಾಡ್ತಾನೆ ಅಥವಾ ಅಡಿಷನಲ್ ಎಫರ್ಟ್ ಹಾಕ್ತಾನೆ, ಹಾಗಾಗಿ ಅವನು ಯಾವುದೋ ಒಂದನ್ನು ಅರ್ನ್ ಮಾಡ್ತಾನೆ, ಆಗ ಅದು ಬಕೆಟ್ ಬಿಗ್ ಬರುತ್ತೆ. ಫಾರ್ ಎಕ್ಸಾಂಪಲ್ OT, ವರ್ಕಿಂಗ್ ಅವರ್ಸ್ ಮುಗ್ನಂತ್ರನು ವರ್ಕ್ ಮಾಡ್ತಾನೆ, ಹಾಗಾಗಿ ಅವನಿಗೆ OT ಬಂತು. ಸ್ಪೆಷಲ್ ಪರ್ಫಾರ್ಮೆನ್ಸ್, ಸ್ಪೆಷಲ್ ಎಫರ್ಟ್, ಅಡಿಷನಲ್ ಎಫರ್ಟ್ ಬಂತು. ಅಥವಾ ಕಮಿಷನ್ ಹೇಗೆ ಅಚೀವ್ ಮಾಡ್ತಾರೆ, ಸಾಕಷ್ಟು ಓವರ್ ಅಂಡ್ ಎಬೋವ್ ಸೇಲ್ ಮಾಡಿದಾಗ ಕಮಿಷನ್ ಅಥವಾ ಇನ್ಸೆಂಟಿವ್ ಈ ತರದೆಲ್ಲ ಬರುತ್ತೆ. ಸೊ ಹಾಗಾಗಿ ಅಲ್ಲಿ ಅಡಿಷನಲ್ ಎಫರ್ಟ್ ಆರ್ ಸ್ಪೆಷಲ್ ಎಫರ್ಟ್ ಇರೋದ್ರಿಂದ ಅವನು ಏನಾಗ್ತಾನೆ, ಅದನ್ನ ಅದು ಬಕೆಟ್ ಬಿಗ್ ಬರುತ್ತೆ. ಅದು ಇನ್ನೊಂದು ನೇಚರ್. ದೆನ್ ರೀಇಂಬರ್ಸ್ಮೆಂಟ್, ಇಫ್ ಎಂಪ್ಲಾಯ್ ಇಸ್ ಕ್ಲೇಮಿಂಗ್ ಸಮಥಿಂಗ್, ಏನಂತ ಹೇಳಿದ್ರೆ ಫ್ಯೂಯಲ್ ಕ್ಲೇಮ್ ಮಾಡ್ತಾನೆ, ಟ್ರಾವೆಲ್ ಅಲೌನ್ಸ್ ಮಾಡಿ ಕ್ಲೇಮ್ ಮಾಡ್ತಾನೆ, ಹೋಟೆಲ್ ಅಲ್ಲಿ ಸ್ಟೇ ಮಾಡಿ ಕ್ಲೇಮ್ ಮಾಡ್ತಾನೆ, ಯಾವ್ದೋ ಕ್ಲೇಮ್ಸ್ ಇದೆಯಲ್ಲ ಅದು ರೀಇಂಬರ್ಸ್ಮೆಂಟ್ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅದಕ್ಕೂ ಸಹ ಸ್ಪೆಷಲ್ ಬಂತು, ಅದು ನಾರ್ಮಲ್ ಆಗಿ ಎಲ್ರಿಗೂ ಸಿಗಲ್ಲ, ರೀಇಂಬರ್ಸ್ ಮಾಡ್ಬೇಕಾಗತ್ತೆ. ಇನ್ನು ಎಂಪ್ಲಾಯರ್ ಏನಾದ್ರು ಫೆಸಿಲಿಟಿ ಕೊಟ್ಟಿದ್ರೆ ಅಥವಾ ಅಮ್ಯುನಿಟೀಸ್, ಫೆಸಿಲಿಟೀಸ್ ಅಂದ್ರೆ ಎಂಪ್ಲಾಯರೇ ಮನೆ ಕೊಟ್ಟಿದ್ದಾನೆ ಎಂಪ್ಲಾಯಿಗೆ, ಅಥವಾ ಎಂಪ್ಲಾಯರ್ ಇಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡ್ತಾನೆ ಎಂಪ್ಲಾಯಿದು, ಅಥವಾ ಎಂಪ್ಲಾಯರ್ ವಾಟರ್ ಬಿಲ್ ಪೇ ಮಾಡ್ತಾನೆ ಎಂಪ್ಲಾಯಿದು, ಅಂತದೆಲ್ಲ ಇದ್ರೂ ಸಹ ಅದು ಸಹ ಬಕೆಟ್ ಬಿಗ್ ಬರುತ್ತೆ. ಇಲ್ಲಿ ಫೆಸಿಲಿಟೀಸ್ ಅಥವಾ ಅಮ್ಯುನಿಟೀಸ್ ಟೋಟಲ್ ವೇಜ್ ನ 15% ಗಿಂತ ಜಾಸ್ತಿ ಇರಬಾರ್ದು ಅನ್ನೋ ಇನ್ನೊಂದು ಪ್ರಾವಿಷನ್ ಸಹ ಇದೆ, ಅದು ನಿಮ್ಮ ಗಮನದಲ್ಲಿ ಇರಲಿ. ನಾವು ಇಲ್ಲೊಂದು ಕ್ವಶನ್ ಬಂತು, ಇಫ್ OT earned 20,000 ವಾಟ್ ಇಸ್ ದ ಸಿನಾರಿಯೋ ಆಫ್ 50% ಕಾನ್ಸೆಪ್ಟ್ ಅಂತ ಕೇಳಿದ್ರು. ಎಕ್ಸ್ಟ್ರಾರ್ಡಿನರಿ ಕ್ವಶನ್. ಈ ಚಾಲೆಂಜ್ ನಮ್ ಜೊತೆ ಡೆಫಿನೆಟ್ಲಿ ಟ್ರಾವೆಲ್ ಮಾಡುತ್ತೆ ರಘು ಅವರೇ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬಕೆಟ್ ಎ ಕಾನ್ಸ್ಟೆಂಟ್ ಆಗಿರುತ್ತೆ, ಯಾಕಂದ್ರೆ ನಾವು ಫಿಕ್ಸ್ ಮಾಡಿದೀವಿ, ಅದೇ ತರ ಹೋಗುತ್ತೆ. ಬಕೆಟ್ ಬಿ ಡೆಫಿನೆಟ್ಲಿ ವೇರಿ ಆಗುತ್ತೆ. ಇದು ಸ್ವಲ್ಪ ಚಾಲೆಂಜಿಂಗ್ ಇದೆ, ಸ್ಪೆಷಲಿ ಎಲ್ಲಿ ಹೈ ಇನ್ಸೆಂಟಿವ್ ಅರ್ನ್ ಮಾಡಕ್ ಚಾನ್ಸ್ ಇದೆ, ಹೈ ಕಮಿಷನ್ ಅರ್ನ್ ಮಾಡಕ್ ಚಾನ್ಸ್ ಇದೆ, ಹೈ OT ಕೊಡ್ತಾ ಇದ್ದೀರಾ, ಅಂತ ಪ್ಲೇಸ್ ಅಲ್ಲಿ ಏನಾಗುತ್ತೆ, ನಿಮ್ಮ ಬಕೆಟ್ ಬಿ ಯಾವತ್ತು ನೀವು ಜಾಗರೂಕರಾಗಿರ್ಬೇಕು. ಯಾಕಂದ್ರೆ ತುಂಬಾ ಬೈ ನೇಚರ್ ಇಟ್ ಸೆಲ್ಫ್ ತುಂಬಾ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ, ಆಗ ನಿಮ್ಮ ಪಾರ್ಟ್ ಎ ಲೋಡ್ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ OTನೂ ಸಹ ಸಾಕಷ್ಟು ಪ್ಲಾನ್ ಮಾಡ್ಕೊಳ್ಬೇಕು. ಸೊ ಎಷ್ಟು OT ಅಪ್ರೂವ್ಡ್ ಇದೆ, ಅದರಲ್ಲಿ ಅಪ್ರಾಕ್ಸಿಮೇಟ್ಲಿ ಎಷ್ಟು OT ಕೊಡ್ತೀರಾ ಎಂಪ್ಲಾಯ್ಸ್ಗೆ, ಅದು ನಿಮ್ಗೆ ಗೇಜ್ ಇರಬೇಕು. ಆ ಗೇಜ್ ಬೇಸ್ ಮೇಲೆ ನಿಮ್ಮ ಪಾರ್ಟ್ ಎ 50% ಆರ್ ಮೋರ್ ಇರುವಾಗೆ ನೀವು ನೋಡ್ಕೊಳ್ಬೇಕು. ಇಟ್ ಇಸ್ ಗೋಯಿಂಗ್ ಟು ಬಿ ಲಿಟಲ್ ಕ್ರಿಟಿಕಲ್, ಬಟ್ ಎಸ್, ಚಾಲೆಂಜಸ್ ವಿಲ್ ಬಿ ದೇರ್ ಫಾರ್ ಶ್ಯೂರ್, ರೈಟ್? ನಾವು
ಕಮಿಷನ್ ಈಸ್ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್. ಕಮಿಷನ್ ಅಂದ್ರೆ ನಂಬರ್ ಆಫ್ ಐಟಮ್ ಸೇಲ್ ಮೇಲೆ ಕಮಿಷನ್ ಇರಬಹುದು, ಆಗ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಬರುತ್ತೆ ಕಮಿಷನ್. ಕಮಿಷನ್ ಯೂಶುವಲಿ ಯಾರು ಸ್ಯಾಲರಿದು ರೆಗ್ಯುಲರ್ ಪಾರ್ಟ್ ಆಗಿ ಕಮಿಷನ್ ಇಡಲ್ಲ, ಅದಕ್ಕೋಸ್ಕರ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಬರುತ್ತೆ. ಸೊ ಹಾಗಾಗಿ ಅದು ಬಕೆಟ್ ಬಿ ಬರುತ್ತೆ. ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಯಾವಾಗ ಪಾರ್ಟ್ ಎ 50% ಆರ್ ಮೋರ್ ಇದೆ ಅದು ಕಂಪ್ಲೈ ಆಗುತ್ತೆ, ಯಾವಾಗ ಪಾರ್ಟ್ ಬಿ ದೊಡ್ಡದಾಗತ್ತೆ ಆಗ ಅದು ನಾನ್ ಕಂಪ್ಲೈ ಆಗುತ್ತೆ, ಆಗ ಡೀಮ್ಡ್ ವೇಜಸ್ ಅರೈವ್ ಆಗಬೇಕಾಗತ್ತೆ ನಾವು ಡಿವೈಡೆಡ್ ಬೈ 2. ಆ ಡಿವೈಡೆಡ್ ಬೈ 2 ಮಾಡಿದಾಗ ಎಷ್ಟು ಅಡಿಷನಲ್ ವೇಜ್ ಇತ್ತು ಆ ವೇಜ್ ಅನ್ನ ಇಲ್ಲಿಗೆ ಆಡ್ ಮಾಡಬೇಕಾಗತ್ತೆ ಟು ಕಂಪ್ಲೈ, ಮತ್ತೆ ಎಲ್ಲಾ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಗೂ ಸಹ ಅದೇ ಅಮೌಂಟ್ ಅನ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಇನ್ಸೆಂಟಿವ್, ಕಮಿಷನ್, ಓಟಿ ಇದೆಲ್ಲದು ಬಕೆಟ್ ಬಿಗೆ ಬಂದ್ಬಿಡುತ್ತೆ. ಐ ಹ್ಯಾವ್ ರಿಪೀಟೆಡ್, ಐ ಡೋಂಟ್ ವಾಂಟ್ ಟು ರಿಪೀಟ್ ಇಟ್ ಅಗೇನ್. ಅದೆಲ್ಲದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಅಲ್ಲಿ ಬರೋದು, ಅದಕ್ಕೆ ಒಂದು ಕ್ಯಾಲ್ಕುಲೇಷನ್ ಮೆಥಡ್ ಇರುತ್ತೆ, ಅದಕ್ಕೆ ಒಂದು ನಂಬರ್ ಇರುತ್ತೆ, ಅದು ಯಾವುದನ್ನು ಅಟೆಂಡೆನ್ಸ್ ಬೇಸ್ ಮೇಲೆ ಕೊಡೋದಿಲ್ಲ, ಹಾಗಾಗಿ ಅದೆಲ್ಲದು ಬಕೆಟ್ ಬಿಗೆ ಬಂದ್ಬಿಡುತ್ತೆ. ಇನ್ನು ಸ್ಟ್ರಾಟಜಿ, ಅಯ್ಯೋ ಅದನ್ನ ಹ್ಯಾಕ್ ಕ್ಯಾಲ್ಕುಲೇಟ್ ಮಾಡೋದು, ಡೆಫಿನೆಟ್ಲಿ ನೀವು ತಲೆ ಕೆಡಿಸ್ಕೊಳ್ಬೇಕು. ನಿಮ್ಮ ಕಂಪನಿಗೆ ನಿಮ್ಮ ನೇಚರ್ ಆಫ್ ವರ್ಕ್ ಬೇಸ್ ಮೇಲೆ ಏನೆಲ್ಲ ವೇರಿಯೇಬಲ್ ಬರ್ಬೋದು ಅದೆಲ್ಲದನ್ನ ನೀವು ಒಂದು ಸ್ಟ್ರಾಟಜಿಕ್ ಆಗಿ ನಂಬರ್ಸಿಗೆ ಅರೈವ್ ಆಗಿ ಪಾರ್ಟ್ ಎ ಅದಕ್ಕಿಂತ ದೊಡ್ಡದಿರುವ ಹಾಗೆ ಆಗ್ಬೇಕು. ಸೊ ಆ ಹೆಡ್ಏಕ್ ಡೆಫಿನೆಟ್ಲಿ ನಿಮ್ಮ ತಲೆ ಮೇಲೆ ಇರುತ್ತೆ. LTA ಮತ್ತೆ ಬೋನಸ್ ಬಗ್ಗೆ ಕ್ವಶನ್ ಕೇಳ್ತಿದ್ರೆ, LTA ಇಫ್ ಇಟ್ ಇಸ್ ಕ್ಲೇಮ್ಡ್ ಆನ್ ಆನ್ಯುವಲ್ ಬೇಸಿಸ್ ಆರ್ ಸಮ್ 2 years ಒನ್ಸ್ ಆತರ ಕ್ಲೇಮ್ ಮಾಡಿದ್ರೆ ಡೆಫಿನೆಟ್ಲಿ ಬಕೆಟ್ ಬಿ ಎಲ್ ಬರುತ್ತೆ. ಬೋನಸ್ ಪರ್ಫಾರ್ಮೆನ್ಸ್ ಬೇಸ್ಡ್ ಬೋನಸ್ ಆಗಿದ್ರೆ, ಸ್ಟ್ಯಾಟರಿ ಬೋನಸ್ ಏನಿಯೋ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಪರ್ಫಾರ್ಮೆನ್ಸ್ ಬೇಸ್ಡ್ ಬೋನಸ್ ಆಗಿದ್ರೆ ನನ್ನ ಇಂಟರ್ಪ್ರಿಟೇಷನ್ ಅದು ಪಾರ್ಟ್ ಬಿ ಗೆ ಬರುತ್ತೆ, ಯಾಕಂದ್ರೆ ಅದಕ್ಕೆ ಅಡಿಷನಲ್ ಎಫರ್ಟ್ ಹಾಕಬೇಕಾಗುತ್ತೆ. ಅಟೆಂಡೆನ್ಸ್ ಬೋನಸ್, ಶಿಫ್ಟ್ ಅಲವೆನ್ಸ್ ಡೆಫಿನೆಟ್ಲಿ ಪಾರ್ಟ್ ಬಿ ಬರುತ್ತೆ, ಯಾಕಂದ್ರೆ ಅಟೆಂಡೆನ್ಸ್ ಬೋನಸ್ ಅರ್ನ್ ಮಾಡ್ಬೇಕಂದ್ರೆ ಅವನು ದಿನಾಲೂ ಬರ್ಬೇಕಾಗತ್ತೆ ಕೆಲಸಕ್ಕೆ, ಸ್ಪೆಷಲ್ ಎಫರ್ಟ್ ಡೆಫಿನೆಟ್ಲಿ ಇದೆ. ಶಿಫ್ಟ್ ಏನ್ ಹೇಳ್ತೀರಾ, ಶಿಫ್ಟ್ ಅಲವೆನ್ಸ್ ಏನ್ ಹೇಳ್ತೀರಾ, ಅದಕ್ಕೂ ಸಹ ಅವನು ಅರ್ನ್ ಮಾಡ್ಬೇಕಂತ ಹೇಳಿದ್ರೆ ಆ ಶಿಫ್ಟ್ ಅಲ್ಲಿ ವರ್ಕ್ ಮಾಡಿ ಅಡಿಷನಲ್ ಎಫರ್ಟ್ ಹಾಕಿರ್ತಾನೆ, ಹಾಗಾಗಿ ಅವನು ಅದನ್ನ ಪಾರ್ಟ್ ಬಿ ಅಲ್ಲಿ ಕನ್ಸಿಡರ್ ಮಾಡಬೇಕು. ನಾನು CTC ಗ್ರಾಸ್ ಇದ್ರ ಬಗ್ಗೆ ಮಾತಾಡಲ್ಲ, ಅದಕ್ಕೂ ನನಗೂ ಸಂಬಂಧನೇ ಇಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ವಾಟ್ ಇಸ್ ವೇಜಸ್ ಅಂಡ್ ವಾಟ್ ಇಸ್ ನಾಟ್ ವೇಜಸ್ ಅಂಡ್ ವಾಟ್ ಆರ್ ಎಕ್ಸ್ಕ್ಲೂಡೆಡ್. ವೇಜಸ್ ಅಂದ್ರೆ ಪಾರ್ಟ್ ಎ ಅಲ್ಲಿ ಇರೋದು, ನಾಟ್ ವೇಜಸ್ ಅಂದ್ರೆ ಪಾರ್ಟ್ ಬಿ ಅಲ್ಲಿ ಇರೋದು, ಇನ್ನು ಎಕ್ಸ್ಕ್ಲೂಡೆಡ್ ಆಗಿರೋದು ಗ್ರಾಚ್ಯುಯಿಟಿ, ರಿಟ್ರೆಂಚ್ಮೆಂಟ್ ಅಥವಾ ಸೂಪರ್ ಆನ್ಯುವೇಷನ್ ಇದ್ರೆ ಅದು ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಸೊ ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಗೆ ಕಂಪೇರ್ ಮಾಡಿದಾಗ ಎ ದೊಡ್ಡದಿರಬೇಕು. ಸೊ ನಿಮ್ಮ CTC ಬಗ್ಗೆ ನಾನು ಖಂಡಿತವಾಗ್ಲೂ ಏನು ಕಮೆಂಟ್ ಮಾಡಕ್ಕಾಗಲ್ಲ. CTC ಬಗ್ಗೆ ಯಾವ ಲೇಬರ್ ಕೋಡು ಅಥವಾ ಯಾವುದೇ ಲೇಬರ್ ಲಾ ಮೊದಲು ಮಾತಾಡಿಲ್ಲ, ಈಗಲೂ ಮಾತಾಡ್ತಾ ಇಲ್ಲ. ಅದು ನಿಮ್ಮ HR ಕನ್ವೀನಿಯನ್ಸ್ಗೆ ಇರುವಂತಹ, ಆಫರ್ ಮಾಡ್ಲಿಕ್ಕೆ ಇರುವಂತಹ ಒಂದು ಕನ್ವೀನಿಯನ್ಸ್, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ಡೆಫಿನೆಟ್ಲಿ ಅದನ್ನ CTCಗೆ ಅರೈವ್ ಆಗುವಾಗ ಇದನ್ನ ನೋಡ್ಕೊಂಡೇ ಅರೈವ್ ಆಗಬೇಕು, ಅದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. PF ಲಿಮಿಟ್ ಯಾವುದೇ ಸೀಲಿಂಗ್ ಲಿಮಿಟ್ ಏನು ಚೇಂಜ್ ಆಗಿಲ್ಲ, ಅದನ್ನ ಮುಂದೆ ನಾನು ಮಾತಾಡ್ತೀನಿ. ಓಕೆ, ಇಲ್ಲಿಂದ ಮುಂದಕ್ಕೆ ಹೋಗ್ತೀನಿ. ಎಲ್ಲೆಲ್ಲ ಇಂಪ್ಯಾಕ್ಟ್ ಆಗುತ್ತೆ, 8 ಡಿಫ್ರೆಂಟ್ ಪ್ಲೇಸ್ಗಳಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಒಂದು ಮಿನಿಮಮ್ ವೇಜಸ್, ಇನ್ನೊಂದು ಬೋನಸ್, ಮತ್ತೆ ಮೆಟರ್ನಿಟಿ ಬೆನಿಫಿಟ್, ಪ್ರಾವಿಡೆಂಟ್ ಫಂಡ್, ಲೀವ್ ಎನ್ಕ್ಯಾಶ್ಮೆಂಟ್, ಗ್ರಾಚ್ಯುಯಿಟಿ, ESI ಮತ್ತೆ ಓವರ್ ಟೈಮ್. ಇದು 2 ಟಿಕ್ ಮಾರ್ಕ್, ಗ್ರೀನ್ ಟಿಕ್ ಮಾರ್ಕ್ ಕಾಣಿಸ್ತಾ ಇದೆ, ಯಾರು ಮಾಡಿದ್ರೆ ಗೊತ್ತಿಲ್ಲ, ದಯವಿಟ್ಟು ತೆಗಿಯಕಾದ್ರೆ ಅಂಡು ಮಾಡಕ್ಕಾದ್ರೆ ದಯವಿಟ್ಟು ಅಂಡು ಮಾಡಿ, ಅದರ್ವೈಸ್ ಥ್ರೂ ಔಟ್ ಸೆಷನ್ ಅದು ಹಾಗೆ ಇರುತ್ತೆ. ಓಕೆ, ಸೊ ಇದು 8 ಆಕ್ಟಿಗೆ ಎಫೆಕ್ಟ್ ಆಗುತ್ತೆ ವೇಜಸ್ ಡೆಫಿನೇಷನ್. ಮತ್ತೆ ಆ 8 ಆಕ್ಟ್ ಗಳಿಗೆ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಾಟ್ ಈಸ್ ವೇಜಸ್, ವಾಟ್ ಆರ್ ಕನ್ಸಿಡರ್ಡ್ ಅಂಡ್ ವಾಟ್ ಆರ್ ನಾಟ್ ಕನ್ಸಿಡರ್ಡ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದು ಈ ಸೆಷನ್ ಪರ್ಪಸ್ ಆಗಿದೆ. ಸೊ ಒಂದೊಂದೇ ನೋಡ್ತಾ ಹೋಗೋಣ. ಮೊದಲಿಗೆ 3 ಸ್ಯಾಂಪಲ್ ವೇಜಸ್ ಅನ್ನ ತಗೊಂಡಿದ್ದೀನಿ ನಾನು. ಸೊ ಈ ಸ್ಯಾಂಪಲ್ ವೇಜಸ್ ಅನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದಿಸ್ ಟಿಕ್ ಮಾರ್ಕ್ ಇಸ್ ರಿಯಲಿ ಬಾದರಿಂಗ್ ಮೀ, ಐ ಡೋಂಟ್ ನೋ ಹೂ ಹ್ಯಾಸ್ ಡನ್ ಇಟ್. ನಾನೇನು ಮಾಡೋಕ್ಕೂ ಆಗಲ್ಲ ಅನ್ಫಾರ್ಚುನೇಟ್ಲಿ. ಚಲೋ, 3 ಸ್ಯಾಲರಿಯನ್ನ ತಗೊಂಡಿದ್ದೀನಿ, ಎಂಪ್ಲಾಯಿ ಎ, ಎಂಪ್ಲಾಯಿ ಬಿ ಮತ್ತೆ ಎಂಪ್ಲಾಯಿ ಸಿ. ಎಂಪ್ಲಾಯಿ ಎಗೆ ಪಾರ್ಟ್ ಎ ಇಲ್ಲಿ ನಾನು 3 ಓಕೆ ಸ್ಯಾಲರಿಯನ್ನೇ ತಗೊಂಡಿದ್ದೀನಿ, ಮತ್ತೆ ಹೇಗೆ ಅಲ್ಲಿಗೆ ರೀಚ್ ಆಗಿದ್ದೀನಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಂಪ್ಲಾಯಿ ಎಗೆ ಬೇಸಿಕ್ ಪ್ಲಸ್ DA 18,000 ಇದೆ. ಇಲ್ಲಿ 18,000 ಅನ್ನೋದು ಮಿನಿಮಮ್ ವೇಜಸ್ ಅನ್ನುವಂತ ಒಂದು ಎಸಂಪ್ಷನ್ ಅಲ್ಲಿ ನಾನು ಶುರು ಮಾಡಿದ್ದೀನಿ. ಸೊ ಹಾಗಾಗಿ ಫಸ್ಟ್ ಎಂಪ್ಲಾಯಿಗೆ ಮಿನಿಮಮ್ ವೇಜಸ್ ಅನ್ನ ಇಟ್ಕೊಂಡಿದ್ದೀನಿ ನಾನು. ಆಮೇಲೆ HR ಇಲ್ಲಿ ಪಾರ್ಟ್ ಬಿ ಅಲ್ಲಿ ನಾನು HRA, OT, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್, ಸ್ಟ್ಯಾಟರಿ ಬೋನಸ್, ಕಮಿಷನ್, ಕನ್ವೇನ್ಸ್ ನಾನು ಹೇಗೆ ಕೊಡ್ತಾ ಇದ್ದೀನಿ ಅಂದ್ರೆ ಅಟೆಂಡೆನ್ಸ್ ಬೇಸ್ ಮೇಲೆ ಕೊಡ್ತಾ ಇಲ್ಲ. ಅಟೆಂಡೆನ್ಸ್ ಬೇಸ್ ಮೇಲೆ ಕೊಟ್ರೆ ಅದು ಸಹ ಇಲ್ಲೋಗಿ ಕೂತ್ಕೊಳ್ಳೋಕೆ ಚಾನ್ಸಸ್ ಇದೆ, ಯಾಕಂದ್ರೆ ನೇಚರ್ ಆಫ್ ಕನ್ವೆನ್ಸ್ ಆರ್ ಟ್ರಾವೆಲ್ ಇಫ್ ಇಟ್ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಅಟೆಂಡೆನ್ಸ್, ಆಗೇನಾಗುತ್ತೆ, ವೆರಿ ಪರ್ಪಸ್ ಆಫ್ ಕಾಲಿಂಗ್ ಇಟ್ ಆಸ್ ರೀಇಂಬರ್ಸ್ಮೆಂಟ್ ಇಸ್ ಗಾನ್. ಸೊ ಹಾಗಾಗಿ ಅದು ಫೇಲ್ ಆಗುತ್ತೆ. ಸೊ ಹಾಗೆ ಫೇಲ್ ಆಗಬಾರ್ದು ಅಂತ ನಾನು ಏನ್ ಮಾಡ್ತೀನಿ, ಕಂಪನಿ ಪಾಲಿಸಿ ಮಾಡಿದ್ದೀನಿ. ಏನಂತ, ಈ ಕ್ಯಾಟಗರಿಯ ಎಂಪ್ಲಾಯೀಸ್ ಗಳಿಗೆ
ಒಂದು ದಿನ ಕೆಲ್ಸಕ್ಕೆ ಬಂದ್ರೆ ₹100 ಟ್ರಾವೆಲ್ ಅಲವೆನ್ಸ್ ಕೊಡ್ತೀನಿ. ಅಂದ್ರೆ ಸಂಡೇ ಎಲ್ಲ ಬರಲ್ಲ ಅವರಿಗೆ, ಯಾವುದೇ ಹಾಲಿಡೇಸ್ ದಿನ ಬರಲ್ಲ. ಯಾವ ದಿನ ಅವರು ಕೆಲ್ಸಕ್ಕೆ ಆಕ್ಚುಲಿ ಬಂದ್ರು ಆ ರೀತಿ ಕೆಲಸಕ್ಕೆ ಬರುವಂತಹ ದಿನಕ್ಕೆ ನಾನು ₹100 ಕೊಡ್ತೀನಿ. ಸೊ ಹಾಗಂತ ನನ್ನ ಪಾಲಿಸಿ ಮಾಡಿದ್ದೀನಿ. ಸೊ 26 ದಿನ ಎಂಪ್ಲಾಯಿ ಬಂದ್ರೆ ಅವನಿಗೆ ₹2,600 ಬಂದಿದೆ. ಸೊ ದಟ್ ಇಸ್ ದಿ ಅಸಂಪ್ಷನ್. ಬಟ್ ಬಿ ಮತ್ತೆ ಸಿ ಅಲ್ಲಿ ಏನಾಗಿದೆ, ಮ್ಯಾನೇಜರ್ ಲೆವೆಲ್ ಪೀಪಲ್ ಇದ್ದಾರೆ. ಸೊ ನಾನು ಅವರಿಗೆ ₹500 ಪರ್ ಡೇ ಕೊಡ್ತಾ ಇದ್ದೀನಿ. ಬಂದ್ರೆ ₹500 ಸಿಗುತ್ತೆ, ಬಂದಿಲ್ಲ ಅಂದ್ರೆ ₹500 ಸಿಗಲ್ಲ. ಇಲ್ಲಿ ಡಿಫ್ರೆನ್ಸ್ ಏನಂದ್ರೆ ಇದು ಡಿವೈಡೆಡ್ ಬೈ 30 ಆಗಲ್ಲ ಸ್ಯಾಲ್ರಿ ತರ, ಇದು ನಂಬರ್ ಆಫ್ ಡೇಸ್ ದೇ ಕೇಮ್ ಟು ವರ್ಕ್. ಎಷ್ಟು ದಿನ ಕೆಲ್ಸಕ್ಕೆ ಬಂದ್ರಲ್ಲ, ಪ್ರಾಕ್ಟಿಕಲಿ ವರ್ಕಿಂಗ್ ಫ್ರಮ್ ಹೋಮ್ ಮಾಡಿದ್ರೆ ಆ ದಿನದ್ದು ಕೊಡಲ್ಲ ನಾನು. ಪ್ರಾಕ್ಟಿಕಲಿ ಯಾವ ದಿನ ಕೆಲ್ಸಕ್ಕೆ ಆಫೀಸಿಗೆ ಬಂದಿದ್ದಾರೆ ಆ ದಿನಕ್ಕೆ ಮಾತ್ರ ಕೌಂಟ್ ಮಾಡ್ತೀನಿ ಅಂತ ನಾನು ಪಾಲಿಸಿಯಲ್ಲಿ ಹಾಕಿದ್ದೀನಿ. ಮತ್ತೆ ಅದ್ರ ಬೇಸ್ ಮೇಲೆ ನಾನು ಪೇ ಮಾಡ್ತಿದ್ದೀನಿ. ಸೊ ಹಾಗೇನಾಯ್ತು, ಒಂದು ಸ್ಪೆಷಲ್ ಎಫರ್ಟ್ ಬಂತು, ಆಫೀಸಿಗೆ ಬರಬೇಕು, ಬಂದಿದ್ದ ದಿನ ಮಾತ್ರ ಪೇ ಮಾಡ್ತೀವಿ ಅಂತ. ಸೊ ವರ್ಕಿಂಗ್ ಫ್ರಮ್ ಹೋಮ್ ದಿನ ಇಲ್ಲ ಅಂತ, ಹಾಗೆ ಒಂದಿಷ್ಟು ನಿಟಿಗ್ರಿಟೀಸ್ ಅನ್ನ ಆಡ್ ಮಾಡಿ ಅದನ್ನ ಬಿ ನೇಚರ್ಗೆ ಮ್ಯಾಚ್ ಮಾಡ್ತೀನಿ ನಾನು. ಸೊ ಹಾಗಾಗಿ ರೆಡ್ ಮಾಡಿದ್ದೀನಿ. ಸೊ ಆತರ ನಾನು ಅಲವೆನ್ಸ್ ಕೊಡ್ತಾ ಇರೋದು. ಮೊಬೈಲ್ ಮತ್ತೆ ಇಂಟರ್ನೆಟ್ ಅಲವೆನ್ಸ್ ಹೇಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರು ಒಂದು ದಿನನೂ ಕಂಪ್ನಿಗೆ ಬಂದ್ರು ಪರವಾಗಿಲ್ಲ, ನಾನು ಅವರಿಗೆ ₹1,000 ಕೊಡ್ತೀನಿ. 15 ದಿನ ಬಂದ್ರು ₹1,000 ಕೊಡ್ತೀನಿ. 30 ದಿನ ಬಂದ್ರು ₹1,000 ಕೊಡ್ತೀನಿ. ಅಂದ್ರೆ ಇದು ಕಾನ್ಸ್ಟೆಂಟ್ ₹1,000, ಬಿಕಾಸ್ ಅವರು ಕಂಪನಿಗೋಸ್ಕರ ಪ್ಲಾನ್ ತಗೊಳಕ್ ಆಗಲ್ಲ. ಒಂದ್ಸಲ ತಗೊಂಡ ನಂತರ ಇಡೀ ತಿಂಗಳಿಗೆ ಬೇಕಾಗತ್ತೆ. ಸೊ ಅವ್ರು ಎಷ್ಟು ದಿನ ಅಟೆಂಡೆನ್ಸ್ ಬಂದಿದ್ದಾರೆ ಅದೆಲ್ಲ ಲೆಕ್ಕಕ್ಕೆ ತಗೊಳ್ಳಲ್ಲ. ನನ್ನ ಪಾಲಿಸಿಯಲ್ಲಿ ಪರ್ ಮಂತ್ ಈ ಕ್ಯಾಟಗರಿ ಎಂಪ್ಲಾಯೀಸ್ಗೆ ₹1,000 ಮೊಬೈಲ್ ಅಲವೆನ್ಸ್ ಅಂತ ಇಟ್ಟಿದ್ದೀನಿ. ಅದ್ರ ಬೇಸ್ ಮೇಲೆ ನಾನು ವಿದೌಟ್ ಕನ್ಸಿಡರಿಂಗ್ ಅಟೆಂಡೆನ್ಸ್ ಡೈರೆಕ್ಟ್ ಆಗಿ ಪೇ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಅದು ಪಾರ್ಟ್ ಬಿ ಯ ನೇಚರಿಗೆ ಬಂತು. ಅಂದ್ರೆ ಅದು ಸ್ಪೆಷಲ್ ಅಲವೆನ್ಸ್ ಆಗಿ ಕೊಡ್ತಾ ಇರೋದು ನಾನು ಆಸ್ ಎ ಕ್ಲೇಮ್, ರೀಇಂಬರ್ಸ್ಮೆಂಟ್ ಕ್ಲೇಮ್. ಸೊ ಹಾಗಾಗಿ ಅದು ಪಾರ್ಟ್ ಬಿ ಬರುತ್ತೆ. ಇವರು ಸೀನಿಯರ್ ಎಂಪ್ಲಾಯೀಸ್ಗೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೀನಿ ಅದನ್ನ. ಶಿಫ್ಟ್ ಅಲವೆನ್ಸ್ ಅವನು ಅರ್ನ್ ಮಾಡ್ತಾನೆ, ಸೊ ಹಾಗಾಗಿ ಅದು ಪಾರ್ಟ್ ಬಿ ಬರುತ್ತೆ. ಅಟೆಂಡೆನ್ಸ್ ಬೋನಸ್ ಅವನು ಅರ್ನ್ ಮಾಡ್ತಾನೆ, ಹಾಗಾಗಿ ಪಾರ್ಟ್ ಬಿ ಬರುತ್ತೆ. ದೆನ್ ಫ್ಯೂಯಲ್ ಅಲವೆನ್ಸ್ ₹500 ಅರ್ನ್ ಮಾಡಿದ್ದಾನೆ. ದಯವಿಟ್ಟು ಈಗಲೇ PF ಅದಕ್ಕೆಲ್ಲ ಜಂಪ್ ಆಗಬೇಡಿ. ಐ ವಿಲ್ ಗಿವ್ ಎಲ್ಲಾ ಲಾಗು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹ್ಯಾವ್ ಸಮ್ ಪೇಷನ್ಸ್, ರೈಟ್? ಸೊ ಇಲ್ಲಿ ಅವನ ಟೋಟಲ್ ಅರ್ನಿಂಗ್ 35,400 ಆಗಿದೆ. ಓಕೆ, ಇಲ್ಲಿ ಡೀಮ್ಡ್ ವೇಜಸ್ 17,700 ಇರಬೇಕು. ಅಂದ್ರೆ ಪಾರ್ಟಿಯ ಮಿನಿಮಮ್ 17,700 ಇರಬೇಕು. ಆದ್ರೆ 18,000 ಇದೆ. ಸೊ ಹಾಗಾಗಿ ಇವನು ಕಂಪ್ಲೈ ಆಗ್ತಾನೆ, ಏನು ಪ್ರಾಬ್ಲಮ್ ಇಲ್ಲ. ಎಂಪ್ಲಾಯಿ ಬಿ ಅಲ್ಲಿ ಏನಾಗಿದೆ, ಅವನಿಗೆ 40,000 ನಾನು ಬೇಸಿಕ್ ಕೊಟ್ಟಿದ್ದೀನಿ, ₹10,000 ಅದರ್ ಅಲವೆನ್ಸ್ ಕೊಟ್ಟಿದ್ದೀನಿ, ₹16,000 HRA, ದಟ್ ಇಸ್ 40% ಆನ್ ಹಿಸ್ ಬೇಸಿಕ್ 40,000 ಕೊಟ್ಟಿದ್ದೀನಿ, 16,000. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಎಂಟೈರ್ ಬೇಸಿಕ್ ಮೇಲೆ ಪೇ ಮಾಡ್ತಿದೀವಿ. ಸೊ 4,800 ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಹೋಗಿದೆ. ಕನ್ವೆನ್ಸ್ ನಾನು ಮೊದಲೇ ಹೇಳಿದಾಗೆ ಪರ್ ಡೇ ₹500 ಕೊಡ್ತಾ ಇದ್ದೀನಿ ಇವನಿಗೆ. ಅವನು 26 ದಿನ ಬಂದಿದ್ದಾನೆ, ಹಾಗಾಗಿ 13,000 ಅರ್ನ್ ಮಾಡ್ತಾನೆ. ಪ್ರತಿ ತಿಂಗಳು ಅವನಿಗೆ ವಿದೌಟ್ ಕನ್ಸಿಡರಿಂಗ್ ಅಟೆಂಡೆನ್ಸ್ ನಾನು ಸ್ಟ್ರೈಟ್ ಆಗಿ ₹3,000 ಮೊಬೈಲ್ ಮತ್ತೆ ಇಂಟರ್ನೆಟ್ ಅಲವೆನ್ಸ್ ಕೊಡ್ತಾ ಇದ್ದೀನಿ. ಮತ್ತೆ ಅವನು ಡ್ರೈವರ್ ಇಟ್ಕೊಂಡಿದ್ದಾನೆ, ಹಾಗಾಗಿ ನಾನು ಅವನಿಗೆ ₹10,000 ಡ್ರೈವರ್ ಅಲವೆನ್ಸ್ ಅನ್ನ ಕೊಡ್ತೀನಿ. ಅವನು ಅದನ್ನ ಕ್ಲೇಮ್ ಮಾಡ್ಕೊಳ್ತಾನೆ. ಸೊ ಅವನ ಟೋಟಲ್ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು 96,800 ನನಗೆ ಕಾಸ್ಟ್ ಬರ್ತಾ ಇರೋದು. ಮಿನಿಮಮ್ 48,400 ಪಾರ್ಟ್ ಎ ಇರಬೇಕು 50%, ವೆರಸ್ ಈಸ್ ಆಲ್ರೆಡಿ ಇನ್ 50,000, ಹಾಗಾಗಿ ಕಂಪ್ಲೈ ಆಗಿದ್ದಾನೆ. ಓಕೆ, ನಂಬರ್ 3 ಅಲ್ಲಿ ಬೇಸಿಕ್ ಅದೇ ಇಟ್ಕೊಂಡಿದ್ದೀನಿ, ಅದರ್ ಅಲವೆನ್ಸ್ ಅದೇ ಇಟ್ಕೊಂಡಿದ್ದೀನಿ. ಬಟ್ ಇಲ್ಲಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ PF ಇದೆ ಅಲ್ವಾ, ಅದು ನಾವು 1,800ಗೆ ರಿಸ್ಟ್ರಿಕ್ಟ್ ಮಾಡಿದೀವಿ. ಕನ್ವೆನ್ಸ್ ಅವನಿಗಿದೆ, ಇಂಟರ್ನೆಟ್ ಇದೆ, ಬಟ್ ಡ್ರೈವರ್ ಇಲ್ಲ. ಮತ್ತೆ PF ಕಾಂಟ್ರಿಬ್ಯೂಷನ್ ಇಲ್ಲಿ ಕಡಿಮೆ ಆಗ್ತಿರೋದ್ರಿಂದ ಅವನ ಸುಮಾರು ಹಣ ಉಳಿತು. ಈಗ ಆ ಹಣ ಎಲ್ಲ ಹಾಕೋದು, ಯಾಕಂದ್ರೆ ಇನ್ ಕೇಸ್ ನಾನೆಲ್ಲಾದ್ರೂ ಅದೆಲ್ಲ ಹಣ ಬೇಸಿಕ್ ಪ್ಲಸ್ ಟಿ ಅಲ್ಲೆಲ್ಲಾದ್ರೂ ಹಾಕಿದೆ ಅಥವಾ ಅದರ್ ಅಲವೆನ್ಸ್ ಅಂತ ಕರೆದೆ ಅಂತ ಹೇಳಿದ್ರೆ ಗ್ರಾಚ್ಯುಟಿಯಲ್ಲಿ ನನ್ನ ಲಯಬಿಲಿಟಿ ಜಾಸ್ತಿ ಆಗುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಗ್ರಾಚ್ಯುಟಿ ಮಾತಾಡುವಾಗ. ಸೊ ಅಲ್ಲಿ ಲಯಬಿಲಿಟಿ ಜಾಸ್ತಿ ಆಗಬಾರ್ದು ಅಂತ ಹೇಳಿದ್ರೆ ನನ್ನ ಹತ್ರ ಇರುವಂತ ಎಕ್ಸ್ಕ್ಲೂಷನ್ ಐಟಮ್ HRA ಒಂದೇ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, HRA ಅನ್ನ ಎಕ್ಸ್ಟ್ರಾರ್ಡಿನರಿ ಅಬ್ಯೂಸ್ ಮಾಡ್ತೀನಿ. ಉಳಿದಿದ್ದೆಲ್ಲ ಅಮೌಂಟ್, ಮೊದಲು ನಾವು ಸ್ಪೆಷಲ್ ಅಲವೆನ್ಸ್ ಅದರ್ ಅಲವೆನ್ಸ್ ಏನ್ ರೂಲ್ ಆಗ್ತಾ ಇದ್ವಿ, ಏನೆಲ್ಲ ಅಮೌಂಟ್ ಉಳಿತು ಅದೆಲ್ಲದನ್ನ ಸ್ಪೆಷಲ್ ಅಲವೆನ್ಸ್ ಅಥವಾ ಅದರ್ ಅಲವೆನ್ಸ್ ಅಲ್ಲಿ ಅಡ್ಜಸ್ಟ್ ಮಾಡಿ ಅಂತ ನಮ್ಮ ರೂಲ್ ಇರ್ತಾ ಇತ್ತು. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ 1 ಲಕ್ಷ ಅಂತಿದ್ರೆ ಸ್ಪೆಷಲ್ ಅಲವೆನ್ಸ್ ಈಸ್ ಈಕ್ವಲ್ ಟು 1 lakh ಮೈನಸ್ ಬೇಸಿಕ್ ಪ್ಲಸ್ ಡಿ ಅದರ್ ಅಲವೆನ್ಸ್ ವಾಟ್ ಎವರ್ ಏನೆಲ್ಲ ಹಾಕಿ 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 ಲಾಸ್ಟಿಗೆ ಉಳಿದಿರೋದೇನಿದೆಯಲ್ಲ ಅದು ಸ್ಪೆಷಲ್ ಅಲವೆನ್ಸ್ ಮಾಡು ಅಂತ ಕೊಡ್ತಾ ಇದ್ವಿ. ಆಗ ಎಲ್ಲಾದ್ರೂ 69,000 ರೂಪೀಸ್ 70,000 ಏನಾದ್ರು ಉಳಿದಿದ್ದೆಲ್ಲ ಖರ್ಚಾಗ್ತಿದ್ರೆ 30,000 ರೂಪೀಸ್ ಸ್ಪೆಷಲ್ ಅಲವೆನ್ಸ್ ಅಂತ ತೋರಿಸ್ತಾ ಇತ್ತು. ಈಗ ನಾನು ಏನ್ ಮಾಡ್ತಿದ್ದೀನಿ, ಆ ರೂಲ್ ಅನ್ನ HRA ಮೇಲೆ ಯೂಸ್ ಮಾಡ್ತಿದ್ದೀನಿ, ಹಾಗಾಗಿ HRA ನ ಅಬ್ಯೂಸ್ ಮಾಡ್ತಾ ಇದ್ದೀನಿ. ನಿಮ್ ತಲೆಯಲ್ಲಿ ಒಂದು ಕ್ವಶನ್ ಬರ್ಬೋದು, ಏನಂತ, HRA ಬೇಸಿಕ್ ಮೇಲೆ 40% ಇರ್ಬೇಕಲ್ವಾ ಅಂತ ಹೇಳಿ. ಡೆಫಿನೆಟ್ಲಿ HRA ಬೇಸಿಕ್ ಮೇಲೆ 40% ಇರಬೇಕು. ಯಾವುದಕ್ಕೆ, ರೆಜಿಮ್ 1 ಇನ್ಕಮ್ ಟ್ಯಾಕ್ಸ್ ಅಲ್ಲಿ HRA ಬೆನಿಫಿಟ್ ಅನ್ನ ತಗೊಳ್ಬೇಕಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ 3 ರೂಲ್ ಇದೆ. ಅದರಲ್ಲಿ ಯಾವುದು ಲೋವೆಸ್ಟ್ ಬೆನಿಫಿಟ್ ಎಂಪ್ಲಾಯಿ ಸಿಗುತ್ತೆ ಆ ಬೆನಿಫಿಟ್ ಅನ್ನ ಇನ್ಕಮ್ ಟ್ಯಾಕ್ಸ್ ಅಂಡರ್ ಅಲ್ಲಿ ಎಂಪ್ಲಾಯಿ ತಗೊಳ್ಬಹುದು. ಅದರಲ್ಲಿ ಒನ್ ಆಫ್ ದ ರೂಲ್ ಏನಂತ ಹೇಳಿದ್ರೆ ಬ್ಯಾಂಗ್ಳೂರಿಗೆ 40% ಆಫ್ ಬೇಸಿಕ್ ಅಂತ ಇದೆ. ಬಟ್ ಯಾವ ಲಾ ಸಹ ನೀವು 40% ಗಿಂತ ಜಾಸ್ತಿ ಇಡಕ್ಕೆ ಇಲ್ಲ ಅಂತ ಇನ್ನೂ ತನಕ ಹೇಳಿಲ್ಲ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಲೆಟ್ಸ್ ಅಬ್ಯೂಸ್ HRA ಅಂತ. ಈ ತರ ಅಬ್ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಮುಂದೊಂದ್ ದಿನ ಯಾರೋ ಕೋರ್ಟ್ ಅಲ್ಲಿ ಹೋಗಿ ಕೇಸ್ ಹಾಕ್ತಾರೆ, ಇವ್ರು ಬೇಕಂತಾನೆ HRA ತುಂಬಾ ದೊಡ್ಡದು ಕೊಡ್ತಾ ಇದ್ದಾರೆ ಟು ಅವಾಯ್ಡ್
ಪಾರ್ಟ್ ಬಿ ತುಂಬಾ ದೊಡ್ಡದಾಗೋದನ್ನ ಅಂತ. ಆ ದಿನ ನೋಡೋಣ. ಕೇಸ್ ಆದಾಗ ಕೋರ್ಟ್ ಕೇಳುತ್ತೆ. ಕೋರ್ಟ್ ಹೇಳಿದಾಗ ಎಂಪ್ಲಾಯರ್ಸ್ ಅವರು ಅಪೀಲ್ ಮಾಡ್ತಾರೆ, ಸರ್ ನಾವು ಇಷ್ಟೆಲ್ಲ ಅಮೌಂಟ್ ಅನ್ನ ಗ್ರಾಚ್ಯುಟಿಗೆ ಅಪ್ಲಿಕೇಬಲ್ ಮಾಡ್ಕೊಂಡ್ರೆ ನಮಗೂ ಬಿಸ್ನೆಸ್ ರನ್ ಮಾಡಕ್ಕಾಗಲ್ಲ. ಸೊ ವಾಟ್ ಎವರ್ ಯು ಹ್ಯಾವ್ ಟೋಲ್ಡ್ 50% and above we are keeping in part A, but part B we are also designing it because HR is the only item which has no special function other than UNO, so we are keeping that high ಅಂತ ನಾವು ಆರ್ಗ್ಯೂ ಮಾಡೋಣ. ಆ ದಿನ ಯಾರು ವಿನ್ ಆಗ್ತಾರೆ ಅಥವಾ ಏನ್ ಲಾಜಿಕ್ ಮೇಲೆ ಕೇಸ್ ನಡೆಯುತ್ತೆ ಅದ್ರ ಬೇಸ್ ಮೇಲೆ ನಾವು HR ಕಂಟಿನ್ಯೂ ಮಾಡ್ಬೋದಾ ಅಥವಾ ಚೇಂಜ್ ಮಾಡ್ಬೇಕಾಗತ್ತ ಅನ್ನೋದನ್ನ ಆಗ ಚಿಂತೆ ಮಾಡೋಣ. ಈಗ ಬೀಸೋದನ್ನ ತಪ್ಕೊಂಡ್ರೆ 100 ವರ್ಷ ಆಯುಷ ಅಂತ ಹೇಳ್ತಾರಲ್ಲ, ಮತ್ತೆ ನಿಮ್ಗೆ ಇಮಿಡಿಯೇಟ್ಲಿ ಸ್ಯಾಲರಿ ಸ್ಟ್ರಕ್ಚರ್ ಚೇಂಜ್ ಮಾಡ್ಕೊಳ್ಬೇಕಾಗಿರೋದ್ರಿಂದ, ಸ್ಪೆಷಲಿ ಗ್ರಾಚ್ಯುಟಿ ಇಂಪ್ಯಾಕ್ಟ್ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಬೇಕಾಗಿರೋದ್ರಿಂದ ಪ್ಲೀಸ್ ಅಬ್ಯೂಸ್ HR. ಮೊಬೈಲ್ ಅಲವೆನ್ಸ್ ಇಸ್ ಆಲ್ಸೋ ವೈ ಕಾಂಟ್ ಬಿ ಇನ್ ಬಕೆಟ್ ಎ. ಮೊಬೈಲ್ ಅಲವೆನ್ಸ್ ನಾನು ಅದೇ ಹೇಳಿದೆ ನಿಮ್ಗೆ, ನೇಚರ್ ನೀವು ತುಂಬಾ ಕೇರ್ಫುಲ್ ಆಗಿ ಏನ್ ಕೇಳ್ಬೇಕಂತ ಹೇಳಿದ್ರೆ, ನಾನು ಯಾವ ನೇಚರ್ ಅಲ್ಲಿ ಮೊಬೈಲ್ ಅಲವೆನ್ಸ್ ಅನ್ನ ಕೊಡ್ತಾ ಇದ್ದೀನಿ. ಮೊಬೈಲ್ ಅಲವೆನ್ಸ್ ನಾನು ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ವಿದೌಟ್ ಕನ್ಸಿಡರಿಂಗ್ ಅಟೆಂಡೆನ್ಸ್. 1 ದಿನ ಬರ್ಲಿ, 15 ದಿನ ಬರ್ಲಿ, 30 ದಿನ ಬರ್ಲಿ, ಐ ಆಮ್ ನಾಟ್ ಡಿಡಕ್ಟಿಂಗ್ ಎನಿಥಿಂಗ್ ಆನ್ ಮೊಬೈಲ್ ಅಲವೆನ್ಸ್. 1 ತಿಂಗಳು ಅವ್ನು ಯೂಸ್ ಮಾಡ್ಬೇಕಂದ್ರೆ 1,000 ರೂಪಾಯಿ ರೀಚಾರ್ಜ್ ಮಾಡ್ತಾನೆ, ಮತ್ತೆ ನಾನು ಅವ್ನಿಗೆ 1,000 ರೂಪಾಯಿ ಕೊಡ್ತೀನಿ. ಮ್ಯಾನೇಜರ್ 3,000 ರೂಪಾಯಿ ಇಂಟರ್ನೆಟ್ ಮನೆಗೆ ಅಥವಾ ಮೊಬೈಲ್ಗೆ ಹಾಕ್ಸ್ಕೊಳಕ್ಕೆ ಯೂಸ್ ಮಾಡ್ತಿದ್ದಾರೆ, 3,000 ರೂಪಾಯಿ ಕೊಡ್ತಾ ಇದ್ದೀನಿ. ಅಂದ್ರೆ ವಿದೌಟ್ ಕನ್ಸಿಡರಿಂಗ್ ಅಟೆಂಡೆನ್ಸ್ ಐ ಆಮ್ ಗಿವಿಂಗ್ ಇಟ್ ಆಸ್ ಒನ್ ಆಫ್ ದಿ ಕಾಂಪೊನೆಂಟ್. ಸೊ ಹಾಗಾಗಿ ಅಲ್ಲಿ ಸ್ಪೆಷಲ್ ಬಂತು, ಏನು ಮೊಬೈಲ್ ಅನ್ನೋ ಒಂದು ಫೆಸಿಲಿಟಿಯನ್ನ ಯೂಸ್ ಮಾಡಬೇಕಾಗಿರುವಂತಹ ಒಂದು ಸ್ಪೆಷಲ್ ಎಫರ್ಟ್ ಇರೋದ್ರಿಂದ ಅದನ್ನ ನಾನು ಪಾರ್ಟ್ ಬಿ ಅಲ್ಲಿ ಹಾಕ್ತಾ ಇದ್ದೀನಿ. ಬಟ್ ಅದೇ ಮೊಬೈಲ್ ಅಲವೆನ್ಸ್ ಅನ್ನ ನೀವು ಅಟೆಂಡೆನ್ಸ್ ಕನೆಕ್ಟ್ ಮಾಡಿದ್ರೆ ಆಗ ಅದು UNO ಕಾನ್ಸೆಪ್ಟಿಗೆ ಹೋಗುತ್ತೆ. ಹಾಗಾಗಿ ಅದನ್ನು ಸಹ ನೀವು ಪಾರ್ಟ್ ಎಗೆ ಹಾಕ್ಬೇಕಾಗತ್ತೆ. ರೈಟ್. ಸೊ ಇದು ನಿಮ್ಗೆ 3 ವೇಜಸ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಏನೇನ್ ಕಾಂಪೊನೆಂಟ್ ಹಾಕಿದ್ದೀನಿ, ಏನೇನ್ ಅಸಂಪ್ಷನ್ ಮಾಡಿದೀನಿ ಅನ್ನೋದನ್ನ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಆ ಎಕ್ಸ್ಪ್ಲನೇಷನ್ ಬೇಸ್ ಮೇಲೆ ನನ್ನ ಡಿವಿಷನ್ ಇದೆ, ಯಾವುದು ಪಾರ್ಟ್ ಎ ಅಲ್ಲಿ ಬರಬೇಕು ಮತ್ತೆ ಯಾವುದು ಪಾರ್ಟ್ ಬಿ ಅಲ್ಲಿ ಬರ್ಬೇಕಂತ. ಎಲ್ರಿಗೂ ಒಂದೇ ಶಾರ್ಟಿಗೆ ನಾನು ಹೇಳಿದ್ದು ಪೂರ್ತಿ ತಲೆಗೆ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಮೇ ಬಿ ಯು ನೀಡ್ ಟು ರಿಪೀಟೆಡ್ಲಿ ವಾಚ್ ವಿಡಿಯೋಸ್ ಆಲ್ಸೋ. ಡೆಫಿನೆಟ್ಲಿ ನಿಮ್ಗೆ ಶೇರ್ ಆಗುತ್ತೆ. ಮೀಟಿಂಗ್ ಅಟೆಂಡ್ ಆಗ್ತಿರೋ ಎಲ್ರಿಗೂ ಈ ವಿಡಿಯೋದ ಲಿಂಕ್ ಬರುತ್ತೆ, ಅಥವಾ ನನ್ನ ಕಾನೂನು ಮತ್ತು ಜೀವನ ಚಾನಲ್ ಅಲ್ಲಿ ಈ ವಿಡಿಯೋದು ಅಪ್ಲೋಡ್ ಮಾಡ್ತೀನಿ ನಾನು ಇನ್ ಅ ಡೇ ಆರ್ ಟು. ಡೆಫಿನೆಟ್ಲಿ ಯು ಹ್ಯಾವ್ ಟು ಗೋ ಥ್ರೂ ಟು ಅಂಡರ್ಸ್ಟ್ಯಾಂಡ್ ನಾನು ಏನೆಲ್ಲ ಹೇಳಿದೆ, ಮತ್ತೆ ಯಾವ್ದು ನಿಮ್ಗೆ ಒಂದೇ ಸಲ ತಲೆಗೆ ಹೋಗಿಲ್ಲ. ಬಿಕಾಸ್ ನನಗೂ ಯಾವುದು ಒಂದೇ ಸಲ ತಲೆ ಹೋಗಿಲ್ಲ. ಇಟ್ ಇಸ್ ಬಿನ್ ಸೋ ಮಚ್ ಆಫ್ ಎಫರ್ಟ್. ನಿಮ್ ತರ ಫ್ರೀ ಸೆಷನ್ ಆಗಿರ್ಲಿಲ್ಲ ನಾನು ಕಲಿತಾ ಇರೋದು. ವಿ ಹ್ಯಾವ್ ಸ್ಪೆಂಡ್ ಲಾಟ್ ಆಫ್ ಮನಿ ಟು ಅಂಡರ್ಸ್ಟ್ಯಾಂಡ್ ಮೆನಿ ಆಫ್ ದೀಸ್. ಹಾಗೆ ತುಂಬಾ ವರ್ಷ ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ ಒಂದಷ್ಟು ಕೇಸ್ ಲಾಗಳನ್ನ ಆಲ್ರೆಡಿ ಗಾನ್ ಥ್ರೂ ಮಾಡಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಒಮ್ಮೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇನ್ನೊಂದ್ಸಲ ಕೇಳಿ. ನನ್ನ ಒಬ್ಬನೇ ಲೆಕ್ಚರ್ ಅಲ್ಲ, ಮಲ್ಟಿಪಲ್ ಬೇರೆ ಬೇರೆ ಲೆಕ್ಚರ್ ಅನ್ನ ಕೇಳಿದಾಗ ನಿಮಗೆ ಕ್ಲಾರಿಟಿ ಸಿಗ್ಬಹುದು. ಬಟ್ ಟು ಅನ್ ಎಕ್ಸ್ಟೆಂಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸಿದ್ರೆ ಥಮ್ಸ್ ಅಪ್ ಮಾಡಿ, ಸೊ ದಟ್ ನಾವು ಒಂದೊಂದೇ ಕಾನೂನನ್ನ ನೋಡ್ತಾ ಹೋಗೋಣ. ಎಸ್, ಥ್ಯಾಂಕ್ ಯು. ಫಸ್ಟ್ ಲಾ ನಾನು ನೋಡ್ತಾ ಇರೋದು ಮಿನಿಮಮ್ ವೇಜಸ್. ಯಾಕಂದ್ರೆ ಎಲ್ಲಾ ಸಂಬಳದ ವಿಷಯ ಎಲ್ಲ ಸ್ಟಾರ್ಟ್ ಆಗೋದು ಮಿನಿಮಮ್ ವೇಜಸ್ ಇಂದಾನೆ. ಸೊ ಹಾಗಾಗಿ ಮಿನಿಮಮ್ ವೇಜಸ್ ಅನ್ನ ನೋಡೋಣ. ಮಿನಿಮಮ್ ವೇಜಸ್ 21 ನವೆಂಬರ್ 2025ಗೂ ಮೊದಲು ಮತ್ತೆ 21 ನವೆಂಬರ್ 2025 ನಂತರ ಓಕೆ ಏನು ಚೇಂಜಸ್ ಬಂದಿದೆ ಅಂತ ನೋಡೋದಾದ್ರೆ, ಮೊದಲೇನಾಗ್ತಾ ಇತ್ತು, ಮಿನಿಮಮ್ ವೇಜಸ್ ಅನ್ನ ಒಂದು ಸ್ಟೇಟ್ ಗವರ್ಮೆಂಟ್ ಅನೌನ್ಸ್ ಮಾಡ್ತಾ ಇತ್ತು. ಮತ್ತೆ ಆ ಸ್ಟೇಟ್ ಗವರ್ಮೆಂಟ್ ಏನ್ ಮಾಡ್ತಾ ಇತ್ತು, ಸ್ಕೆಡ್ಯೂಲ್ಡ್ ಎಂಪ್ಲಾಯ್ಮೆಂಟ್ ಅಂದ್ರೆ ಯಾವ ಯಾವ ಕಂಪನಿಗೆ ಅಥವಾ ಯಾವ ಯಾವ ನೇಚರ್ ಆಫ್ ಬಿಸ್ನೆಸ್ಸಿಗೆ ಅಪ್ಲಿಕೇಬಲ್ ಆಗುತ್ತೆ ಅನ್ನೋ ತರ ಲಿಸ್ಟ್ ಅನ್ನ ಮಾಡ್ತಾ ಇತ್ತು. ಲೈಕ್ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್, ಫ್ಯಾಕ್ಟರೀಸ್, ಗಾರ್ಮೆಂಟ್ಸ್, ಸೆಕ್ಯೂರಿಟಿ, ಈ ತರ ಬೇರೆ 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 ಸ್ಕೆಡ್ಯೂಲ್ಡ್ ಎಂಪ್ಲಾಯ್ಮೆಂಟ್ಸ್ ಅನ್ನ ರೆಕಗ್ನೈಸ್ ಮಾಡ್ತಾ ಇತ್ತು. ಆ ಸ್ಕೆಡ್ಯೂಲ್ ಎಂಪ್ಲಾಯ್ಮೆಂಟ್ ಅಲ್ಲಿ ಅಗೇನ್ 4 ಝೋನ್ ಇರ್ತಾ ಇತ್ತು. ಝೋನ್ 1, ಝೋನ್ 2, ಝೋನ್ 3, ಝೋನ್ 4 ಅಂತ ಇರ್ತಾ ಇತ್ತು. ಮತ್ತೆ ಪ್ರತಿ ಝೋನ್ ಅಲ್ಲೂ ಅನ್ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್, ಸ್ಕಿಲ್ಡ್ ಮತ್ತೆ ಹೈಲಿ ಸ್ಕಿಲ್ಡ್ ಅನ್ನುವಂತ 4 ಸ್ಕಿಲ್ ಕ್ಯಾಟಗರಿ ಇರ್ತಾ ಇತ್ತು. ಓಕೆ, ಈ ತರ ಇರ್ತಾ ಇತ್ತು. ಒಂದು ಸ್ಕೆಡ್ಯೂಲ್ ಎಂಪ್ಲಾಯ್ಮೆಂಟ್ ಇರ್ತಾ ಇತ್ತು. ಸ್ಕೆಡ್ಯೂಲ್ ಎಂಪ್ಲಾಯ್ಮೆಂಟ್ ಆದ ನಂತರ 4 ಝೋನ್ ಇರ್ತಾ ಇತ್ತು. 4 ಝೋನ್ ಆದ ನಂತರ 4 ಸ್ಕಿಲ್ಸ್ ಇರ್ತಾ ಇತ್ತು. ಮತ್ತೆ 4 ಸ್ಕಿಲ್ಸ್ ಅಲ್ಲಿ ಮಲ್ಟಿಪಲ್ ನಂಬರ್ ಆಫ್ ಕ್ಯಾಟಗರಿ ಆಫ್ ಎಂಪ್ಲಾಯೀಸ್ ಇರ್ತಾ ಇದ್ರು. ಮತ್ತೆ ಅಲ್ಲಿ ಏನ್ ಮಿನಿಮಮ್ ವೇಜಸ್ ಹೇಳ್ತಾ ಇದ್ರು ಆ ಮಿನಿಮಮ್ ವೇಜಸ್ ಅನ್ನು ನಾವು ಕೊಡ್ತಾ ಇದ್ವಿ. ಕರ್ನಾಟಕದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಅದನ್ನ ಡಿಕ್ಲೇರ್ ಮಾಡ್ತಾ ಇದ್ರು. ಫಿನಾನ್ಷಿಯಲ್ ಇಯರ್ ಅಲ್ಲಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ಬಟ್ ಇನ್ಮೇಲೆ ಹಾಗಾಗಲ್ಲ, ಚೇಂಜಸ್ ಇದೆ ಮಿನಿಮಮ್ ವೇಜಸ್ ಅಲ್ಲಿ. ಪ್ರೈಮ್ ಆಫೀಸಿ ಚೇಂಜಸ್ ಏನಂತ ಹೇಳಿದ್ರೆ, ಮೊದಲು ಸೆಂಟ್ರಲ್ ಗವರ್ಮೆಂಟ್ ಫ್ಲೋರ್ ವೇಜಸ್ ಅನ್ನ ಡಿಕ್ಲೇರ್ ಮಾಡುತ್ತೆ. ಈಗ ಕ್ಲಾರಿಟಿ ಇಲ್ಲ ಫ್ಲೋರ್ ವೇಜಸ್ ಇಡೀ ಇಂಡಿಯಾಕ್ ಒಂದ್ ಹೇಳ್ತಾರ ಅಥವಾ ಇಂಡಿಯಾ ಸಹ ಝೋನ್ ಆಗಿ ಡಿವೈಡ್ ಮಾಡ್ತಾರ ಗೊತ್ತಿಲ್ಲ. ಯಾಕಂದ್ರೆ ನೀವು ನಾರ್ತ್ ಈಸ್ಟಿಗೆ ಮಿನಿಮಮ್ ವೇಜಸ್ ಮತ್ತೆ ಕರ್ನಾಟಕಕ್ಕೂ ಮಿನಿಮಮ್ ವೇಜಸ್ ನೋಡಿದ್ರೆ 1:2 ಇದೆ. ಕರ್ನಾಟಕ ತುಂಬಾ ಹೈ ಅಲ್ಲಿ ಇದೆ. ಸೊ ನಮ್ಮನ್ನ ಅವ್ರ ಜೊತೆ ಕಂಪೇರ್ ಮಾಡಿ ಫ್ಲೋರ್ ವೇಜಸ್ ಅನ್ನ ಮಾಡಿದ್ರೆ ಡೆಫಿನೆಟ್ಲಿ ಫ್ಲೋರ್ ವೇಜಸ್ ತುಂಬಾ ಕಡಿಮೆ ಇರುತ್ತೆ, ನಮ್ಗೆ ಅದ್ರ ಎಫೆಕ್ಟೇ ಬರಲ್ಲ. ಸೊ ಹಾಗಾಗಿ ಅವ್ರು ಡಿವೈಡ್ ಮಾಡಬಹುದು, ನಾರ್ತ್ ಝೋನ್, ಸೌತ್ ಝೋನ್, ನಾರ್ತ್ ಈಸ್ಟ್, ಆತರ ಏನಾದ್ರು ಝೋನ್ಸ್ ಮಾಡ್ಬಿಟ್ಟು ಡಿವೈಡ್ ಮಾಡಬಹುದು. ಬಟ್ ಅದೇನೇ ಮಾಡ್ಲಿ ಅದು ಅವ್ರ ತಲೆನೋವು. ಬಟ್ ಫೈನಲಿ ಅವರೊಂದು ಫ್ಲೋರ್ ವೇಜಸ್ ಹೇಳ್ತಾರೆ. ಅದಕ್ಕೂ ನಮಗೂ ಯಾವುದೇ ಡೈರೆಕ್ಟ್ ಕನೆಕ್ಷನ್ ಇಲ್ಲ. ಬಟ್ ಫ್ಲೋರ್ ವೇಜಸ್ ಬೇಸ್ ಮೇಲೆ ಯಾವ ಝೋನ್ ಅಲ್ಲಿ ನಾವು ಫಾಲ್ ಆಗ್ತೀವಿ ಆ ಝೋನ್ ಇದು ಫ್ಲೋರ್ ವೇಜಸ್ ನೋಡ್ಕೊಂಡ್ಬಿಟ್ಟು ಸ್ಟೇಟ್ ಮಿನಿಮಮ್ ವೇಜಸ್ ನೋಟಿಫೈ ಮಾಡುತ್ತೆ ಇನ್ಮೇಲೆ.
ಸ್ಟೇಟ್ ಮಿನಿಮಮ್ ವೇಜಸ್ ನೋಟಿಫೈ ಮಾಡುವಾಗ ದರ್ ಆರ್ ಚೇಂಜಸ್. ಏನು, ಇನ್ಮೇಲೆ ಸ್ಕೆಡ್ಯೂಲ್ಡ್ ಎಂಪ್ಲಾಯ್ಮೆಂಟ್ ಅಂತ ಇರಲ್ಲ. ಓಕೆ, ಯಾವ ಯಾವ ಇಂಡಸ್ಟ್ರಿಗೆ ಅಂತ ಸ್ಯಾಲರಿ ಬರಲ್ಲ. ಇನ್ಮೇಲೆ ಝೋನ್ ಇರುತ್ತೆ, ಡೆಫಿನೆಟ್ಲಿ 3 ಝೋನ್ ಇರುತ್ತೆ: ಮೆಟ್ರೋಪಾಲಿಟನ್ ಸಿಟೀಸ್, ನಾನ್ ಮೆಟ್ರೋಪಾಲಿಟನ್ ಸಿಟೀಸ್, ಮತ್ತೆ ರೂರಲ್ ಏರಿಯಾಸ್ ಅಂತ ಇರುತ್ತೆ. ಓಕೆ, 3 ಝೋನ್ಸ್ ಇರುತ್ತೆ, ದಟ್ ಇಸ್ ಮೆಟ್ರೋಪಾಲಿಟನ್, ನಾನ್ ಮೆಟ್ರೋಪಾಲಿಟನ್ ಅಂಡ್ ರೂರಲ್. ಅಂಡ್ ದೆನ್ ಅನ್ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್, ಸ್ಕಿಲ್ಡ್ ಮತ್ತೆ ಹೈಲಿ ಸ್ಕಿಲ್ಡ್ ಇದೆಯಲ್ಲ, ಅದರಲ್ಲಿ ಬೇರೆ ಬೇರೆ ಸ್ಕಿಲ್, ಬೇರೆ ಬೇರೆ ವರ್ಕ್ಮನ್ ಅನ್ನ ರೆಕಗ್ನೈಸ್ ಮಾಡಿದ್ದಾರೆ. ಲೈಕ್ ಫಾರ್ ಎಕ್ಸಾಂಪಲ್, ಕರ್ನಾಟಕದ ರೂಲ್ ಅನ್ನು ನೀವು ನೋಡಿದ್ರೆ ಅನ್ಸ್ಕಿಲ್ಡ್ ಅಲ್ಲಿ ಸುಮಾರು 123 ಕ್ಯಾಟಗರಿ ಆಫ್ ಎಂಪ್ಲಾಯ್ಸ್ ಹಾಕಿದ್ದಾರೆ. ಸೆಮಿ ಸ್ಕಿಲ್ಡ್ ಅಲ್ಲಿ 127 ಕ್ಯಾಟಗರೀಸ್ ಆಫ್ ಎಂಪ್ಲಾಯ್ಸ್ ಹಾಕಿದ್ದಾರೆ. ಸ್ಕಿಲ್ಡ್ ಅಲ್ಲಿ 320 ಕ್ಯಾಟಗರಿ ಆಫ್ ಎಂಪ್ಲಾಯ್ಸ್ ಅನ್ನು ಹಾಕಿದ್ದಾರೆ. ಆಮೇಲೆ ಹೈಲಿ ಸ್ಕಿಲ್ಡ್ ಅಲ್ಲಿ ಅಗೇನ್ 120 ಅಂತ ಅನ್ಕೊಳ್ತೀನಿ. ಟೋಟಲ್ ಆಫ್ ಅಬೌಟ್ 681 ಸ್ಕಿಲ್ ಕ್ಯಾಟಗರಿನ ಡಿಫ್ರೆಂಟ್ ಸ್ಕಿಲ್ಸ್ ಅನ್ನು ಐಡೆಂಟಿಫೈ ಮಾಡಿದ್ದಾರೆ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್. ಮತ್ತೆ ಆ ಸ್ಯಾಲರಿ ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಇನ್ಮೇಲೆ ಲೈಕ್ ಫಾರ್ ಎಕ್ಸಾಂಪಲ್, ಡ್ರೈವರ್ ಅನ್ನುವಂತಹ ಒಂದು ಸ್ಕಿಲ್ ಇದೆಯಲ್ವಾ, ಅದನ್ನ ಸ್ಕಿಲ್ಡ್ ಅಲ್ಲಿ ಹಾಕಿದ್ದಾರೆ. ಈಗ ಡ್ರೈವರ್ ಎಲ್ಲಿರ್ಬಹುದು? ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಡ್ರೈವರ್ ಇರಬಹುದು. ಓಕೆನಾ, ಅವನಿಗೆ ವೇಜ್, ಫ್ಯಾಕ್ಟ್ರಿಯಲ್ಲಿ ಇರುವಂತ ಒಬ್ಬ ಡ್ರೈವರ್ ವೇಜ್, ಅಥವಾ ಒಂದು ಸ್ಕೂಲಿಗೆ ಡ್ರೈವ್ ಮಾಡಿರುವಂತಹ ಡ್ರೈವರ್ ವೇಜ್, ಯಾರಿಗೆ ಬೇಕಾದ್ರೂ ಒಬ್ಬ ಡ್ರೈವರ್ ಆಗಿರ್ಬೋದು. ಬಟ್ ಅವನ ಸ್ಯಾಲ್ರಿ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಇರುವಂತಹ ಎಲ್ಲಾ ಡ್ರೈವರ್ದು ಸೇಮ್ ಸ್ಯಾಲ್ರಿ ಆಗಿರುತ್ತೆ. ನಾನ್ ಮೆಟ್ರೋಪಾಲಿಟನ್ ಒಂದಿರುತ್ತೆ, ಮತ್ತೆ ರೂರಲ್ ಒಂದಿರುತ್ತೆ. ಸೊ ಅವನು ಡ್ರೈವರ್ ಅನ್ನೋದು ಮಾತ್ರ ಇಂಪಾರ್ಟೆಂಟ್, ಎಲ್ಲಿ ಅನ್ನೋದು ಇನ್ಮೇಲೆ ಇಂಪಾರ್ಟೆಂಟ್ ಆಗಲ್ಲ, ಎಕ್ಸೆಪ್ಟ್ ಫಾರ್ ಲೊಕೇಶನ್. ಅಂದ್ರೆ ಮೆಟ್ರೋಪಾಲಿಟನ್, ನಾನ್ ಮೆಟ್ರೋಪಾಲಿಟನ್, ರೂರಲ್, ಆ ಲೊಕೇಶನ್ ಡೆಫಿನೆಟ್ಲಿ ಕೌಂಟ್ ಆಗುತ್ತೆ. ಯಾವ ಇಂಡಸ್ಟ್ರಿ ಅಂತ ರೆಕಗ್ನೈಸ್ ಆಗಲ್ಲ. ಮತ್ತೆ ದರ್ ಇಸ್ ನೋ ಮೋರ್ ಸ್ಕೆಡ್ಯೂಲ್ಡ್ ಎಂಪ್ಲಾಯ್ಮೆಂಟ್. ಎನಿ ಎಸ್ಟಾಬ್ಲಿಷ್ಮೆಂಟ್ ಈಸ್ ಕಮಿಂಗ್ ಅಂಡರ್ ಮಿನಿಮಮ್ ವೇಜಸ್. ಓಕೆ, ನಿಮ್ಮ ಸ್ಕೆಡ್ಯೂಲ್ ಆಗಿದೆ, ಸ್ಕೆಡ್ಯೂಲ್ ಆಗಿಲ್ಲ, ನಿಮ್ಮ ಇಂಡಸ್ಟ್ರಿ ರೆಕಗ್ನೈಸ್ ಆಗಿದೆ, ಅದೆಲ್ಲ ಕೌಂಟ್ ಆಗಲ್ಲ. ಇಫ್ ಯು ಆರ್ ಅನ್ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟರ್ಡ್ ಅಂಡರ್ ಎನಿ ಆಫ್ ದಿ ಆಕ್ಟ್, ದೆನ್ you have to cover them under those wages. ಓಕೆ, ಕ್ಲಿಯರ್ ಆಯ್ತಲ್ವಾ? ಇದು ಮಿನಿಮಮ್ ವೇಜಸ್ಗೆ ಸಂಬಂಧಪಟ್ಟಂತೆ ಬೇಸಿಕ್ಸ್ ನೀವು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಇನ್ನೊಂದು ಟ್ರಾವೆಲ್ ಮಿನಿಮಮ್ ವೇಜಸ್ November 21, 2025 ಗಿಂತ ಏನನ್ನ ನೋಡಿತ್ತು, ಮತ್ತೆ ಇನ್ಮೇಲೆ ನಾವು ಏನನ್ನ ನೋಡ್ತೀವಿ ಅಂತ ಹೇಳೋದಾದ್ರೆ, ಕರ್ನಾಟಕದಲ್ಲಿ ಮಿನಿಮಮ್ ವೇಜಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ ಪ್ರತಿ ವರ್ಷ. ಲೈಕ್ ಫಾರ್ ಎಕ್ಸಾಂಪಲ್, ನಾನಿಲ್ಲಿ 18,000 ಮಿನಿಮಮ್ ವೇಜಸ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ಬೇಸಿಕಲಿ 15,000 ಇದೆ, ಡಿ ಅಲ್ಲಿ 3,000 ಇದೆ. ಇದು ಕರ್ನಾಟಕ ಗವರ್ಮೆಂಟ್ ಏನ್ ಹೇಳ್ತಲ್ಲ ಅದನ್ನ ಡೈರೆಕ್ಟ್ ಆಗಿ ನಾನು ಎಂಪ್ಲಾಯಿಗೆ ಕೊಟ್ಟಿದ್ದೀನಿ. ಓಕೆನಾ, ಅಥವಾ ನನಗೆ ಬೇಸಿಕ್ ಪ್ಲಸ್ ಡಿ ಎ 2 ಐಟಮ್ ಇಟ್ಕೊಳಕ್ ಮನ್ಸಿಲ್ಲ, ನಾನೇನ್ ಮಾಡ್ತೀನಿ, ಬೇಸಿಕ್ ಪ್ಲಸ್ ಡಿ ಎ 2ನ್ನ ಸೇರಿ 18,000 ಒಂದರಲ್ಲೇ ಕೊಟ್ಬಿಡ್ತೀನಿ. ದಟ್ ಈಸ್ ಆಲ್ಸೋ ಫೈನ್. ಓಕೆನಾ, ಬಟ್ ಕೆಲವು ಕಂಪ್ನಿಯವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನಾನು ಬೇಸಿಕ್ ಪ್ಲಸ್ ಡಿ ಎ ಮಾತ್ರ ಕೊಡಲ್ಲ, ಯಾಕಂದ್ರೆ ಗ್ರಾಚ್ಯುಟಿ ಎಲ್ಲ ನಂಗೆ ಲಯಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ವಾಟ್ ಐ ವಿಲ್ ಡೂ, ನಾನು ಒಂದು 10,000 ಬೇಸಿಕ್ ಕೊಡ್ತೀನಿ, ಒಂದು 2,000 ಡಿ ಎ ಕೊಡ್ತೀನಿ, 12,000 ಆಯ್ತು, ಇನ್ನು 6,000 HR ಕೊಡ್ತೀನಿ ಅಂತ ಇಟ್ಕೊಂಡ್ರು. ಓಕೆನಾ, ಹಾಗೇನಾಯ್ತು, 10,000 ಪ್ಲಸ್ 2,000 12,000ಕ್ಕೆ ಅವನಿಗೆ PF ಲಯಬಿಲಿಟಿ, ಬೋನಸ್ ಲಯಬಿಲಿಟಿ, ಬೋನಸ್ ಏನಿಯೋ ಆಮೇಲೆ ಚೇಂಜ್ ಆಯ್ತು ಮಿನಿಮಮ್ ವೇಜಸ್ಗೆ, ಬಟ್ PF ಲಯಬಿಲಿಟಿ ಅಷ್ಟಕ್ಕೆ ಬಂತು, ಗ್ರಾಚ್ಯುಟಿ ಲಯಬಿಲಿಟಿ 12,000ಕ್ಕೆ ಬಂತು. ಎರಡು ಕಡೆ ಕಾಸ್ಟ್ ಕಡಿಮೆ ಮಾಡ್ಕೊಳಕ್ ಆಯ್ತಲ್ವಾ. HR ಹೇಗೂ PF ಕನ್ಸಿಡರ್ ಆಗಲ್ಲ, ಗ್ರಾಚ್ಯುಟಿನು PF ಕನ್ಸಿಡರ್ ಆಗ್ತಾ ಇರಲ್ಲ. ಸೊ ಹಾಗಾಗಿ ಕಾಸ್ಟ್ ರಿಡ್ಯೂಸ್ ಮಾಡೋದಕ್ಕೆ ಕಾಂಪೊನೆಂಟ್ ಅನ್ನು ಇನ್ಕ್ರೀಸ್ ಮಾಡಿ HRA ಅಲ್ಲಿ ಮಿನಿಮಮ್ ವೇಜಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಕ್ ಶುರು ಮಾಡಿದ್ರು. ಓಕೆನಾ, ಆಗ ಎಂಪ್ಲಾಯೀಸ್ ಇಂದ ಕೇಸ್ ಹೋಯ್ತು, ಗುರು ಇದನ್ನ ಬೇಸಿಕ್ ಪ್ಲಸ್ ಡಿ ಅಂತ ಗವರ್ಮೆಂಟ್ ಹೇಳಿದೆ, ಮತ್ತೆ ನೀವ್ಯಾಕೆ ಹೀಗೆಲ್ಲ ಮಾಡ್ತೀರಾ ಅಂತ ಕೇಸ್ ಹಾಕಿದ್ರು. ಬಟ್ ಸುಪ್ರೀಂ ಕೋರ್ಟ್ ಅನ್ಫಾರ್ಚುನೇಟ್ಲಿ, ಐ ಡೋಂಟ್ ನೋ ಫಾರ್ ವಾಟ್ ರೀಸನ್, ಲೆಜಿಸ್ಲೇಚರ್ ಲಾ ಮಾಡುವಾಗ ಏನನ್ನ ಹೇಳಿರ್ತಾನೆ ಅದನ್ನ ಇಂಪ್ಲಿಮೆಂಟ್ ಮಾಡುವ ಅಂತ ಕೋರ್ಟ್ ಹೇಳಬೇಕು. ಬಟ್ ಫಾರ್ ಸಮ್ ರೀಸನ್ ಇನ್ ದಿಸ್ ಕೇಸ್ ಕೋರ್ಟ್ ಸೆಡ್ ಮಿನಿಮಮ್ ವೇಜಸ್ ಸ್ಟೇಟ್ ಡಿಸೈಡ್ ಮಾಡಿದೆ, ಬಟ್ ಯಾವ ಕಾಂಪೊನೆಂಟ್ ಅಲ್ಲಿ ಕೊಡಬೇಕು ಅನ್ನೋದನ್ನ ಎಂಪ್ಲಾಯರ್ ಡಿಸೈಡ್ ಮಾಡಬಹುದು ಅಂತ 2 ಕೇಸಲ್ಲಿ ಹೇಳಿದ್ರು. ಒಂದು ಏರ್ ಫ್ರೈಟ್ ಲಿಮಿಟೆಡ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, ಇನ್ನೊಂದು ಹಿಂದೂಸ್ತಾನ್ ಸ್ಯಾನಿಟರಿ ವೇರ್ ಅಂಡ್ ಇಂಡಸ್ಟ್ರೀಸ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ. ಒಂದು 1999 ಕೇಸ್ ನಮ್ದು ಕರ್ನಾಟಕದ ಏರ್ ಫ್ರೈಟ್ ಕೇಸ್, ತುಂಬಾ ಹಳೆ ಕೇಸ್, ಎಲ್ಲರೂ ಇದನ್ನ ರೆಫರ್ ಮಾಡ್ಕೊಂಡು ಬಂದಿದ್ವಿ ಇಷ್ಟು ದಿನ. ಅಂಡ್ ದೆನ್ ಹರಿಯಾಣ 2019 ಕೋವಿಡ್ ಟೈಮ್ ಅಲ್ಲಿ ಇನ್ನೊಂದು ಜಡ್ಜ್ಮೆಂಟ್ ಬಂತು. ಓಕೆ, ಸ್ಟೇಟ್ ಮಿನಿಮಮ್ ವೇಜಸ್ ಎಷ್ಟು ಕೊಡ್ಬೇಕಂತ ಹೇಳುತ್ತೆ, ಯಾವ ಕಾಂಪೊನೆಂಟ್ ಕೊಡಬೇಕು ಅದು ಎಂಪ್ಲಾಯರ್ ಡಿಸೈಡ್ ಮಾಡಬಹುದು ಅಂತ ಹೇಳ್ಬಿಟ್ರು. ಓಕೆನಾ, ಸೊ ಆಗ ಏನ್ ಮಾಡಿದ್ರು, ಕೆಲವು ಎಂಪ್ಲಾಯರ್ಸ್ ಅಬ್ಯೂಸ್ ಮಾಡಕ್ ಶುರು ಮಾಡಿದ್ರು, ಅದನ್ನ HR ಎಲ್ಲ ಹಾಕಿ ಸ್ವಲ್ಪ ಕಾಸ್ಟ್ ಸೇವ್ ಮಾಡೋದು ಅಂತದೆಲ್ಲ ಮಾಡಕ್ ಶುರು ಮಾಡಿದ್ರು. ಬಟ್ 21 November 2025 ಬಂತು. ಓಕೆನಾ, ಈಗ ವೇಜ್ ಕೋಡ್ ಅಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸಂಬಳ ಅಂತ ಹೇಳಿದ್ರೆ ಪಾರ್ಟ್ ಎ ಇರೋದು ಮಾತ್ರ ಬೇಸಿಕ್ ಪ್ಲಸ್ ಡಿ ಎ ರಿಟೈನಿಂಗ್ ಅಲವೆನ್ಸ್ ಆರ್ ರಿಟೈನಿಂಗ್ ಅಲವೆನ್ಸ್ ಇನ್ ದ ಸೆನ್ಸ್ ಆಫ್ UNO ಪ್ರಿನ್ಸಿಪಲ್ ಅಂತ ನೀವು ನೋಡಿದ್ರೆ, ಈಗ ಎಂಪ್ಲಾಯರಿಗೆ ಆಟ ಆಡಕ್ ಆಗಲ್ಲ. ಮಿನಿಮಮ್ ವೇಜಸ್ ಶುಡ್ ಬಿ ಇನ್ ಪಾರ್ಟ್ ಎ. ಓಕೆ, ನನಗೆ ಇಲ್ಲಿ ಸ್ವಲ್ಪ ಥಮ್ಸ್ ಅಪ್ ಕೊಡಿ, ಯಾಕಂದ್ರೆ ನೀವು ನಿಮ್ಮ ಮ್ಯಾನೇಜ್ಮೆಂಟ್ ಹೇಳಬೇಕು, ಮೊದಲು ಆಟ ಆಡಿದ್ವಿ ಬಟ್ ಈಗ ಆಟ ಆಡಕ್ಕಾಗಲ್ಲ, ನಾವು ಏನೇ ಹೆಸರಲ್ಲಿ ಕೊಟ್ಟರು ಸಹ ಅದು ಪಾರ್ಟ್ ಎ ಫಾಲ್ ಆಗ್ಬೇಕು, ಇಲ್ಲ ಅಂದ್ರೆ ಮಿನಿಮಮ್ ವೇಜಸ್ಗೆ ನಾನ್ ಕಂಪ್ಲೈ ಆಗ್ತೀವಿ ಅನ್ನೋದನ್ನ HR ಗಳು ನಿಮ್ಮ ಮ್ಯಾನೇಜ್ಮೆಂಟ್ ಹೇಳ್ಬೇಕಾಗತ್ತೆ. ಇನ್ಮೇಲೆ ಆ ಮಿಸ್ಟೇಕ್ ಅನ್ನ ಪುನಃ ಮಾಡೋದಕ್ಕೆ ಬಿಡಬಾರ್ದು. ಫಾರ್ ಎಕ್ಸಾಂಪಲ್,
ಈಗ 24,000 ಅಂತ ತಗೊಳ್ಳೋಣ ಫಾರ್ ಕೇಸ್, ಇದು 24,000 ಮಿನಿಮಮ್ ವೇಜಸ್ ಅಂತ ಇಟ್ಕೊಳ್ಳೋಣ, ಬಿಕಾಸ್ HR ಕೆಳಗಿದೆ ಅದಕ್ಕೋಸ್ಕರ. ಇಲ್ಲಿ ಮೊದಲು 15,000 ಪ್ಲಸ್ 3,000 18,000 ಪ್ಲಸ್ 6,000 HR ಕೊಡ್ತಾ ಇದ್ದೆ ನಾನು. 20 ನವೆಂಬರ್ 2025 ತನಕ ನನ್ನ ಮಿನಿಮಮ್ ವೇಜಸ್ 24,000 ಆಗಿದ್ರೆ ಕಂಪ್ಲೈ ಆಗ್ತಾ ಇದ್ದೆ ನಾನು, ಯಾಕಂದ್ರೆ 2 ಜಡ್ಜ್ಮೆಂಟ್ ನನಗೆ ಸಪೋರ್ಟ್ ಮಾಡ್ತಾ ಇತ್ತು. ಬಟ್ ಇವತ್ತು ಅದು ಕಂಪ್ಲೈ ಆಗತ್ತಾ ಕೇಳಿದ್ರೆ ನೋ, ಬಿಕಾಸ್ HR ಇಸ್ ಅನ್ ಎಕ್ಸ್ಕ್ಲೂಷನ್. ನೀವು ಬಕೆಟ್ ಬಿಗೆ ಯಾವುದೇ ಐಟಮ್ ಹಾಕಿದ್ರು ಸಹ ಅದು ಎಕ್ಸ್ಕ್ಲೂಷನ್ ಆಗಿರೋದ್ರಿಂದ ಅದು ಕಂಪ್ಲೈ ಆಗಲ್ಲ. ಸೊ ಸ್ಟೇಟ್ ಏನ್ ಮಿನಿಮಮ್ ವೇಜಸ್ ಹೇಳತ್ತಲ್ಲ, ನನ್ನ ಪ್ರಕಾರ ಬುದ್ಧಿ ಉಪಯೋಗಿಸಬೇಡಿ. ಕೆಲವು ಪ್ಲೇಸ್ ಅಲ್ಲಿ ಬುದ್ಧಿ ಉಪಯೋಗಿಸಬೇಡಿ, ಬಿಕಾಸ್ ಸ್ಟೇಟ್ ಹೇಳಿದೆ ಇಷ್ಟು ಬೇಸಿಕ್ ಇಷ್ಟು DA ಅಂತ. either call it basic plus DA or basic and DA separately, whatever, but keep the amount as is, because law ಮಾಡೋದು ಯಾರು? ಲೆಜಿಸ್ಲೇಚರ್. ರಿವ್ಯೂ ಮಾಡೋದು ಕೋರ್ಟ್ಸ್ಗಳು, ಆಮೇಲೆ ಮಾಡಿ. ಬಟ್ ಲಾ ಕ್ಲಿಯರ್ ಆಗಿ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಕೊಟ್ಟಾಗ ಅದನ್ನ ಛೇಡ್ಛಾಡ್ ಮಾಡೋದು ಒಳ್ಳೆ ಗುಣ ಅಲ್ಲ. ದಯವಿಟ್ಟು ಡೋಂಟ್ ಗೆಟ್ ಇನ್ ಟು ಇಟ್ ಅಂತ ನಾನು ಹೇಳ್ತೀನಿ. ಬಟ್ ಎನಿಹೌ, ಈಗ ನಾವು ಛೇಡ್ಛಾಡ್ ಮಾಡ್ಬೇಕಂದ್ರೆ ಆಪ್ಷನ್ ಇಲ್ಲ, ಬಿಕಾಸ್ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಪಾರ್ಟ್ ಎ ಇದ್ರೆ ಮಾತ್ರ ವೇಜ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ನೀವು ಆ ಕಾಂಪೋನೆಂಟ್ಸ್ ಅನ್ನ ಇಲ್ಲೇ ಹಾಕ್ಬೇಕಾಗತ್ತೆ ಮತ್ತೆ ಇಲ್ಲೇ ಕಂಪ್ಲೈ ಮಾಡ್ಬೇಕಾಗತ್ತೆ. ಅಂಡರ್ಸ್ಟೂಡ್? ಅರ್ಥ ಆಯ್ತಾ? ರೈಟ್, ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು. ಎರಡನೇ ಲಾಗ್ ಹೋಗೋಣ, ಗ್ರಾಚ್ಯುಯಿಟಿ. ಓಕೆನಾ? ಫಸ್ಟ್ ಎಲ್ಲ ಪಡ ವಾಟ್ಸಪ್ ಸ್ಟೇಟಸ್ ಬಂದ್ವು. ಲೇಬರ್ ಕೋಡ್ ಬಂದಾಗ ಏನಂತ, ಇನ್ಮೇಲೆ 1 year ಆದ್ರೂ ಗ್ರಾಚ್ಯುಯಿಟಿ ಅಪ್ಲಿಕೇಬಲ್ ಆಗುತ್ತೆ, 2 year ಆದ್ರೂ ನಾವು ಎಷ್ಟು ವರ್ಷ ಕೆಲಸ ಮಾಡಿದ್ವಿ ಅಷ್ಟು ವರ್ಷ ಗ್ರಾಚ್ಯುಯಿಟಿ ಕೊಡ್ತೀವಿ ಅಂತ ಸಿಕ್ಕಾಪಡೆ ಖುಷಿ ಆಗ್ಬಿಟ್ಟಿದ್ರು ಜನ. ದಟ್ಸ್ ಅಗೇನ್ ಅ ರಾಂಗ್ ಇಂಟರ್ಪ್ರಿಟೇಷನ್. ಓಕೆ, ಗ್ರಾಚ್ಯುಯಿಟಿ ಪರ್ಮನೆಂಟ್ ಎಂಪ್ಲಾಯೀಸ್ಗೆ ಮೊದಲು ಏನಿತ್ತು ಅದೇ ರೂಲ್ ಈಗಲೂ ಕಂಟಿನ್ಯೂ ಆಗುತ್ತೆ. ಬಟ್ ಯಾವ್ದಾದ್ರು ಕಂಪನಿ ಫಿಕ್ಸ್ಡ್ ಟರ್ಮ್ ಬೇಸ್ ಮೇಲೆ ಡೈರೆಕ್ಟ್ ಕಾಂಟ್ರಾಕ್ಟಿಗೆ ಎಂಪ್ಲಾಯೀಸ್ ಅನ್ನ ತಗೊಂಡ್ರೆ, ಆ ಟರ್ಮ್ 1 year ಆಗಿದ್ರೆ ಅಥವಾ 2 year ಆಗಿದ್ರೆ ಅಥವಾ 3 year, ವಾಟ್ ಎವರ್ ಇಸ್ ದ ಟರ್ಮ್, ಸೊ ಅಂತಹ ಎಂಪ್ಲಾಯೀಸ್ ಗಳಿಗೆ, ಬಿಕಾಸ್ ಅವ್ರ ಪರ್ಮನೆಂಟ್ ಎಂಪ್ಲಾಯೀಸ್ ಅಲ್ಲ, ಅವರೇ ಹೋಗ್ತಾ ಇರೋದಲ್ಲ, ನೀವೇ ಕಳಿಸ್ತಾ ಆಗಿರೋದ್ರಿಂದ, ಸೊ ಅವರಿಗೆ 1 year ಸಹ ಗ್ರಾಚ್ಯುಯಿಟಿ ಎಲಿಜಿಬಲ್ ಆಗುತ್ತೆ. ಸೊ 1 year ವರ್ಕ್ ಮಾಡಿದ್ರೆ 1 year, 2 year ಮಾಡಿದ್ರೆ 2 year, 3 year ಮಾಡಿದ್ರೆ 3 year, ಈ ತರ ಅವರು ಏನು ಇದಕ್ಕೆ ಟರ್ಮಿಗೆ ತಗೊಂಡಿದ್ದೀರಾ ಆ ಟರ್ಮ್ ಕಂಪ್ಲೀಷನ್ಗೆ ಪರವಾಗಿ ನೀವು ಅವರಿಗೆ ಗ್ರಾಚ್ಯುಯಿಟಿ ಕೊಡಬೇಕು. ಸರಿನಾ? ಅದು ಬೇಸ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ಗೆ ಗ್ರಾಚ್ಯುಯಿಟಿ ಅಪ್ಲಿಕೇಬಿಲಿಟಿ. ಓಕೆನಾ? ಪವನ್ ಕುಮಾರ್ ಒಂದು ಒಳ್ಳೆ ಕ್ವಶನ್ ಅನ್ನು ರೈಸ್ ಮಾಡ್ತಿದ್ದಾರೆ. ಐ ಹ್ಯಾವ್ ರಿಟೇನರ್ಶಿಪ್ ಅಗ್ರಿಮೆಂಟ್ ಆಸ್ ಕನ್ಸಲ್ಟೆಂಟ್ ಅಂತ. ಸಿ, ಕನ್ಸಲ್ಟೆಂಟ್ ಅನ್ನೋದು ಸಹ ತುಂಬಾ ಅಬ್ಯೂಸ್ ಆಗಿರುವಂತಹ ಇನ್ನೊಂದು ವರ್ಡ್. ಹೂ ಇಸ್ ಅ ಕನ್ಸಲ್ಟೆಂಟ್? ನಾವು ಗಣೇಶ್ ಪೂಜಾರಿ, ಐ ಹ್ಯಾವ್ ಅ ಲೇಬರ್ ಲಾ ಫರ್ಮ್ ವೇರ್ ಐ ಆಮ್ ಗಿವಿಂಗ್ ಸರ್ವಿಸಸ್ ಟು ಯು. ಓಕೆನಾ? ನಾವು ನಿಮ್ಗೆ ಲೇಬರ್ ಲಾ ಎಂಟೈರ್ ಸೊಲ್ಯೂಷನ್ಸ್ ಅನ್ನ ಕೊಡ್ತೀವಿ, ಅಥವಾ ನಾವು ನಿಮ್ಗೆ ಪಾಶ್ ಸರ್ವಿಸ್ ಅನ್ನ ಕೊಡ್ತೀವಿ, ನಿಮ್ಗೆ ಟ್ರೈನಿಂಗ್ಸ್ ಅನ್ನ ಮಾಡ್ತೀವಿ. ವಿ ಕೀಪ್ ಯು ಕವರ್ಡ್ ಆನ್ ಆಲ್ ದ ಕಂಪ್ಲೈನ್ಸಸ್ ರಿಕ್ವೈರ್ಡ್ ಅಂಡರ್ ಪಾಶ್ ಅಂಡ್ ಎನಿ ಅದರ್ ಲೇಬರ್ ಲಾಸ್ ಫಾರ್ ದಟ್ ಮ್ಯಾಟರ್. ಓಕೆ, ನಾನ್ ನಿಮ್ಮ ಕಂಪನಿಗೆ ಬೆಳಿಗ್ಗೆ 9 ಗಂಟೆಗೆ ಬಂದು 6 ಗಂಟೆ ತನಕ ಕೆಲಸ ಮಾಡಲ್ಲ. ಓಕೆನಾ? ನಾನ್ ನಿಮ್ಮ ಕಂಪನಿಗೆ ಏನ್ ಕಮಿಟ್ ಮಾಡಿದೀನಿ ಅಂತ ಹೇಳಿದ್ರೆ, ನಿಮ್ಮ ಕಂಪನಿಯ ಕಂಪ್ಲೈನ್ಸ್ ನನ್ನ ಜವಾಬ್ದಾರಿ. ವಿ ಆರ್ ಡೂಯಿಂಗ್ ಇಟ್ ಆನ್ ಅವರ್ ಓನ್. ನಮ್ಮ ಟೈಮಲ್ಲಿ ಅದನ್ನ ಮಾಡ್ತಾ ಇದೀವಿ, ಬಟ್ ನಿಮ್ಗೆ ಟೈಮ್ ಟು ಟೈಮ್ ಡೆಲಿವರಿ ಕೊಡ್ತಾ ಇದೀವಿ, ನಿಮ್ಗೆ ತೊಂದರೆ ಆಗದಿದ್ದಾಗ ನೋಡ್ತಿದೀವಿ. ಐ ಆಮ್ ಅ ಕನ್ಸಲ್ಟೆಂಟ್. ಬಟ್ ಯಾರೋ ಒಬ್ಬ ದಿನಾಲು ಬೆಳಿಗ್ಗೆ 9 ಗಂಟೆಗೆ ಬಂದು 6 ಗಂಟೆ ತನಕ ನಿಮ್ ಜೊತೆಗೆ ಇರ್ತಾನೆ, ಅವನಿಗೂ ರಜೆ ಬೇಕಂದ್ರೆ ಲೀವ್ ಅಪ್ಲೈ ಮಾಡ್ತಾನೆ, ಅವನು ನಿಮ್ಮ ಕಂಪನಿ ಎಂಪ್ಲಾಯ್ಸ್ ಜೊತೆ ಟ್ರಾನ್ಸ್ಪೋರ್ಟ್ ಅಲ್ಲಿ ತಿರುಗಾಡ್ತಾ ಇದ್ದಾನೆ. ಹಾಗೆಲ್ಲ ಇದ್ರೆ ಅಂತಹ ಕೇಸ್ಗಳನ್ನ ಅಬ್ಯೂಸ್ ಮಾಡಿರೋದಕ್ಕೆ ರೆಡ್ ಚಿಲೀಸ್ ಅಲ್ಲಿ ಒಂದು ಕೇಸ್ ಜಡ್ಜ್ಮೆಂಟ್ ಬಂತು. ಅದು ಕನ್ಸಲ್ಟೆಂಟ್ ಅಲ್ಲ, ಅದು ಆನ್ ರೋಲ್ ಎಂಪ್ಲಾಯ್ಮೆಂಟ್ ರಿಕ್ವೈರ್ಮೆಂಟ್ ಇರೋದನ್ನ ನೀವು ಲಯಬಿಲಿಟಿ ತಪ್ಪಿಸ್ಕೊಳ್ಳೋದಕ್ಕೆ ಕನ್ಸಲ್ಟೆಂಟ್ ಅಂತ ಕರೆದು ಅವನಿಗೆ 90% ಕೊಟ್ಟು 10% TDS ಪೇ ಮಾಡಿ ಎಲ್ಲಾ ಲಯಬಿಲಿಟಿಯಿಂದ ಎಸ್ಕೇಪ್ ಆಗಕ್ಕೆ ನೀವು ಮಾಡಿರುವಂತ ದಾರಿ ಅಂತ ಆ ರೆಡ್ ಚಿಲೀಸ್ ಕೇಸಲ್ಲಿ ಹೇಳ್ತಾರೆ. ಇನ್ನೊಂದು ಕೇಸಲ್ಲಿ ನಂಗೆ ಆ ಡಾಕ್ಟರ್ ಹೆಸರು ನೆನಪಾಗ್ತಾ ಇಲ್ಲ, ಒಬ್ರು ಫೀಮೇಲ್ ಡಾಕ್ಟರ್ ಇರ್ತಾರೆ, ಒಂದು ಹಾಸ್ಪಿಟಲ್ಗೆ ಅವರು ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಮೆಟರ್ನಿಟಿ ಬೆನಿಫಿಟ್ ಹಾಸ್ಪಿಟಲ್ ಡಿಕ್ಲೈನ್ ಮಾಡುತ್ತೆ ಕನ್ಸಲ್ಟೆಂಟ್ ಅಂತ ಹೇಳಿ. ಬಟ್ ಯಾವಾಗ ಅವ್ರು ಕೇಸ್ ಆಗ್ತಾರಲ್ಲ, ಆಗ ಸುಪ್ರೀಂ ಕೋರ್ಟ್ ಹೇಳುತ್ತೆ, ನೋ, ಶಿ ಇಸ್ ನಾಟ್ ಎ ಕನ್ಸಲ್ಟೆಂಟ್, ಶಿ ಇಸ್ ಗೆಟಿಂಗ್ ಆಲ್ ದ ಬೆನಿಫಿಟ್ಸ್ ದಟ್ ಯುವರ್ ಎಂಪ್ಲಾಯೀಸ್ ಗೆಟಿಂಗ್, ಶಿ ಹ್ಯಾಸ್ ಅ ವರ್ಕಿಂಗ್ ಅವರ್ಸ್, ಆಲ್ ಆಫ್ ದಟ್ ಅಂತ ಹೇಳಿ ಅಲ್ಲೂ ಸಹ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಅವ್ರ ಪರ್ಮನೆಂಟ್ ಎಂಪ್ಲಾಯಿ ಅಂತ ಹೇಳ್ತಾರೆ. ಕನ್ಸಲ್ಟೆಂಟ್ ಇಸ್ someone who has a specialized skills. ಅವ್ರು ನಿಮ್ಗೆ ಯಾವುದೋ ಪ್ರಾಜೆಕ್ಟ್ ಅನ್ನ ತಗೊಂಡಿರ್ತಾರೆ ಅಥವಾ ಯಾವುದೋ ಕಮಿಟ್ಮೆಂಟ್ ಅನ್ನು ತಗೊಂಡಿರ್ತಾರೆ, ಅವ್ರದೇ ಜಾಗದಲ್ಲಿ ವರ್ಕ್ ಮಾಡ್ತಾರೆ, ಅವರೇ ಡೆಲಿವರಿ ಮಾಡ್ತಾರೆ, ನಿಮ್ಮ ಆಫೀಸಿಗೆ ಡೈಲಿ ರಿಪೋರ್ಟ್ ಮಾಡಲ್ಲ, ನಿಮ್ಮ ಯಾವುದೋ ಮ್ಯಾನೇಜರ್ ರಿಪೋರ್ಟ್ ಆಗಿರಲ್ಲ. ಅವರು ಅಂತ ಲೆವೆಲ್ ಆಫ್ ಪೀಪಲ್ ಇರಬೇಕು ಕನ್ಸಲ್ಟೆಂಟ್. ಯಾರೋ ಸಣ್ಣ ಪುಟ್ಟ ಮಕ್ಕಳನ್ನೆಲ್ಲ ತಗೊಂಡ್ಬಿಟ್ಟು ಕನ್ಸಲ್ಟೆಂಟ್ ಅಂತ ಹಾಕಿ ಎಸ್ಕೇಪ್ ಆಗ್ತೀನಿ ಅಂತ ನೋಡಿದ್ರೆ ಕೋರ್ಟ್ ಅದನ್ನ ಗಮನಿಸುತ್ತೆ ಅನ್ನೋದು ನೆನಪಿರ್ಲಿ. ಐ ವಿಲ್ ಮೂವ್ ಆನ್ ಬಿಕಾಸ್ ಅದು ಅಗೇನ್ ಇಂಡಿಪೆಂಡೆಂಟ್ ಟಾಪಿಕ್. ಸೊ
ರಿಟೈನರ್ಶಿಪ್ ಅಗ್ರಿಮೆಂಟ್ ಡೆಫಿನೆಟ್ಲಿ ಕನ್ಸಿಡೆಂಟ್ ಆಗುತ್ತೆ, ಬಿಕಾಸ್ ನಾವು ನಿಮ್ಮ ಆಫೀಸಿಗೆ ದಿನಾಲು ವರ್ಕ್ ಮಾಡಲ್ಲ, ನಿಮ್ಗೆ ರಿಪೋರ್ಟಿಂಗ್ ಅವರ್ ಡ್ಯೂಟೀಸ್ ರಿಪೋರ್ಟ್ ಮಾಡಲ್ಲ. ನಾವು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಿಬಿಟ್ಟು ಕ್ಲೋಸ್ ಮಾಡಿ ನಿಮ್ಗೆ ರಿಪೋರ್ಟ್ ಮಾಡ್ತೀವಿ. ಅಂಡ್ ಸ್ಮಾಲ್ ಪೀಸ್ ಆಫ್ ಅವರ್ ಎಂಟೈರ್ ಪ್ರಾಜೆಕ್ಟ್ ಅಲ್ಲಿ ನಿಮ್ದು ಒಂದು ಸ್ಮಾಲ್ ಪೀಸ್ ಆಗಿರುತ್ತೆ, ಹಾಗಾಗಿ ಅದು ರಿಟೈನರ್ ಸರ್ವಿಸ್ ಅಂತ ಹೇಳ್ತೀವಿ. ಓಕೆ, ಮೂವಿಂಗ್ ಆನ್, ಗ್ರಾಚ್ಯುಟಿಗೆ ಬರೋಣ. ಸೊ ಪರ್ಮನೆಂಟ್ ಎಂಪ್ಲಾಯೀಸ್ಗೆ ಯಾವುದೇ ಚೇಂಜಸ್ ಇಲ್ಲ. 4 years 8 months ಆಸ್ ಪರ್ ದಿ ಮೆಡ್ರಾಸ್ ಹೈಕೋರ್ಟ್ ಜಡ್ಜ್ಮೆಂಟ್, ಅದನ್ನ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಮಿನಿಮಮ್ 4 years 8 months ಕಂಪ್ಲೀಟ್ ಆಗಿರಬೇಕು. ಆಮೇಲೆ ಫಾರ್ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯೀಸ್ ಟರ್ಮ್ 1 year. ಬಟ್ ಇಲ್ಲಿ ಮೇಜರ್ ಚೇಂಜ್ ಇರೋದು ಏನಂತ ಹೇಳಿದ್ರೆ, ಕ್ಯಾಲ್ಕುಲೇಷನ್ ಗೆ ಕಾಂಪೋನೆಂಟ್ ಯಾವ್ದು ಯೂಸ್ ಮಾಡ್ತಾ ಇದೀವಿ ಅಂತ. ಓಕೆ, ಮೊದಲು ಕ್ಯಾಲ್ಕುಲೇಷನ್ ಗೆ ನಾವು ಯೂಸ್ ಮಾಡ್ತಿದ್ದಂತ ಕಾಂಪೋನೆಂಟ್ ಬೇಸಿಕ್ ಮತ್ತು DA, ರೈಟ್? ಈಗ ನಾವು ಬೇಸಿಕ್ ಪ್ಲಸ್ DA ಮಾತ್ರ ಕನ್ಸಿಡರ್ ಮಾಡಕ್ಕಾಗತ್ತಾ? ಇಲ್ಲ. ಯಾಕಂದ್ರೆ ಈಗ ನಾವು ವೇಜಸ್ ಬೇಸ್ ಮೇಲೆ ಸೋಷಿಯಲ್ ಸೆಕ್ಯೂರಿಟಿ. ಒಂದು ನೆನ್ಪಿಟ್ಕೊಳ್ಳಿ, ವೇಜಸ್ ಡೆಫಿನಿಷನ್ ಈಸ್ ಕಾಮನ್ ಫಾರ್ ಆಲ್ ದ ಕೋಡ್ಸ್. ಓಕೆ, ದಟ್ಸ್ ದಿ ಬ್ಯೂಟಿ ಆಫ್ ದಿಸ್ ಎಂಟೈರ್ ಕೋಡ್. ಓಕೆ, ನೀವು ವೇಜ್ ಅನ್ನ ಕಂಪ್ಲೀಟ್ ಆಗಿ ಒಂದ್ಸಲ ಅರ್ಥ ಮಾಡ್ಕೊಂಡ್ರೆ ಆ ಡೆಫಿನಿಷನ್ ಎಲ್ಲಾ ಕಡೆಗೂ ಸೇಮ್ ಆಗಿರುತ್ತೆ, ರೈಟ್? ಸೊ ಇಲ್ಲಿ ವೇಜಸ್ ಮೇಲೆ ನಾವು ಗ್ರಾಚ್ಯುಟಿನ ಕೊಡಬೇಕು. ಈ ಕೇಸಲ್ಲಿ ನಂಬರ್ 2 ಅಂಡ್ ನಂಬರ್ 3 ಕೇಸಲ್ಲಿ ನೋಡಿ, ಇಲ್ಲಿ ನಂಬರ್ ಎ ಅಲ್ಲಿ ಏನು ಇಲ್ಲ. ನಂಬರ್ 2 and 3 ಅಲ್ಲಿ ನೋಡಿ, ಮೊದಲು 40,000 ಗೆ ನಾವು ಬೇಸಿಕ್ ಪ್ಲಸ್ DA ಇತ್ತು 40,000, ಅದಕ್ಕೆ ಗ್ರಾಚ್ಯುಟಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ವಿ. ಬಟ್ ಇನ್ಮೇಲೆ ನಾವು ಅದರ್ ಅಲವೆನ್ಸ್, ಸ್ಪೆಷಲ್ ಅಲವೆನ್ಸ್ ಅಥವಾ ರಿಟರ್ನಿಂಗ್ ಅಲವೆನ್ಸ್ ಏನೇ ಹೆಸರಲ್ಲಿ ಕರಿತೀವಲ್ಲ, ಅದನ್ನು ಸಹ ಕ್ಯಾಲ್ಕುಲೇಷನ್ ಗೆ ತಗೊಳ್ಬೇಕು. ಮೊದಲು 40,000 ರುಪೀಸ್ಗೆ ಲಯಬಿಲಿಟಿ ಇತ್ತು, ಇನ್ಮೇಲೆ 50,000 ರುಪೀಸ್ ಲಯಬಿಲಿಟಿ ಆಗುತ್ತೆ. ಮತ್ತೆ ನೆನ್ಪಿಟ್ಕೊಳ್ಳಿ, ಮೊದಲು ಮೊದಲು ಸ್ಪೆಷಲ್ ಅಲವೆನ್ಸ್, ನೀವು ಯಾಕೆ ಮೊದಲು ಸ್ಪೆಷಲ್ ಅಲವೆನ್ಸ್ ಎಷ್ಟು ದೊಡ್ಡದಿದ್ರು ಚಿಂತೆ ಇರಲಿಲ್ಲ, ಓಕೆನಾ? ಈಗ ನೀವು 50% ಗಿಂತ ಜಾಸ್ತಿ ಈ ಬಕೆಟ್ ಅನ್ನ ತುಂಬಾ ದೊಡ್ಡದು ಇಡಬಾರ್ದು, ಓಕೆನಾ? ಇದು ಸೆಕೆಂಡ್ ಚಾಲೆಂಜ್. ಒಂದು, ಇದನ್ನ ಹೇಗೆ 50% ಮಾಡ್ಲಿ ಅನ್ನೋದು ಒಂದು ಚಾಲೆಂಜ್. ಸ್ಮಾಲರ್ ವೇಜಸ್ ಅಲ್ಲಿ ಏನಾಗುತ್ತೆ, ಪಾರ್ಟ್ ಎ ವಿಲ್ ಬಿ ಡೆಫಿನೆಟ್ಲಿ ಮೋರ್ ದೆನ್ ಪಾರ್ಟ್ ಬಿ, ಬಿಕಾಸ್ ವೇಜಸ್ ತುಂಬಾ ಮೇಲ್ ಬಂದು ಕೂತ್ಕೊಂಡ್ ಬಿಡುತ್ತೆ, ಮಿನಿಮಮ್ ವೇಜಸ್. ಹಾಗಾಗಿ ನಿಮಗೆ ಪಾರ್ಟ್ ಬಿ ಅಲ್ಲಿ ಆಟ ಆಡಕ್ಕೆ ಈಸಿ ಆಗುತ್ತೆ. ಎಕ್ಸೆಪ್ಟ್ ಫಾರ್ ದರ್ ವಾಸ್ ಅ ಕ್ವಶನ್, ತುಂಬಾ OT ಮಾಡಿದ್ರೆ ಏನಾಗುತ್ತೆ, ಡೆಫಿನೆಟ್ಲಿ ಅಲ್ಲಿ ತೊಂದರೆ ಇದೆ. ಬಟ್ ಅದರ್ವೈಸ್ ಬಕೆಟ್ ಎ ಈಸಿ ಆಕ್ಚುಲಿ ಲೋವರ್ ಕ್ಯಾಟಗರಿಯಲ್ಲಿ ಮ್ಯಾನೇಜ್ ಮಾಡೋದು. ಬಟ್ ಹೈಯರ್ ಸ್ಯಾಲರಿಯಲ್ಲಿ ಏನಾಗುತ್ತೆ, ತುಂಬಾ ದೊಡ್ಡ ಸ್ಪೆಷಲ್ ಅಲವೆನ್ಸ್ ಎಲ್ಲ ಇರ್ತಾ ಇತ್ತು. ಸೊ ಆಗ ಏನು 60 to 70, 75% ಆರ್ ಸಮ್ ಟೈಮ್ 80% ನಿಮ್ಮ ಬಕೆಟ್ ಎಗೆ ಬಂದು ಬಿದ್ಬಿಡುತ್ತೆ. ಸೊ ಆಗ ಏನ್ ಮಾಡ್ಬೇಕು ನೀವು, ಆ ಸ್ಪೆಷಲ್ ಅಲವೆನ್ಸ್ ಅಥವಾ ಅದರ್ ಅಲವೆನ್ಸ್ ಅನ್ನ ತುಂಬಾ ಕಟ್ ಡೌನ್ ಮಾಡಿ HRA ಹಾಕಿ, ನಿಮ್ಮ ಪಾರ್ಟ್ ಎ ಇಸ್ ನಾಟ್ ಮೋರ್ ದೆನ್ 52, 53 ಆರ್ 55% ಗಿಂತ ಮೇಲೆ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಮ ಗ್ರಾಚ್ಯುಟಿ ಲಯಬಿಲಿಟಿ ಎಕ್ಸ್ಟ್ರಾರ್ಡಿನರಿ ಇನ್ಕ್ರೀಸ್ ಆಗುತ್ತೆ, ರೈಟ್? ಅರ್ಥ ಆಗ್ತಿದ್ಯಾ? ಗ್ರಾಚ್ಯುಟಿಗೆ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಡೆಫಿನೆಟ್ಲಿ 21st November 2025 ನಂತರ ಯಾರೆಲ್ಲ ಎಂಪ್ಲಾಯೀಸ್ ಗ್ರಾಚ್ಯುಟಿಗೆ ಎಲಿಜಿಬಲ್ ಆಗಿ ಇದ್ದಾರೆ ನಿಮ್ಮ ಕಂಪ್ನಿಯಲ್ಲಿ, ಅವರೆಲ್ಲರಿಗೂ ಸಹ ಈ ಹೊಸ ರೂಲ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಲಾ ಹ್ಯಾಸ್ ಕಮ್ ಟು ಲೈಫ್ ಫ್ರಮ್ 21st November 2025. ಯಾರೋ ವರ್ಕ್ ಮಾಡಿಬಿಟ್ಟು 21ನೇ ತಾರೀಕು ಅಥವಾ 22ನೇ ತಾರೀಕು ಲಾಸ್ಟ್ ವರ್ಕಿಂಗ್ ಡೇ ಅಂದ್ರೂ ಸಹ ಅವರಿಗೂ ಸಹ ನ್ಯೂ ವೇಜಸ್ ಮೇಲೆ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಕಂಪನಿ 4.5 years ಗಿಂತ ಜಾಸ್ತಿ ಆಗಿದೆ. ಹೊಸ ಕಂಪನಿ ಆದ್ರೆ ಏನೇ ನಿಮ್ಗೆ ಈಗಲೇ ಲಯಬಿಲಿಟಿ ಬರಲ್ಲ, ಯಾರು ಪೇಪರ್ ಹಾಕಿ ಗ್ರಾಚ್ಯುಟಿಗೆ ಅಪ್ಲಿಕೇಬಲ್ ಆಗಿರಲ್ಲ, ಬಿಕಾಸ್ ಅವ್ರು 4 years 8 months ಕಂಪ್ಲೀಟ್ ಮಾಡಿರಲ್ಲ. ಬಟ್ ನಿಮ್ದು ಹಳೆ ಕಂಪನಿ ಆಗಿದೆ, ಪೇಪರ್ ಹಾಕ್ತಾರೆ, ಸೆಟಲ್ಮೆಂಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ನಿಮ್ಮ ವೇಜ್ ಸ್ಟ್ರಕ್ಚರ್ ಅನ್ನ ರಿವೈಸ್ ಮಾಡಿ, ಮತ್ತೆ ವೇಜ್ ಅನ್ನ 50% ಆರ್ ಮೇ ಬಿ 52, 53, 55 ತನಕ ಇಟ್ಕೊಳ್ಳಿ. ಬಿಯಾಂಡ್ ದಟ್ ಇಟ್ಕೊಂಡ್ರೆ, ಅಲ್ಲ ನಿಮ್ಮ ಎಂಪ್ಲಾಯರ್ ಪೇ ಮಾಡ್ತಾರೆ ಅಂದ್ರೆ ಅಬ್ಸಲ್ಯೂಟ್ಲಿ ನಾಟ್ ಎ ಪ್ರಾಬ್ಲಮ್, ಕೊಡಿ, ಎಷ್ಟು ಬೇಕಾದ್ರೂ ಕೊಡಿ, ತೊಂದರೆ ಇಲ್ಲ. ಬಟ್ ಕೊಡಕ್ ಆಗಲ್ಲ, ಲಯಬಿಲಿಟಿ ಆಗತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ ವೇಜ್ ಅನ್ನ ರೀಸ್ಟ್ರಕ್ಚರ್ ಮಾಡಿ ಲಯಬಿಲಿಟಿಯನ್ನ ರಿಡ್ಯೂಸ್ ಮಾಡ್ಕೊಳ್ಳಿ. ರಿಟೈರ್ಡ್ ಎಂಪ್ಲಾಯೀಸ್ ಬಿಕಮಿಂಗ್ ಕನ್ಸಲ್ಟೆಂಟ್, ದಟ್ ಅರೇಂಜ್ಮೆಂಟ್ ಇಸ್ ಫೈನ್, ಬಿಕಾಸ್ ಅವ್ರು 60 years ಕ್ರಾಸ್ ಆಗಿದೆ. ಸ್ಟ್ಯಾಂಡಿಂಗ್ ಆರ್ಡರ್ ಪ್ರಕಾರ ರಿಟೈರ್ಮೆಂಟ್ ಏಜ್ 60 ಇದೆ ಕರ್ನಾಟಕದಲ್ಲಿ. ಸೊ ಅದ್ರ ನಂತರ ಕನ್ಸಲ್ಟೆಂಟ್ ಅಂತ ತಗೊಳ್ತಿದ್ರೆ ಏನೂ ತೊಂದರೆ ಇಲ್ಲ, ಬಿಕಾಸ್ ಅವ್ರಿಗೆ ಅದರ್ವೈಸ್ ಆಲ್ಸೋ ಸ್ಟ್ಯಾಟರಿ ಬೆನಿಫಿಟ್ ಇರಲ್ಲ, PF ಎಲ್ಲ. ಸೊ ತೊಂದರೆ ಇಲ್ಲ. ಕಾಂಟ್ರಾಕ್ಟ್ ಮ್ಯಾನ್ ಪವರ್, ಕಾಂಟ್ರಾಕ್ಟರ್ ಇಂದ ನೀವು ಹೈರ್ ಮಾಡಿರುವಂತ ಎಂಪ್ಲಾಯಿ, ಅವನಿಗೂ ನೀವು ಈದರ್ ನೀವು ಟರ್ಮ್ ಕೊಟ್ಟಿರ್ಬೋದು ಅಥವಾ ಪ್ರಾಜೆಕ್ಟ್ ಬೇಸ್ ಮೇಲೆ ಹೈರ್ ಮಾಡಿರ್ಬೋದು. ಬಟ್ ಲಾಸ್ಟ್ ವರ್ಕಿಂಗ್ ಡೇ ಅಲ್ಲಿ ನೀವು ಹೇಳಿರಲ್ಲ, ನಿಮ್ಗೆ ಎಷ್ಟು ದಿನ ಪ್ರಾಜೆಕ್ಟ್ ಆಗುತ್ತೆ ಅಷ್ಟು ದಿನ ಇಟ್ಕೊಳ್ತೀರಾ, ಆಮೇಲೆ ಕಾಂಟ್ರಾಕ್ಟರಿಗೆ ಕಮ್ಯುನಿಕೇಟ್ ಮಾಡಿ ಕಳಿಸ್ತೀರಾ. FT ಡೈರೆಕ್ಟ್ ಕಂಪನಿ ಅವನಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಬಿಟ್ಟು ಅವನ್ನ ನಿಮ್ಮ ಪರ್ಮನೆಂಟ್ ಎಂಪ್ಲಾಯ್ ತರನೇ ಟ್ರೀಟ್ ಮಾಡ್ತೀರಾ, ಎಕ್ಸೆಪ್ಟ್ ದಟ್ ಹಿ ಹ್ಯಾಸ್ ಅ ಲಾಸ್ಟ್ ವರ್ಕಿಂಗ್ ಡೇ. ಸೊ ಅದು FT ಡೈರೆಕ್ಟ್ ಕಾಂಟ್ರಾಕ್ಟ್ ಇರುತ್ತೆ, ಅಲ್ಲಿ ಥರ್ಡ್ ಪಾರ್ಟಿ ಯಾರು ಬರಲ್ಲ. ಓಕೆ, is Contract Labor Act will be absolute? No, Contract Labor Regulation Act definitely ಇರುತ್ತೆ. See, Contract Labor Regulation Act definitely ಇರುತ್ತೆ. ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಇರೋರು ನೆನ್ಪಿಟ್ಕೊಳ್ಳಿ, ಕೋಡ್ ಇಂದ ನಿಮ್ಮ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟಿಗೆ ಅಲ್ಲಿಂದ ಏನಾದ್ರೂ ಸ್ಪೆಷಲ್ ಪ್ರಾವಿಷನ್ ಇದ್ರೆ ಅಪ್ಲಿಕೇಬಲ್ ಆಗುತ್ತೆ. ಬಿಟ್ರೆ ನಿಮ್ಮ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟಿವಿಟೀಸ್ ರೆಗ್ಯುಲರ್ ಆಗಿ ಕಂಟಿನ್ಯೂ ಆಗುತ್ತೆ. ಲೇಬರ್ ವೆಲ್ಫೇರ್ ಆಕ್ಟ್ ರೆಗ್ಯುಲರ್ ಆಗಿ ಕಂಟಿನ್ಯೂ ಆಗುತ್ತೆ. ಪ್ರೊಫೆಷನಲ್ ಟ್ಯಾಕ್ಸ್ ಕಂಟಿನ್ಯೂ ಆಗುತ್ತೆ. ಸೊ ಅದು ಯಾವುದು ಇದರಲ್ಲಿ ಮರ್ಜ್ ಆಗಿಲ್ಲ. ಸೊ ಅದು ನಿಮ್ಮ ಮನಸ್ಸಲ್ಲಿ ಇರ್ಲಿ.
ಕನ್ಸಲ್ಟೆಂಟ್ಗೆ ಗ್ರಾಚ್ಯುಟಿ ಇರಲ್ಲ. 60 years ಕ್ರಾಸ್ ಆದ ನಂತರ ಅವ್ನಿಗೆ ಯಾವುದೇ ಸ್ಟ್ಯಾಟರಿ ಬೆನಿಫಿಟ್ ಇರಲ್ಲ. ಸೊ ಆ ಕ್ವಶನ್ ಇಂದ ಮೂವ್ ಆಗ್ತೀನಿ. ಸೊ ಗ್ರಾಚ್ಯುಟಿಗೆ ನಾನು ಹೇಳ್ದೆ ಅಲ್ಲ, ಮೊದಲು ನಾವು ಬೇಸಿಕ್ ಪ್ಲಸ್ ಟಿಎ ಕನ್ಸಿಡರ್ ಮಾಡ್ತಾ ಇದ್ವಿ. ಈಗ ಪಾರ್ಟ್ ಎ ಅಲ್ಲಿ ಏನೆಲ್ಲ ಕಾಂಪೋನೆಂಟ್ ಇದೆ ಅದೆಲ್ಲದನ್ನ ನಾವು ಕನ್ಸಿಡರ್ ಮಾಡಬೇಕಾಗಿರೋದ್ರಿಂದ ಇಮಿಡಿಯೇಟ್ ಆಗಿ ನಿಮ್ಮ ವೇಸ್ಟ್ ಸ್ಟ್ರಕ್ಚರ್ ಅನ್ನ ಚೆಕ್ ಮಾಡಿ. ಇನ್ ಕೇಸ್ ಪಾರ್ಟ್ ಎ ಅಲ್ಲಿ ಬರುವಂತಹ ಐಟಮ್ಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ರೆ relook at it and reconstruct it in such a way that the liability is not exhaustive, extraordinary, or if your employer is fine to take that, then you can continue. Otherwise, yeah, ಅವ್ರಿಗೆ ಹೇಳಿರಿ. Private sector employees ಗೆ 60 years, yes, Karnataka standing order retirement age for any employee working in establishment 60 years, unless and until you have a standing order which already defined 58 years, ಉಳಿದವರು ಎಲ್ರಿಗೂ 60 years ಅಂತ ಡಿಫೈನ್ ಆಗಿದೆ. ತುಂಬಾ ಲಾಂಗ್ ಬ್ಯಾಕ್ ಬಂದಿದೆ. ಓಕೆ, ನೆಕ್ಸ್ಟ್ ಲಾ ESI. ಇದು ತುಂಬಾ ಕ್ರಿಟಿಕಲ್. ಓಕೆ, ಒಂದು ಗ್ರಾಚ್ಯುಟಿ ತುಂಬಾ ಕ್ರಿಟಿಕಲ್, ಯಾಕಂದ್ರೆ 21 November ಲಾ ಬಂತು ಮತ್ತೆ ಅಲ್ಲಿಂದಾನೆ ಅಪ್ಲಿಕೇಬಲ್ ಮಾಡಬೇಕು. ಹಾಗಾಗಿ ನಿಮಗೆ ಗ್ರಾಚ್ಯುಟಿ ಒಂದು ಲಯಬಿಲಿಟಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ರೀಸ್ಟ್ರಕ್ಚರ್ ಮಾಡಬೇಕು. ಇನ್ನೊಂದು ತುಂಬಾ ಕ್ರಿಟಿಕಲ್ ಲಾ ESIC. ಓಕೆ, ESIC ಅಲ್ಲಿ ಈಗ ಸರ್ಕ್ಯುಲರ್ ಕಳ್ಸಕ್ಕೆ ಇದು ಯಾರಿದು ಒಂದು ನೀಲಿ ಗೆರೆ ಹಾಕಿ ಹೋದ್ರಿ, ಒಂದೆರಡು ಟಿಕ್ ಮಾರ್ಕ್ ಯಾರೋ. ಓಕೆ, ಇಲ್ಲೊಂದೆರಡು ಟಿಕ್ ಮಾರ್ಕ್ ದಯವಿಟ್ಟು ರಿಮೂವ್ ಮಾಡಕ್ಕಾದ್ರೆ ರಿಮೂವ್ ಮಾಡಿ ಪ್ಲೀಸ್. ಸೆಷನ್ ಅಲ್ಲಿ ಇದ್ರೆ ಅಂಡು ಮಾಡಿ, ಇದನ್ನ ತೆಗಿಯಕ್ಕಾದ್ರೆ ತೆಗೀರಿ. ಸರಿ, ಓಕೆ. ESI ಏನಾಗತ್ತೆ ಅಂತ ಹೇಳಿದ್ರೆ, ಫ್ರಮ್ 21 November 2025 ಕರ್ನಾಟಕ ಗವರ್ಮೆಂಟ್ ಅಲ್ಲ, ಯಾವ ಗವರ್ಮೆಂಟ್ ಇದ್ರು ವೇಜ್ ಕೋಡ್ ಅಥವಾ ಯಾವುದೇ ಕೋಡ್ ಪೆಂಡಿಂಗ್ ಅಲ್ಲಿ ಇಲ್ಲ. ಇದು ಇನ್ನೊಂದು ಕನ್ಸು. ಏನಂದ್ರೆ ನಮ್ಗೆ ಯಾವ್ದು ಇವತ್ತು ಬೈ ಮಾಡಕ್ಕಿಲ್ಲ, ಅದು ಇನ್ನೂ ಬಂದಿಲ್ಲ ಅಂತ ಕಣ್ಮುಚ್ಕೊಂಡು ಕೂತ್ಕೊಂಡ್ ಬಿಡೋದು ನಾವು. ಬೆಕ್ಕು ಕಣ್ಮುಚ್ಕೊಂಡು ಬಿಯರ್ ಕುಡಿದ್ರೆ ಟೈಟ್ ಆಗಲ್ಲ ಅಂತ ಅನ್ಕೊಳ್ತಂತೆ. ಸಾರಿ, ಅದೇನದು, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಲೋಕ ಗೊತ್ತಾಗಲ್ಲ ಅಂತ ಅನ್ಕೊಳ್ತಂತೆ. ವಾಟ್ ಎವರ್ ಇಸ್ ದ ಜೋಕ್. ಓಕೆ, ಸೊ ಈ ವೇಜ್ ಕೋಡ್ ಬಂದಿಲ್ಲ, ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಬಂದಿಲ್ಲ, ಅಥವಾ ಇನ್ಯಾವುದು ಎರಡು ಕೋಡ್, ಸೋಷಿಯಲ್ ಸೆಕ್ಯೂರಿಟಿ, ವೇಜ್ ಕೋಡ್, ಇಂಡಸ್ಟ್ರಿಯಲ್ ಕೋಡ್, OHS ಕೋಡ್ ಯಾವ್ದು ಬಂದಿಲ್ಲ ಅಂತ ದಯವಿಟ್ಟು ಕನ್ಸ್ ಕಾಣ್ಬೇಡಿ. ದೇ ಆಲ್ ಕೇಮ್ ಆನ್ 21 November 2025. ಇನ್ನೊಂದಿಷ್ಟು ಜನ ಸ್ಟೋರಿ ಹೇಳ್ತಿದ್ದಾರೆ, ಇನ್ನೂ ರೂಲ್ಸ್ ಬಂದಿಲ್ಲ. ಅಣ್ಣ, ಲಾ ಬಂದಿದೆಯಲ್ಲ ಅದು ಕಾನೂನು, ಆಕ್ಟ್ ಬಂದಿದೆ ಅಲ್ವಾ, ಕೋಡ್ ಬಂದಿದೆಯಲ್ಲ ಅದು ಕಾನೂನು. ರೂಲ್ಸ್ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದಷ್ಟು ಗೈಡ್ ಲೈನ್ಸ್ ಅನ್ನ ಕೊಡ್ಬೋದೇ ಹೊರತು ರೂಲ್ಸ್ ಬರೋ ತನಕ ಅದು ಇಂಪ್ಲಿಮೆಂಟ್ ಆಗಲ್ಲ ಅನ್ನೋ ಕನ್ಸಿನ ಲೋಕದಲ್ಲಿ ಇರಬೇಡಿ. ಲಾ ಆಲ್ರೆಡಿ ಬಂದಿದೆ, ಇಟ್ ಈಸ್ ಇನ್ ಎಫೆಕ್ಟ್ ಫ್ರಮ್ 21 November 2025. ಸೊ ಪ್ಲೀಸ್ ಕಮ್ ಔಟ್ ಆಫ್ ದಟ್ ಸ್ಟೇಟ್ಮೆಂಟ್. ಇನ್ನು ರೂಲ್ ಮಾಡಿಲ್ಲ ಅಂತೆ, 45 days ಏನೋ ಟೈಮ್ ಕೊಡ್ತಾರಂತೆ, ಪಬ್ಲಿಕ್ ಒಪಿನಿಯನ್ ಏನೂ ಇಲ್ಲ, ಅದೆಲ್ಲ ಸ್ಟೋರೀಸ್. ರೂಲ್ ಮಾಡೋದು ಲೇಟ್ ಆಗ್ಬೋದು, ರೂಲಲ್ಲಿ ಒಂದಷ್ಟು ಚೇಂಜಸ್ ಬರ್ಬೋದು, ಬಟ್ ಲಾ ಆಲ್ರೆಡಿ ಲೈಫ್ ತಗೊಂಡಿದೆ. ಓಕೆ, ನಾವು ಕಮಿಂಗ್ ಬ್ಯಾಕ್ ಟು ESIC. ಓಕೆ, ESIC ಅಲ್ಲಿ ಮೊದಲೇನಾಗ್ತಿತ್ತು, ಇದು ತುಂಬಾ ಕ್ರಿಟಿಕಲ್ ಕಾನ್ಸೆಪ್ಟ್, ನೀಟಾಗಿ ಕೇಳಿಸ್ಕೊಳ್ಳಿ. ನಾನು ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ನಂದು ಸೆಷನ್ ಇದೆ ಮಂಡೇ ನನ್ನ ಕ್ಲೈಂಟ್ಸಿಗೆ. ಮೇ ಬಿ ಅದಾದ ನಂತರ ನಾನು ಇನ್ನೊಂದ್ಸಲ ಕನ್ನಡ ಸೆಷನ್ ತಗೊಳಕ್ಕಾದ್ರೆ ಬರ್ತೀನಿ ವಾಪಸ್. ಸೊ ಇಲ್ಲಿ ಮೊದಲೇನಾಗ್ತಿತ್ತು ಅಂತ ಹೇಳಿದ್ರೆ, ESI ಅಲ್ಲಿ ಬೇಸಿಕ್ ಕನ್ಸಿಡರ್ ಮಾಡ್ತಿದ್ವಿ, DA ಕನ್ಸಿಡರ್, ಸುಮ್ಮನೆ ಇದೇ ಸ್ಟ್ರಕ್ಚರ್ ನೋಡ್ತಾ ಹೋಗೋಣ ಏನೆಲ್ಲ ಕನ್ಸಿಡರ್ ಮಾಡ್ತಿದ್ವಿ ಅಂತ. DA ಕನ್ಸಿಡರ್ ಮಾಡ್ತಿದ್ವಿ, HRA ಕನ್ಸಿಡರ್ ಮಾಡ್ತಿದ್ವಿ, OT ಕನ್ಸಿಡರ್ ಮಾಡ್ತಿದ್ವಿ, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅಂಡ್ PF ಅದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಸ್ಟ್ಯಾಟ್ಯುಟರಿ ಬೋನಸ್ 3 months ಒಮ್ಮೆ ಅಥವಾ ಜಾಸ್ತಿ ಟೈಮ್ ಅಲ್ಲಿ ಕೊಡ್ತಾ ಇದ್ರೆ ಕನ್ಸಿಡರ್ ಮಾಡ್ತಾ ಇರಲಿಲ್ಲ. ಬಟ್ 2 months ಅಥವಾ 1 month ಎವ್ರಿ ಮಂತ್ ಕೊಡ್ತಾ ಇದ್ರೆ ಅದನ್ನು ಸಹ ಕನ್ಸಿಡರ್ ಮಾಡ್ತಾ ಇದ್ವಿ. ಇಲ್ಲಿ ಪ್ರತಿ ಮಂತ್ ಕೊಡ್ತಾ ಇರೋದ್ರಿಂದ ಇದು ಕನ್ಸಿಡರ್ ಆಗ್ತಾ ಇತ್ತು. ಕಮಿಷನ್ ಕನ್ಸಿಡರ್ ಆಗ್ತಾ ಇತ್ತು, ಕನ್ವೆನ್ಸ್ ಕನ್ಸಿಡರ್ ಆಗ್ತಾ ಇತ್ತು, ಮೊಬೈಲ್ ಅಲೌನ್ಸ್ ಕನ್ಸಿಡರ್ ಆಗ್ತಿತ್ತು, ಶಿಫ್ಟ್ ಅಲವೆನ್ಸ್ ಕನ್ಸಿಡರ್ ಆಗ್ತಾ ಇತ್ತು, ಅಟೆಂಡೆನ್ಸ್ ಬೋನಸ್ ಕನ್ಸಿಡರ್ ಆಗ್ತಾ ಇತ್ತು. ಎಲ್ಲ ವಾಷಿಂಗ್ ಅಲವೆನ್ಸ್ ಬಿಟ್ಬಿಟ್ಟು ಆಲ್ಮೋಸ್ಟ್ ಎನಿ ಐಟಮ್ ನೀವು ಹಾಕಿದ್ರು ESIC ಅಲ್ಲಿ ಕನ್ಸಿಡರ್ ಆಗ್ತಾ ಇತ್ತು. ಮತ್ತೆ ಯಾವುದೇ ಐಟಮ್ ನೀವು 1 month ಅಥವಾ 2 months ಗ್ಯಾಪ್ ಅಲ್ಲಿ ಕೊಡ್ತಾ ಇದ್ರಲ್ಲ, ಲೈಕ್ ಸ್ಟ್ಯಾಟ್ಯುಟರಿ ಬೋನಸ್, ಲೀವ್ ಎನ್ಕ್ಯಾಶ್ಮೆಂಟ್ ಪ್ರತಿ ಮಂತ್ ಅಲ್ಲೂ ಅಥವಾ 2 ತಿಂಗಳಿಗೊಮ್ಮೆ ಕೊಡ್ತಿದ್ರು, ಅದೆಲ್ಲವೂ ESIC ಕವರ್ ಆಗ್ತಾ ಇತ್ತು. ಓನ್ಲಿ 3 months ಅಂಡ್ ಜಾಸ್ತಿ ಗ್ಯಾಪ್ ಅಲ್ಲಿ ಕೊಡ್ತಾ ಇದ್ರೆ ಕವರ್ ಆಗ್ತಾ ಇರಲಿಲ್ಲ. ಬಟ್ ಅದೆಲ್ಲವೂ ಮರ್ತು ಬಿಡಿ. ಇಟ್ ಈಸ್ yesterday, it was before 21 November 2025. From now on, what is ESIC ಅಂತ ವೆರಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದು, ಮೊದಲು ESI ಗ್ರಾಸ್ ಮೇಲೆ ಕನ್ಸಿಡರ್ ಆಗ್ತಿತ್ತು. ಸ್ಪೆಷಲ್ ಅರ್ನಿಂಗ್ ಏನೆಲ್ಲ ಎಕ್ಸ್ಟ್ರಾ ಆ ಮಂತ್ ಅರ್ನ್ ಮಾಡ್ತಿರೋ ಆಲ್ಮೋಸ್ಟ್ ಎಲ್ಲವೂ ಕನ್ಸಿಡರ್ ಆಗ್ತಾ ಇತ್ತು. ಬಟ್ ಇನ್ಮೇಲೆ ESI ವೇಜಸ್ ಅಂತ ಹೇಳಿದ್ರೆ ಓನ್ಲಿ ಪಾರ್ಟ್ ಎ. ಮೊದಲು ಚೆಕ್ ಮಾಡಿ ವೆದರ್ ಎಂಪ್ಲಾಯಿ ಎಲಿಜಿಬಲ್ ಫಾರ್ ESIC ಆರ್ ನಾಟ್ ಅಂತ. ಓಕೆ, ಇನ್ ಕೇಸ್ ಅವರ ಸಂಬಳ 15,000 ಪ್ಲಸ್ 3,000 ಪ್ಲಸ್ 6,000 HRA ಕೊಡ್ತಾ ಇದ್ರೆ ಮೊದಲೇನಾಗ್ತಿತ್ತು, ಇಲ್ಲಿ 18 + 6 24. ಇವನು ನಿನ್ನೆ ತನಕ 21 November ತನಕ ಇವನು ESI ಗೆ ಕವರ್ ಆಗಿದ್ದ, ಅಲ್ಲ ಸಾರಿ ಕವರ್ ಆಗಿರ್ಲಿಲ್ಲ. ಐ ರಿಪೀಟ್, ಸಾರಿ ಮೈ ಮಿಸ್ಟೇಕ್. 15,000 ಪ್ಲಸ್ 3,000 18,000 ಪ್ಲಸ್ HRA 6,000 ಕೊಡ್ತಿದ್ರೆ ಅವನು ಏನಾಗ್ತಿತ್ತು, 24,000 ಸ್ಯಾಲರಿ ಇತ್ತು. ಅವನು ಇಷ್ಟು ದಿನ ESIC ಗೆ ಕವರ್ ಆಗ್ತಾ ಇರ್ಲಿಲ್ಲ. ಬಟ್ ಫ್ರಮ್ 21 November, if you are keeping the same structure, he is eligible because HRA ಎಕ್ಸ್ಕ್ಲೂಡ್ ಆಗಿದೆ. ಓನ್ಲಿ ಪಾರ್ಟ್ ಎ ಮಾತ್ರ ನೋಡ್ತಾ ಇದೀವಿ. ಪಾರ್ಟ್ ಎ ಅಲ್ಲಿ 21,000ಕ್ಕಿಂತ ಕಡಿಮೆ ಇದ್ದಾನೆ. ಹಾಗಾಗಿ ಅವನಿಗೆ ನಾವು ESI ಅಲ್ಲಿ ಕವರ್ ಮಾಡಬೇಕು. ರೈಟ್?
ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ರೂಲ್ಸ್ ಬಂದಿಲ್ಲ ಅನ್ನೋ ಕಾರಣಕ್ಕೆ, ಲಾ ಇನ್ನು ಲೈಫಿಗೆ ಬಂದಿಲ್ಲ ಅನ್ನೋ ಡ್ರೀಮ್ ವರ್ಲ್ಡ್ ಇಂದ ದಯವಿಟ್ಟು ಹೊರಗೆ ಬನ್ನಿ. ಲಾ ಆಲ್ರೆಡಿ ಎಫೆಕ್ಟ್ ತಗೊಂಡಿದೆ, ಇಟ್ ಇಸ್ ಆಲ್ರೆಡಿ ಇನ್ ಫೋರ್ಸ್, ರೈಟ್? ಓಕೆ. Part A is 10,000, Part B is 10,000. This is clear. How is the company pays special earning and commission 5,000 per particular month? Definitely, ನಿಮ್ಮ ಪಾರ್ಟ್ ಬಿ ಅಲ್ಲಿ ಏನಾದ್ರೂ ಲೈಕ್ ಸ್ಪೆಷಲ್ ಅರ್ನಿಂಗ್ ಆಗಿ ಬರುತ್ತೆ ಅಂತ ಹೇಳಿದ್ರೆ ಅದನ್ನ ಮ್ಯಾನೇಜ್ ಮಾಡೋದು, ಅಂದ್ರೆ 50% ಮ್ಯಾನೇಜ್ ಮಾಡುವಂತ ಚಾಲೆಂಜ್ ಡೆಫಿನೆಟ್ಲಿ ನಿಮ್ಗೆ ಇರುತ್ತೆ. ಅದಕ್ಕೋಸ್ಕರ ನಿಮ್ಮನ್ನ ಹೈರ್ ಮಾಡಿದ್ದಾರೆ. ನೀವು ಹೇಗೆ ಸ್ಟ್ರಾಟಜಿಕ್ ಆಗಿ ಅದನ್ನ ಅರೇವ್ ಆಗ್ತೀರಾ, ಮತ್ತೆ ಆದಷ್ಟು ಅದರೊಳಗೆ ಕಂಟ್ರೋಲ್ ಆಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀರಾ, ಅಥವಾ ಅಂತ ರಿಸ್ಕ್ ಇದ್ದಾಗ ಪಾರ್ಟ್ ಏನ ಎಷ್ಟು ಹೈಯರ್ ಎಂಡ್ ಅಲ್ಲಿ ಇಟ್ಕೊಂಡು ಸೇಫ್ ಆಗಿರ್ತೀರಾ ಅನ್ನೋದು ನಿಮ್ಮ ಲಯಬಿಲಿಟಿ ಆಗಿರುತ್ತೆ. ದಯವಿಟ್ಟು ಆ ಸ್ಟ್ರಾಟಜಿ ಪಾರ್ಟ್ ಅನ್ನು ನೀವು ಮಾಡಲೇಬೇಕಾಗುತ್ತೆ. ಪ್ಲೀಸ್ ವರ್ಕ್ ಆನ್ ದ್ಯಾಟ್. ನಾವು ಕಮಿಂಗ್ ಬ್ಯಾಕ್, ಇಲ್ಲಿ ಗೊತ್ತಾಯ್ತಲ್ಲ, ಮೊದಲು ESI ಅಪ್ಲೈ ಆಗ್ತಾ ಇತ್ತು 21 ನವೆಂಬರ್ 2025. ಮೊದಲು ಅವನಿಗೆ 3 ಕಾಂಪೊನೆಂಟ್ ಕೊಟ್ಟಿದ್ದಿದ್ರೆ, ಬೇಸಿಕ್ ಪ್ಲಸ್ DA ಮತ್ತೆ HRA 3 ಕೊಟ್ಟಿದ್ದಿದ್ರೆ, ಆಗ ಅವನಿಗೆ 21,000ಕ್ಕಿಂತ ಮೇಲ್ ಹೋಗ್ತಾ ಇದ್ದ, ಅವನು ಎಕ್ಸ್ಕ್ಲೂಡ್ ಆಗ್ತಾ ಇದ್ದ. ಬಟ್ ಈಗ ಹಾಗಲ್ಲ, ನಾವು ಎಕ್ಸ್ಕ್ಲೂಡ್ ಅನ್ನ ಬಿಡಬೇಕು, ಖಾಲಿ ವೇಜಸ್ ಅನ್ನ ಮಾತ್ರ ನೋಡಬೇಕು. ಹಾಗಾಗಿ ಪಾರ್ಟ್ ಎ 21,000ಕ್ಕಿಂತ ಕಡಿಮೆ ಇರೋದ್ರಿಂದ ದಿಸ್ ಎಂಪ್ಲಾಯಿ ಇಸ್ ನೌ ಎಲಿಜಿಬಲ್ ಅಂಡರ್ ESIC. ಓಕೆ, ನಂಬರ್ 1 ಇಸ್ ದಟ್. ಸ್ಟ್ರಾಟಜಿ ಹೇಳ್ತೀನಿ, ಸ್ವಲ್ಪ ಮೊದಲು ಅರ್ಥ ಮಾಡ್ಕೊಳ್ಳೋಣ. ನಂಬರ್ 2, ESIC ಕಾಂಟ್ರಿಬ್ಯೂಷನ್ ಅನ್ನ ಮೊದಲು ಎಲ್ಲಿ ಮಾಡ್ತಾ ಇದ್ವಿ? ESIC ಕಾಂಟ್ರಿಬ್ಯೂಷನ್ ನ ಮೊದಲು ಎಲ್ಲಾ ಐಟಮ್ಗೂ ಮಾಡ್ತಾ ಇದ್ವಿ, ಬಟ್ ಇನ್ಮೇಲೆ ಮಾಡುವಂಗಿಲ್ಲ. ವೇಜಸ್ ಮಾತ್ರ ಕಾಂಟ್ರಿಬ್ಯೂಟ್ ಮಾಡಬೇಕು. ಇಫ್ ದಿಸ್ ಎಂಪ್ಲಾಯಿ ಇಸ್ ಎಲಿಜಿಬಲ್ ಫಾರ್ ESIC ಬಿಕಾಸ್ 18,000 21,000 ಇಂತ ಕಡಿಮೆ ಇದೆ, ಇವನಿಗೆ ನಾವು ಇನ್ ESIC ಯಾವ್ದಕ್ಕೆ ಪೇ ಮಾಡ್ತೀವಿ ಅಂತ ಹೇಳಿದ್ರೆ ಪಾರ್ಟ್ ಎ ವೇಜಸ್ ಮಾತ್ರ ಪೇ ಮಾಡ್ತೀವಿ. ಬಿಕಾಸ್ ಉಳಿದಿದ್ದು ವೇಜ್ ಅಂತ ಕನ್ಸಿಡರ್ ಆಗಲ್ಲ. ಹಾಗಾಗಿ ನಾವು ಯಾವ್ದಕ್ಕೂ ನಾವು ಇನ್ಮೇಲೆ ESI ಕಟ್ಟಲ್ಲ. ಓಕೆ, ದಟ್ ಇಸ್ ನಂಬರ್ 2. ನಂಬರ್ 3, ಯಾರಾದ್ರೂ ಒಬ್ಬ ಎಂಪ್ಲಾಯಿ HRA ತೆಗೆದ್ರೂ ಸಹ, ಯಾರಾದ್ರೂ ಒಬ್ಬ ಎಂಪ್ಲಾಯಿ ಈಗ HRA ಜಾಸ್ತಿ ಇರೋದ್ರಿಂದ 21,000ಕ್ಕಿಂತ ಜಾಸ್ತಿ ಇದ್ದಾನೆ, ಹಾಗಾಗಿ ನಾನು ಅವನನ್ನ ESIಗೆ ಕನ್ಸಿಡರ್ ಮಾಡಿಲ್ಲ, ಬಟ್ ಅದನ್ನ ತೆಗ್ದೆ ಅಂತ ಅಂದ್ರೆ ಅಥವಾ ಈ ಬಿ ಅಲ್ಲಿರೋ ಯಾವುದೋ ಐಟಮ್ ಅನ್ನ ತೆಗ್ದೆ, ಕನ್ವೆನ್ಸ್ ಯಾವುದೋ ಇತ್ತು ಮೊದಲು, ನಾನು ಅದನ್ನ ತೆಗ್ದೆ ಅಂತ ಹೇಳಿದ್ರೆ ಅವ್ನು 21,000ಕ್ಕಿಂತ ಕಡಿಮೆ ಬರ್ತಾನೆ. ಸೊ ಹಾಗಾಗಿ ನನ್ಗೆ ಲಯಬಿಲಿಟಿ ಬರುತ್ತೆ. ಬಟ್ ನನ್ಗೆ ಆ ಲಯಬಿಲಿಟಿ ಬೇಡ ಅಂತ ನಿಮ್ಗೆ ಅನ್ಸಿದ್ರೆ, ಆಗ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಪಾರ್ಟ್ ಎ ಅನ್ನ 21,000ಕ್ಕಿಂತ ಜಾಸ್ತಿ ಮಾಡಬೇಕು. 21,000 ಅಂದ್ರೆ ಎಕ್ಸಾಕ್ಟ್ಲಿ 21,001 ರೂಪಾಯಿ ಇಡಬೇಡಿ, 21,500 ರೂಪಾಯಿ. ಆ ತರ ನಿಮ್ಮ ವೇಜ್ ಸ್ಟ್ರಕ್ಚರ್ ಅನ್ನು ಚೇಂಜ್ ಮಾಡಿ ಪಾರ್ಟ್ ಎ ನ ದೊಡ್ಡದು ಮಾಡಿ. ಆಗ ಏನಾಗುತ್ತೆ, ಆ ಎಂಪ್ಲಾಯಿಗೆ ನಿಮ್ಗೆ ESI ಲಯಬಿಲಿಟಿ ಇರಲ್ಲ, ಆ ಎಂಪ್ಲಾಯಿಗೆ ನಿಮ್ಗೆ ಬೋನಸ್ ಲಯಬಿಲಿಟಿ ಸಹ ಇರಲ್ಲ. ಯಾಕಂದ್ರೆ ಸೇಮ್ ಡೆಫಿನಿಷನ್ ಎಲ್ಲಾ ಕೋಡಲ್ಲೂ ಇರೋದ್ರಿಂದ ESI ಮತ್ತೆ ಬೋನಸ್ ಎರಡಕ್ಕೂ ಸೀಲಿಂಗ್ ಈಗ 21,000 ಇರೋದ್ರಿಂದ ನೀವು ಪಾರ್ಟ್ ಎ ನ 21,000ಕ್ಕಿಂತ ಮೇಲೆ ಇಟ್ಕೊಂಡ್ರೆ ಆಗ ಆ ಎಂಪ್ಲಾಯಿಗೆ ನೀವು ESI ಸಹ ಕವರ್ ಮಾಡಬೇಕಾಗಿಲ್ಲ, ಅಟ್ ದ ಸೇಮ್ ಟೈಮ್ ಬೋನಸ್ ಸಹ ಕವರ್ ಮಾಡಬೇಕಾಗಿಲ್ಲ. ಬೋನಸ್ ನಾನು ರಿಪೀಟ್ ಮಾಡ್ತೀನಿ, ಬಟ್ ಎನಿಹೌ ಇಲ್ಲೇ ಅದನ್ನ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಸೇಮ್ ಕಾನ್ಸೆಪ್ಟ್ ಅಲ್ಲಿ ಇದೆ, ರೈಟ್? ಓಕೆ, 3 ಆಸ್ಪೆಕ್ಟ್ ನೆನ್ಪಿಟ್ಕೊಳ್ಳಿ. ಒಂದು, ಅವನು HRA ತೆಗೆದಾಗ ಎಲಿಜಿಬಿಲಿಟಿ ಬರ್ತಾನಂತ ಹೇಳಿದ್ರೆ ಈಗ ಕನ್ಸಿಡರ್ ಮಾಡಬೇಕಾಗತ್ತೆ ಅಥವಾ ರೀಸ್ಟ್ರಕ್ಚರ್ ಮಾಡಬೇಕಾಗತ್ತೆ. ಐ ಡೋಂಟ್ ನೋ ವೈ ಐ ಸೆಡ್ ಮೂರು ಐಟಮ್ ಅಂತ ಹೇಳಿದೆ, ಗೊತ್ತಾಗ್ತಿಲ್ಲ ನನಗೆ. ಓಕೆ, ಎನಿಹೌ, ಸೊ ಎನಿವನ್ ಬಿಲೋ 21,000 ಅವರಿಗೆ ನೀವು ESIC ಅಪ್ಲಿಕೇಬಲ್ ಮಾಡಬೇಕಾಗತ್ತೆ, ಅದು ಒಂದು. ನಂಬರ್ 2, ಮೊದಲು ಎಲ್ಲಾ ಕಡೆಗೂ ನಾವು ಕಾಂಪೊನೆಂಟ್ ಕನ್ಸಿಡರ್ ಮಾಡ್ತಿದ್ವಿ ESIC ಕ್ಯಾಲ್ಕುಲೇಷನ್ಗೆ, ಅದು ಇನ್ಮೇಲೆ ಮಾಡಬೇಕಾಗಿಲ್ಲ, ಓನ್ಲಿ ಪಾರ್ಟ್ ಎಗೆ ಮಾತ್ರ ಕಾಂಟ್ರಿಬ್ಯೂಷನ್ ಮಾಡಬೇಕಾಗತ್ತೆ. ನಂಬರ್ 3, ಹೊಸ ರೂಲ್ ಪ್ರಕಾರ HRA ತೆಗೆದಾಗ ಅವನು ESIಗೆ ಎಲಿಜಿಬಲ್ ಆಗ್ತಾನೆ ಮತ್ತು ಆ ಎಲಿಜಿಬಿಲಿಟಿ ಬೇಡ, ಆ ತಲೆನೋವು ನಮ್ಗೆ ಬೇಡ ಅಂತ ಹೇಳಿದ್ರೆ ನೀವು HRA ಅನ್ನ ತೆಗೆದು ಅದರ್ ಎಲೆವೆನ್ಸ್ ಅಥವಾ ಬೇಸಿಕ್ ಪ್ಲಸ್ DA ಜೊತೆಗೆ ಆಡ್ ಮಾಡ್ಕೊಂಡ್ರೆ ಆಗ 21,000ಕ್ಕಿಂತ ಎಬೋವ್ ಆದ್ರೆ ಆಗ ನೀವು ESIC ಕವರ್ ಮಾಡೋ ಅವಶ್ಯಕತೆ ಇಲ್ಲ. ಅದರ್ವೈಸ್ ನೀವು ಇಮಿಡಿಯೇಟ್ಲಿ ಕವರ್ ಮಾಡಬೇಕು. ಈಗಾಗಲೇ ಒಂದಷ್ಟು ESIC ಆಫೀಸಿಂದ, ಬಿನಿಪೇಟ್ ESIC ಆಫೀಸಿಂದ ಸರ್ಕ್ಯುಲರ್ ಬಂದಿರೋದು ನಾನು ಆಲ್ರೆಡಿ ನೋಡಿದ್ದೀನಿ. ಅವ್ರು ಹೇಳಿದ್ದಾರೆ 31 ಡಿಸೆಂಬರ್ ಒಳಗೆ ಕವರ್ ಮಾಡ್ಕೊಳ್ಳಿ, ಆಮೇಲೆ ನಾವು ಇನ್ ಕೇಸ್ ಕವರ್ ಆಗಿಲ್ಲ ಅಂತ ಹೇಳಿದ್ರೆ ನಾನ್ ಕಂಪ್ಲೈನ್ಸ್ ಅಂತ ರೆಕಗ್ನೈಸ್ ಮಾಡಿ ಪೆನಾಲ್ಟೀಸ್ ಅದೆಲ್ಲ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಇದಕ್ಕೆ ನಿಮಗೆ ಟೈಮ್ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು, ಡೋಂಟ್ ಸ್ಲೀಪ್ ಇನ್ ದ ವರ್ಲ್ಡ್ ದಟ್ ಸೇಯಿಂಗ್ ರೂಲ್ಸ್ ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ ಅಂತ ಹೇಳಕ್ಕಾಗಲ್ಲ. ಇನ್ಮೇಲೆ ಬೋನಸ್ ಮಂತ್ಲಿ ಪೇ ಮಾಡಿ, ಯಾವ್ದನ್ ಬೇಕಾದ್ರೆ ಮಂತ್ಲಿ ಪೇ ಮಾಡಿ, ಅದು ಯಾವ್ದು ಪಾರ್ಟ್ ಬಿ ಬರ್ತಾವಲ್ಲ ಅಂತ ಯಾವುದೇ ಐಟಮ್ ಸಹ ಇನ್ಮೇಲೆ ESICಗೆ ಕನ್ಸಿಡರ್ ಆಗಲ್ಲ. ಐ ಥಿಂಕ್ ಅದನ್ನ 3 ಸಲ ರಿಪೀಟ್ ಮಾಡಿದ್ದೀನಿ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಪಾರ್ಟ್ ಎ ಏನ್ ವೇಜ್ ಇದೆ ಅದು 21,000ಕ್ಕಿಂತ ಕಡಿಮೆ ಇದ್ರೆ ಎಲಿಜಿಬಲ್ ಆಗ್ತಾನೆ ESICಗೆ, ಇಲ್ಲ ಅಂದ್ರೆ ಅವ್ನು ಎಕ್ಸ್ಕ್ಲೂಡ್ ಆಗ್ತಾನೆ. ಅದೇ ರೀತಿ ಪಾರ್ಟ್ ಬಿದು ಯಾವುದೇ ಎಲಿಜಿಬಿಲಿಟಿಗೂ ಕ್ಯಾಲ್ಕುಲೇಷನ್ ಬರಲ್ಲ, ಯಾವುದೇ ESIC ಕ್ಯಾಲ್ಕುಲೇಷನ್ಗೂ ಕ್ಯಾಲ್ಕುಲೇಷನ್ ಬರಲ್ಲ, ಎರಡೂ ಕಡೆ ಎಕ್ಸ್ಕ್ಲೂಡ್ ಆಗುತ್ತೆ, ರೈಟ್? ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು.
ಐ ಥಿಂಕ್ 10ನೇ ಸಲ ಹೇಳ್ತಾ ಇದ್ದೀನಿ, ವೇರಿಯೇಬಲ್ ಪೇಸ್ ಅನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ನೀವು HR ಗಳು ಸ್ಟ್ರಾಟಜಿ ಮಾಡಬೇಕು. ನಾನು ಅದನ್ನ ಹೇಳಕ್ಕಾಗಲ್ಲ. ನಿಮ್ಮ ಕಂಪನಿಯ ವೇರಿಯೇಬಲ್ಸ್ ಯಾವ ರೀತಿ ಪ್ಲೇ ಆಗುತ್ತೆ ನೋಡ್ಕೊಂಡ್ಬಿಟ್ಟು ನೀವು ಒಂದು ಅಂದಾಜ್ ಅಮೌಂಟ್ ಬರ್ಬೇಕಾಗತ್ತೆ. ಮತ್ತು ಅದು ತುಂಬಾ ಡೈನಾಮಿಕ್ ಇದ್ರೆ ಆಗ ನೀವು ಪಾರ್ಟ್ ಎನ ಎಕ್ಸ್ಟ್ರಾರ್ಡಿನರಿ ದೊಡ್ಡದಿಟ್ಕೊಳ್ಬೇಕಾಗತ್ತೆ. ಅದರ್ವೈಸ್ ನೀವು ಡೀಮ್ಡ್ ವೇಜಸ್ ಗೆ ರೀಚ್ ಆಗ್ತೀರಾ. ಸೊ ಆ ರಿಸ್ಕ್ ಅನ್ನ ತಪ್ಪಿಸ್ಕೊಳ್ಬೇಕಂದ್ರೆ ಪಾರ್ಟ್ ಎನ ದೊಡ್ಡದಾಗಿ ಇಟ್ಕೊಳ್ಬೇಕು, ಇಲ್ಲ ಎಕ್ಸ್ಟ್ರಾರ್ಡಿನರಿ ವೇರಿಯೇಬಲ್ ಇಲ್ದಿರೋ ಹಾಗೆ ನೋಡ್ಕೊಳ್ಬೇಕು. ರೈಟ್, ನಾವು ದಟ್ ಈಸ್ ಆನ್ ESIC. ಓಕೆ, ಸೊ ಅಷ್ಟು ಅಂಶ ನೀವು ESIC ಗಮನದಲ್ಲಿ ಇಟ್ಕೊಳ್ಳಿ. ಮತ್ತೆ 31 ಡಿಸೆಂಬರ್ 2025 ಡೇಟ್ ಕೊಟ್ಟಿರೋದ್ರಿಂದ ಈಗ ಯಾವ್ದಾದ್ರು ಎಂಪ್ಲಾಯಿ ಜಾಯಿನ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು, ಬಿಕಾಸ್ ನೀವು ರಿಜಿಸ್ಟರ್ ಮಾಡಬೇಕಾಗತ್ತೆ, ಮತ್ತೆ ಅದಕ್ಕೆ 10 days ಟೈಮ್ ಇರೋದ್ರಿಂದ ಪ್ರತಿ ಎಂಪ್ಲಾಯಿಗೂ ಡೇಟ್ ಆಫ್ ಜಾಯ್ನಿಂಗ್ ನಿಮ್ಮ ಕನ್ವೀನಿಯನ್ಸ್ಗೆ ಡಿಸೆಂಬರ್ ಅಲ್ಲಿ ಕೊಡ್ತಾ ಹೋಗಿ. ಆದಷ್ಟು ಬೇಗ ಫಿನಿಶ್ ಮಾಡ್ಕೊಳ್ಳಿ. ಅಂಡ್ ಜಾನ್ವರಿಯಿಂದ ಅವರಿಗೆ ಕಾಂಟ್ರಿಬ್ಯೂಟ್ ಮಾಡಿ, ಯಾರಾದ್ರೂ ಅಪ್ಲಿಕೇಬಲ್ ಆದ್ರೆ, ನೀವು ಕೋಡ್ ಪ್ರಕಾರ ಅಪ್ಲಿಕೇಬಲ್ ಆದ್ರೆ. ಮತ್ತೆ ಯಾರಿಗಾದ್ರೂ ನೀವು ಆಲ್ರೆಡಿ ESIC ಪೇ ಮಾಡ್ತಾ ಇದ್ರೆ ಕಾಂಟ್ರಿಬ್ಯೂಟರಿ ಪೀರಿಯಡ್ ರೂಲ್ ನೆನ್ಪಿಟ್ಕೊಳ್ಳಿ. ಒಮ್ಮೆ ನೀವು ಕಾಂಟ್ರಿಬ್ಯೂಟ್ ಅಕ್ಟೋಬರ್ ಅಲ್ಲಿ ಮಾಡಿದ ನಂತರ ಯಾವುದೇ ಎಂಪ್ಲಾಯಿನ ಮಧ್ಯ ತೆಗೆದುಹಾಕಕ್ಕಾಗಲ್ಲ. ಮಾರ್ಚ್ ತನಕ ಅವ್ರು ಬೇಕಾದ್ರೆ ಲಕ್ಷಗಟ್ಟಲೆ ಸಂಬಳ ಅರ್ನ್ ಮಾಡಿದ್ರು ESIC ಪೇ ಮಾಡಲೇಬೇಕಾಗತ್ತೆ. ಸೊ ಅದು ಕಂಟಿನ್ಯೂ ಮಾಡಬೇಕಾಗತ್ತೆ ನೀವು. ಆದ್ರೆ ಕಾಂಟ್ರಿಬ್ಯೂಷನ್ ಯಾವ್ದೆಲ್ಲ ಐಟಮ್ ಮಾಡ್ಬೇಕು ಅನ್ನೋದನ್ನ ವೇಜ್ ಕೋಡ್ ಪ್ರಕಾರ ಫಾಲೋ ಮಾಡಿ. ಸೊ ಇನ್ಮೇಲೆ ಈ ಏನೆಲ್ಲ ಕಾಂಪೊನೆಂಟ್ ಪಾರ್ಟ್ ಬಿ ಅಲ್ಲಿ ಇದೆ ಅದಕ್ಕೆ ನೀವು ESIC ಕಾಂಟ್ರಿಬ್ಯೂಷನ್ ಮಾಡೋ ಅವಶ್ಯಕತೆ ಇರಲ್ಲ. ರೈಟ್, ಓಕೆ. ಮೋರ್ ಅಂಡ್ ಮೋರ್ ನೋಟಿಫಿಕೇಶನ್ ಆರ್ ಎಕ್ಸ್ಪೆಕ್ಟೆಡ್. ನನಗೆ ಗೊತ್ತಾದಾಗೆ ಎಂಪ್ಲಾಯರ್ ಅಸೋಸಿಯೇಷನ್ ಅವರು ಸಹ ಕೇಸ್ ಹಾಕ್ತಿದಾರಂತೆ ಇಷ್ಟು ಶಾರ್ಟ್ ಟೈಮಲ್ಲಿ ನಾವು ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳಿ. ಅಂಥದ್ದೇನಾದ್ರೂ ಇದ್ರೆ ನಿಮ್ಗೆ ಅಪ್ಡೇಟ್ಸ್ ಎಲ್ಲಾದ್ರೂ ಸಿಗುತ್ತೆ. ಬಟ್ ಫಾರ್ ನೌ ಮೈ ಸಜೆಷನ್, ಬಿಕಾಸ್ ESIC ಡಿಪಾರ್ಟ್ಮೆಂಟ್ ಇಂದಾನೆ ಸರ್ಕ್ಯುಲರ್ಸ್ ಬರ್ತಾ ಇದೆ, 31 ಡಿಸೆಂಬರ್ ಒಳಗೆ ಮಾಡ್ಕೊಂಡ್ರೆ ನಾವು ಏನು ನಿಮಗೆ ಫೈನ್ ಹಾಕಲ್ಲ. ಬಟ್ ಆಮೇಲೆ ನಾವು ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಇಂದ ನೋಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಅಂತ ಹೇಳಿದ್ರೆ 21 ನವೆಂಬರ್ ಇಂದ ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ ಎಲ್ಲ ನಿಮ್ ತಲೆ ಮೇಲೆ ಬರುತ್ತೆ ಲೇಟ್ ಆಗಿದ್ದಕ್ಕೆ. ಸೊ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ನೀವು ಅಟ್ಲೀಸ್ಟ್ ಈಗಲೇ ಆಕ್ಷನ್ ಪ್ಲಾನ್ ಮಾಡ್ಕೊಳ್ಳಿ. ರೈಟ್, ನೆಕ್ಸ್ಟ್ ಮೆಟರ್ನಿಟಿ ಬೆನಿಫಿಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲು ಏನಾಗ್ತಿತ್ತು ಮೆಟರ್ನಿಟಿ ಬೆನಿಫಿಟ್ ನಾವು ಗ್ರಾಸ್ ಸ್ಯಾಲರಿಯಲ್ಲಿ ಏನೆಲ್ಲ ಐಟಮ್ ಇತ್ತು ಅದಿಷ್ಟಕ್ಕೂ ಸಹ ನಾವು ಮೆಟರ್ನಿಟಿ ಬೆನಿಫಿಟ್ ಅನ್ನ ಪೇ ಮಾಡ್ತಿದ್ವಿ. ನಾನಿಲ್ಲಿ ಇದು ಯಾವ ಐಟಮ್ ಅನ್ನು ಗ್ರಾಸ್ ಅಲ್ಲಿ ತಗೊಳ್ತಾ ಇಲ್ಲ, ಮೊದಲಿದು ಗ್ರಾಸ್ ಎಕ್ಸಾಂಪಲ್ ಅಂತ ತಗೊಂಡ್ರು ಇದೆಲ್ಲದನ್ನ ಸ್ಪೆಷಲ್ ಪರ್ಫಾರ್ಮೆನ್ಸ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ, ಎಕ್ಸೆಪ್ಟ್ ಫಾರ್ HR. ಓಕೆ, ಮೊದಲೇನಾಗ್ತಿತ್ತು, ಒಬ್ಬ ಎಂಪ್ಲಾಯಿ 15,000 ಪ್ಲಸ್ 3,000 18,000 ಪ್ಲಸ್ 6,000 24,000 ಇದ್ದಾಗ ಅವರು ESI ಇಂದ ಹೊರಗಿಡ್ತಾ ಇದ್ರು. ಸೊ ಹಾಗಾಗಿ ನಾವು ಅವರಿಗೆ ಮೆಟರ್ನಿಟಿ ಬೆನಿಫಿಟ್ ಅನ್ನ ಎಂಟೈರ್ 24,000 ಗ್ರಾಸ್ ಅನ್ನ ಎಂಪ್ಲಾಯಿಗೆ ಪೇ ಮಾಡ್ತಾ ಇದ್ವಿ. ಇಲ್ಲಿ ನೋಡಿ, ಈಗ HR ಎಕ್ಸ್ಕ್ಲೂಡ್ ಆದಾಗ ಈ ಎಂಪ್ಲಾಯಿ ಇಮಿಡಿಯೇಟ್ಲಿ ESI ಗೆ ಎಲಿಜಿಬಲ್ ಆಗ್ತಾರೆ. ನೀವೆಲ್ಲಾದ್ರೂ ESI ಎಲಿಜಿಬಿಲಿಟಿ ಕನ್ಸಿಡರ್ ಮಾಡ್ತೀರಾ, ಅವ್ರನ್ನ ರಿಜಿಸ್ಟರ್ ಮಾಡ್ತೀರಾ ವಿದಿನ್ 10 days, ಯಾವುದೋ ಒಂದು ಡೇಟ್ ಹಾಕಿ, ಬಿಕಾಸ್ ಅವ್ರು ಯಾವತ್ತು ಜಾಯ್ನ್ ಆಗಿದ್ದಾರೆ. ಬಟ್ ಈಗ ನಿಮಗೆ ಮಾಡಬೇಕಾಗಿರೋದ್ರಿಂದ ಈಗ ಒಂದು ಪಾಸ್ಟ್ ರೀಸೆಂಟ್ ಒಂದು ಡೇಟ್ ಹಾಕಿ ಅವ್ರನ್ನ ರಿಜಿಸ್ಟರ್ ಮಾಡ್ತೀರಾ ಅಂಡ್ ಯು ಆರ್ ಸ್ಟಾರ್ಟಿಂಗ್ ಕವರಿಂಗ್ ಅಂಡರ್ ESIC ಅಂತ ಅಸ್ಯೂಮ್ ಮಾಡಿದ್ರೆ ಆಗ ಈ ಎಂಪ್ಲಾಯಿಗೆ ಮೆಟರ್ನಿಟಿ ಬೆನಿಫಿಟ್ ನಿಮ್ಮ ತಲೆನೋವಾಗಿರಲ್ಲ, ESIC ಪೇ ಮಾಡುತ್ತೆ. ಎಂಪ್ಲಾಯರ್ ಎವ್ರಿ ಮಂತ್ ವೆರಿ ಸ್ಟ್ರಕ್ಚರ್ಲಿ ಪೇ ಮಾಡ್ತಾರೆ, ಬಟ್ ESIC ಆತರ ಮಾಡಲ್ಲ. ಕೆಲವು ಸಲ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಹಾಕಿ ಕೊಡ್ತಾರೆ. ಬಟ್ ಅವ್ರು ಕೊಡ್ತಾರೆ. ಸೊ ಅದು ಅವ್ರ ಲಯಬಿಲಿಟಿ ಆಗಿರೋದ್ರಿಂದ ನೀವು ಈ ಎಂಪ್ಲಾಯಿನ ESI ಗೆ ಕವರ್ ಮಾಡಿದ್ರೆ ನಿಮ್ ತಲೆನೋವು ಮುಗೀತು. ಮೆಟರ್ನಿಟಿ ಬೆನಿಫಿಟ್ ಅನ್ನ ESI ಕೊಟ್ಕೊಳ್ತಾರೆ. ಬಟ್ ಹಾಗೆ ಮಾಡಲ್ಲ. ನಾನು HRA ಅನ್ನ ಒಳಗೆ ತಗೊಂಡ್ ಬರ್ತೀನಿ, ಅದರ್ ಅಲವೆನ್ಸ್ ಅಂತ ಕರಿತೀನಿ, ಮತ್ತೆ ನನ್ನ ಟೋಟಲ್ ವೇಜಸ್ ಅನ್ನ ನಾನು 24,000 ಮಾಡ್ತೀನಿ ಅಂತ ಹೇಳಿದ್ರೆ ಆಗ ESI ಇಂದ ಎಕ್ಸ್ಕ್ಲೂಡ್ ಆದ್ರು ಆಗ ನಾನು ಯಾವ ಕಾಂಪೊನೆಂಟ್ ಕೊಡಬೇಕು, ಮೆಟರ್ನಿಟಿ ಬೆನಿಫಿಟ್ ಅನ್ನ ಎಂಟೈರ್ 24,000 ಗೆ ಕೊಡಬೇಕು. ಇಲ್ಲಿ ಪಾರ್ಟ್ ಎಂಪ್ಲಾಯಿ ಬಿಗೆ ಹೋಗೋಣ. ಇವರು ಅಂದ್ರೆ ಇಲ್ಲಿ ಸ್ವಲ್ಪ ESI ನಿಟಿಗ್ರಿಟಿ ಇದೆ. ಸೊ ಎಕ್ಸಾಂಪಲ್ ಕನ್ಫ್ಯೂಸ್ ಮಾಡಲ್ಲ ನಾನು, ಖಾಲಿ ESI ಇಂದ ಎಕ್ಸ್ಕ್ಲೂಡ್ ಅಂಡ್ ಇನ್ಕ್ಲೂಷನ್ ಮಾತ್ರ ಇಲ್ಲಿ ಮಾತಾಡಿದ್ವಿ. ಎಂಪ್ಲಾಯಿ ಬಿ ಕೇಸಲ್ಲಿ ನೋಡಿ, ಈ ಎಂಪ್ಲಾಯಿ 3 ಕಾಂಪೊನೆಂಟ್ ಇದ್ದಿದ್ರೆ 40,000 ಬೇಸಿಕ್, 10,000 ರಿಟೈನಿಂಗ್ ಅಂಡ್ ಅದು ಅದರ್ ಅಲವೆನ್ಸ್ ಅಂತ ಇದ್ದಿರ್ಬೋದು ಅಂತ ಅನ್ಕೊಳ್ಳೋಣ, ಪ್ಲಸ್ 16,000 ಇದು ಗ್ರಾಸ್ ಇದು ಕಾಂಪೊನೆಂಟ್ ಆಗಿದ್ರೆ ನಾನು ಅವರಿಗೆ ಎಷ್ಟು ಪೇ ಮಾಡ್ತಾ ಇದ್ದೆ, ಈಗ ESI ಎಕ್ಸ್ಕ್ಲೂಷನ್ ಎನಿಹೋ ಹೊರಗಿದ್ದಾರೆ ಅವರು. ಸೊ ಹಾಗಾಗಿ ನಾನು 66,000 ಇವ್ರಿಗೆ ಪೇ ಮಾಡ್ತಾ ಇದ್ದೆ. ಇಷ್ಟು ದಿನ ನಾನು 66,000 ಇವರಿಗೆ ಮೆಟರ್ನಿಟಿ ಬೆನಿಫಿಟ್ ಕೊಡ್ತಾ ಇದ್ದೆ ಪರ್ ಮಂತ್ ಗ್ರಾಸ್ ಸ್ಯಾಲರಿ ಅಂತ. ಬಟ್ ಇನ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ HRA ಕಾಂಪೊನೆಂಟ್ ಇದೆಯಲ್ಲ ಅದು ವೇಜಸ್ ಅಲ್ಲ. ಸೊ ಐ ಹ್ಯಾವ್ ಟು ಪೇ ಓನ್ಲಿ ಪಾರ್ಟ್ ಎ ವೇಜಸ್ ಅನ್ನ ಕೊಡ್ಬೇಕು ಅವರಿಗೆ. ಓಕೆ, ವಾಟ್ ಇಸ್ ಮೈ ಲಯಬಿಲಿಟಿ ಇನ್ ಬೋತ್ ದೀಸ್ ಕೇಸಸ್? ಎರಡೂ ಕೇಸಲ್ಲಿ ನನ್ನ ಲಯಬಿಲಿಟಿ 50,000 ಮಾತ್ರ. HRA ಇನ್ಮೇಲೆ ಮೆಟರ್ನಿಟಿ ಬೆನಿಫಿಟ್ ವೇಜಸ್ ಅಲ್ಲಿ ಬರಲ್ಲ, ಯಾಕಂದ್ರೆ ವೇಜಸ್ ಅಲ್ಲಿ HRA ಎಕ್ಸ್ಕ್ಲೂಡ್ ಆಗಿರೋದ್ರಿಂದ ನಮ್ಮ ಲಯಬಿಲಿಟಿ 50,000. ಕರೆಕ್ಟ್ ಪೋತ್ರಾಜು, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದಿರಾ ನೀವು. ಇಲ್ಲಿ ನಮ್ಮ ಲಯಬಿಲಿಟಿ ರೆಡ್ಯೂಸ್ ಆಗುತ್ತೆ ಟು ದ ಎಕ್ಸ್ಟೆಂಟ್ ಆಫ್ ವೇಜಸ್ ಮಾತ್ರ. ನೆನ್ಪಿಟ್ಕೊಳ್ಳಿ, 2 ಡೈನಾಮಿಕ್ಸ್ ಹೇಳಿದೆ ನಾನು. ಒಂದು, ಎಂಪ್ಲಾಯಿ ವೆದರ್ ಎಲಿಜಿಬಲ್ ಅಂಡರ್ ESIC ಆರ್ ನಾಟ್. So if employee is eligible under ESIC, then ESIC will take care of the maternity benefit. If not, then employee is taking care of the liability, and that liability is now limited to part A of the wages, not part B, where you can have other salary components idru saha adu yaudu saha
ಬರಲ್ಲ. ಅದರ್ ಸ್ಯಾಲರಿ ಕಾಂಪೊನೆಂಟ್ಸ್ ಅಲ್ಲಿ ಕಾಮನ್ ಆಗಿರೋದು HR, ಉಳಿದಿದ್ದೆಲ್ಲದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಅಥವಾ ಯಾವುದೋ ಸ್ಟ್ಯಾಟರಿ ಪ್ರಾವಿಷನ್ ಆಗಿರೋದ್ರಿಂದ ಅದು ಡೆಫಿನೆಟ್ಲಿ ಇರಲ್ಲ. ಬಟ್ ಇದ್ರೂ ಸಹ ಅದು ಕ್ಯಾಲ್ಕುಲೇಷನ್ ಬರಲ್ಲ. ರೈಟ್, ಕ್ಲಿಯರ್? ಸೊ ಇಲ್ಲಿ ಮೆಟರ್ನಿಟಿ ಬೆನಿಫಿಟ್ ಅಲ್ಲಿ ಏನಾಯ್ತು, ಎಂಪ್ಲಾಯರ್ ಲಯಬಿಲಿಟಿ ಫ್ರಾಮ್ HRA ಗಾಟ್ ಎಕ್ಸ್ಕ್ಲೂಡೆಡ್. ಕ್ಲಿಯರ್? ಥ್ಯಾಂಕ್ ಯು. ನೆಕ್ಸ್ಟ್ 4ನೇ ಲಾ ನೋಡೋಣ, ಸ್ಟ್ಯಾಟ್ಯುಟರಿ ಬೋನಸ್. ಓಕೆ, ಸ್ಟ್ಯಾಟ್ಯುಟರಿ ಬೋನಸ್ ಅಲ್ಲಿ ಒಂದು ಕ್ವಶನ್ ಯಾವತ್ತು ಇತ್ತು, ಏನಂತ ಹೇಳಿದ್ರೆ ಈ 21,000 ಸೀಲಿಂಗ್ ವೆದರ್ ಬೇಸಿಕ್ ಪ್ಲಸ್ ಟಿ ಎ ಆರ್ ಗ್ರಾಸ್ ಅಂತ. ಫಾರ್ ಸಮ್ ಕ್ರೇಜಿ ರೀಸನ್ ಮೆಜಾರಿಟಿ ಆಫ್ ದ ಇಂಡಸ್ಟ್ರಿ ಬೇಸಿಕ್ ಪ್ಲಸ್ ಟಿ ಅಂತಾನೆ ಇಂಟರ್ಪ್ರೆಟ್ ಮಾಡ್ತಾ ಇದ್ದು, ಬಟ್ ನಾನು ಫ್ರಮ್ ದ ಬಿಗಿನಿಂಗ್ ನನ್ನ ಕ್ಲೈಂಟ್ಸ್ಗೆ ಗ್ರಾಸ್ ಅಂತಾನೆ ಒಪಿನಿಯನ್ ಮಾಡ್ತಾ ಇದ್ದೆ. ಯಾಕಂದ್ರೆ ಬೋನಸ್ ಡೆಫಿನೇಷನ್ ಅನ್ನು ಓದಿದಾಗ ಆಲ್ ರೆಮ್ಯುನರೇಷನ್ ಪೇಯ್ಡ್ ಇನ್ ಕ್ಯಾಶಸ್ ಆ ತರದ ಡೆಫಿನೇಷನ್ ಬರುತ್ತೆ. ಬಟ್ ಫಾರ್ ಸಮ್ ರೀಸನ್ ಇಂಡಸ್ಟ್ರಿ ತುಂಬಾ ಬೇಸಿಕ್ ಪ್ಲಸ್ ಟಿ ಜೊತೆಗೆ ನಡೀತಾ ಇತ್ತು. ಬಟ್ ದ್ಯಾಟ್ ಕನ್ಫ್ಯೂಷನ್ ಹ್ಯಾಸ್ ಗಾನ್. ಇಲ್ಲಿಂದ ಮುಂದಕ್ಕೆ ನಮಗೆ ಈ ಕನ್ಫ್ಯೂಷನ್ ಇರಲ್ಲ. ಸೀಲಿಂಗ್ ವೇಜಸ್ ಯಾವ್ದಂತ, ಸೀಲಿಂಗ್ ವೇಜಸ್ ಇಸ್ ಪಾರ್ಟ್ ಎ. ಓಕೆ, ಸಿಂಪಲ್. ಇನ್ಮೇಲೆ ನಮಗೆ ಬೋನಸ್ ವೇಜಸ್ ಗೆ ಸೀಲಿಂಗ್ ವೇಜಸ್ ಅನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್. ಪಾರ್ಟ್ ಎ ವೇಜಸ್ 21,000 ಗಿಂತ ಕಡಿಮೆ ಇದ್ರೆ ಅವನಿಗೆ ಸ್ಟ್ಯಾಟ್ಯುಟರಿ ಬೋನಸ್ ಕೊಡಬೇಕು. 21,000 ಗಿಂತ ಜಾಸ್ತಿ ಇದ್ರೆ ಅವನಿಗೆ ಅಪ್ಲಿಕೇಬಲ್ ಇಲ್ಲ. ಓಕೆನಾ, ಸ್ಟ್ಯಾಟ್ಯುಟರಿ ಬೋನಸ್ ಅಪ್ಲಿಕೇಬಲ್ ಇಲ್ಲ. ಇನ್ ಕೇಸ್ ಅಪ್ಲಿಕೇಬಲ್ ಇದಾನೆ, ಓಕೆ, ಇಲ್ಲಿ ಪಾರ್ಟ್ ಎಂಪ್ಲಾಯಿ ಬಿ ಮತ್ತೆ ಎಂಪ್ಲಾಯಿ ಸಿ ಇಬ್ರದ್ದು 50,000 ಇರೋದ್ರಿಂದ ಇವರು ಎಲಿಜಿಬಲ್ ಇಲ್ಲ. ಬಟ್ ಈ ಒಂದು ಎಲಿಜಿಬಿಲಿಟಿ ಇದೆ ಈಗ. ಓಕೆ, ಅಗೇನ್ ಇಲ್ಲಿ ನೀವು ಈ ಎಲಿಜಿಬಿಲಿಟಿ ತಪ್ಪಿಸ್ಕೊಳ್ಳೋದಕ್ಕೆ ನಾನು ESI ಅಲ್ಲಿ ಹೇಳ್ದೆ ಅಲ್ಲ, ನಿಮ್ಗೆ ಈ ಸ್ಟ್ಯಾಟ್ಯುಟರಿ ಬೋನಸ್ ತಲೆನೋವು ಬೇಡ ಅಂತ ಹೇಳಿದ್ರೆ ನೀವು ಇಲ್ಲಿ ಏನ್ HR ಇದೆ ಅದನ್ನ ತಗೊಂಡ್ಬಂದು ರಿಟೈನಿಂಗ್ ಅಲವೆನ್ಸ್ ಅಲ್ಲಿ ಹಾಕ್ಬಿಟ್ರೆ 24,000 ಆಗುತ್ತೆ. ಅದರಿಂದ ನೀವು ESIC ಬೆನಿಫಿಟ್ ಇಂದ ESIC ತಲೆನೋವಿಂದನೂ ಹೊರಗೆ ಬರ್ತೀರಾ, ಮತ್ತೆ ಬೋನಸ್ ತಲೆನೋವಿಂದನೂ ಹೊರಗೆ ಬರ್ತೀರಾ. ಬಟ್ ಎಟ್ ದ ಸೇಮ್ ಟೈಮ್ ಯು ಆರ್ ಬೈಯಿಂಗ್ ದಿ ಮೆಟರ್ನಿಟಿ ಬೆನಿಫಿಟ್ ಲಯಬಿಲಿಟಿ ನಿಮ್ ಕೈಗೆ ಬಂದ್ಬಿಡುತ್ತೆ. ಸೊ ಈ ತರ ಸ್ಟ್ರಾಟಜಿ ಮಾಡುವಾಗ ನೀವು ನೋಡಬೇಕು ಯಾವುದು ನಿಮ್ಮ ಲಯಬಿಲಿಟಿ ಆಗ್ತಾ ಇದೆ, ಯಾವುದು ನಿಮ್ಮ ಲಯಬಿಲಿಟಿಯಿಂದ ಎಕ್ಸ್ಕ್ಲೂಡ್ ಆಗ್ತಾ ಇದೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಟೋಟಲ್ ಸ್ಟ್ರಾಟಜಿ ಮಾಡಬೇಕು. ಸೊ ದಟ್ ಈಸ್ ದಿ ನಿಟಿಗ್ರಿಟಿ, ಲೈಕ್ ದಟ್ ಈಸ್ ವೇರ್ ಯು ನೀಡ್ ಟು ಫೋಕಸ್ ವೆನ್ ಯು ಆರ್ ಮೇಕಿಂಗ್ ಸ್ಟ್ರಾಟಜಿ ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ಬಟ್ ಎನಿ ಹೌ, ಮೂವಿಂಗ್ ಫಾರ್ವರ್ಡ್, ಇಲ್ಲಿ ಏನಾಗುತ್ತೆ, ಈ ಎಂಪ್ಲಾಯ್ದು ವೇಜಸ್ ಆಸ್ ಆಫ್ ನೌ ಬಿಲೋ 21,000 ಇದೆ. ಇವನಿಗೆ ನೀವು ಡೆಫಿನೆಟ್ಲಿ ಬೋನಸ್ ಪೇ ಮಾಡಬೇಕಾಗುತ್ತೆ. ಎಷ್ಟು ಬೋನಸ್ ಪೇ ಮಾಡಬೇಕಾಗತ್ತೆ? ಈಗ NGO ಸಹ ಕೋಡ್ ಅಲ್ಲಿ ಕನ್ಸಿಡರ್ ಆಗಿದೆ. NGO ಇಸ್ ಆಲ್ಸೋ ಪಾರ್ಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ಸ್. ಸೊ ಅವರಿಗೂ ಸಹ ಸೋಷಿಯಲ್ ಸೆಕ್ಯೂರಿಟಿ ಲಾ ಅಪ್ಲಿಕೇಬಲ್ ಆಗುತ್ತೆ, ಅವರಿಗೂ ಸಹ ಬರುತ್ತೆ. ಓಕೆ, ನಾವು ಕಮಿಂಗ್ ಬ್ಯಾಕ್, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೋನಸ್ ಕ್ಯಾಲ್ಕುಲೇಷನ್ ಏನಾಗುತ್ತೆ, ಮೊದಲು ಅಥವಾ ಈಗ ಎರಡಕ್ಕೂ ಸಹ ಬೋನಸ್ ಕ್ಯಾಲ್ಕುಲೇಷನ್ ರಿಮೈನಿಂಗ್ ಸೇಮ್. ಏನು, 7,000 rupees ಆರ್ ಮಿನಿಮಮ್ ವೇಜಸ್ ವಿಚ್ ಎವರ್ ಇಸ್ ಹೈಯರ್ ಅದನ್ನ ಬೋನಸ್ ಕೊಡಬೇಕು ಅಂತ ಹೇಳ್ತಾರೆ. 7,000 rupees ಕರ್ನಾಟಕದಲ್ಲಿ ಮಿನಿಮಮ್ ವೇಜಸ್ ಎಷ್ಟೋ ಹಿಂದಕ್ಕೆ ಹೋಗ್ಬಿಟ್ಟಿದೆ. ಸೊ ಕರ್ನಾಟಕದಲ್ಲಿ ಡೆಫಿನೆಟ್ಲಿ ನಾವು ಮಿನಿಮಮ್ ವೇಜಸ್ ಕೊಡಬೇಕು. ಮತ್ತೆ ನನ್ನ ಎಸಂಪ್ಷನ್ ಮಿನಿಮಮ್ ವೇಜಸ್ 18,000 ಆಗಿದೆ. ಸೊ ಈ ಎಂಪ್ಲಾಯಿಗೆ ಬೋನಸ್ ಎಷ್ಟು ಕೊಡಬೇಕು, ನಾವು 18,000 ಬೋನಸ್ ಕೊಡಬೇಕಾಗತ್ತೆ. ರೈಟ್. ಸೊ ಇನ್ ಕೇಸ್ ಈ ಎಂಪ್ಲಾಯಿಗೆ 15,000 ಬೇಸಿಕ್ ಪ್ಲಸ್ DA 3,000, ಇಲ್ಲೊಂದು 2,000 ಅದರ್ ಅಲವೆನ್ಸ್ ಇತ್ತು ಅಂತ ಹೇಳಿದ್ರೆ ಆ 2,000ಕ್ಕೆ ಏನು ಬೋನಸ್ ಕೊಡೋ ಅವಶ್ಯಕತೆ ಇಲ್ಲ. ಅವನ ಸ್ಯಾಲರಿ 20,000 ಆಗ್ತಾ ಇತ್ತು, ಅವನು ಬೋನಸ್ ಸೀಲಿಂಗ್ ಒಳಗೆ ಇರ್ತಾ ಇದ್ದ, ಹಾಗಾಗಿ ಬೋನಸ್ ಎಲಿಜಿಬಲ್ ಆಗ್ತಾ ಇದ್ದ. ಬಟ್ ಬೋನಸ್ ಎಷ್ಟು ಕೊಡ್ಬೇಕಂತ ಹೇಳಿದ್ರೆ ಮಿನಿಮಮ್ ವೇಜಸ್ ಮಾತ್ರ 15,000 ಪ್ಲಸ್ 3,000 18,000 ವರೆಗೆ ಎಂಪ್ಲಾಯರ್ ಲಯಬಿಲಿಟಿ ಆಗ್ತಾ ಇತ್ತು. ದಟ್ ಈಸ್ ಹೌ ಬೋನಸ್ ಟು ಬಿ ಕ್ಯಾಲ್ಕುಲೇಟೆಡ್. ಓಕೆ, ನೌ ಒನ್ ಮೋರ್ ಥಿಂಗ್ ದೇ ಆರ್ ಸೇಯಿಂಗ್ ಫಾರ್ ಸ್ಟ್ಯಾಟ್ಯುಟರಿ ಬೋನಸ್ ಸ್ಟೇಟ್ ಗವರ್ಮೆಂಟ್ಸ್ ವಿಲ್ ಬಿ ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಅಂತ. ಅದರ ಅರ್ಥ ಇನ್ಮೇಲೆ ಎಲ್ಲಾ ಸ್ಟೇಟ್ಗಳು ಬೇರೆ ಬೇರೆ ಬೋನಸ್ ಸೀಲಿಂಗ್ ಅನ್ನ ಇಟ್ಕೊಳ್ತಾರ ಅನ್ನೋದು ಒಂದು ಪ್ರಶ್ನೆ. ನೋಡೋಣ, ಮುಂದಿನ ದಿನಗಳಲ್ಲಿ ಅದಕ್ಕೆ ಆನ್ಸರ್ ಸಿಗುತ್ತೆ. ಬಟ್ ಇಲ್ಲಿ ತನಕ ಅಲ್ಲಿ ಯಾವುದೇ ಬೇರೆ ನಂಬರ್ ಬರಲ್ಲ. ಹೊಸ ಪ್ರಶ್ನೆಗಳು ಬೇಡ, ಹಳೆ ಪ್ರಶ್ನೆಗಳ ಜೊತೆಗೆ ಹೋಗೋಣ. 21,000 ಇಸ್ ಸೀಲಿಂಗ್, ಅದನ್ನೇ ಸೀಲಿಂಗ್ ಆಗಿ ಇಟ್ಕೊಳ್ಳೋಣ. ವೇಜಸ್ ಟು ಬಿ ಕನ್ಸಿಡರ್ಡ್, ಪಾರ್ಟ್ ಎ ನ ಕನ್ಸಿಡರ್ ಮಾಡೋಣ. ಎಷ್ಟು ಪೇ ಮಾಡಬೇಕು, 7,000 ಆರ್ ಮಿನಿಮಮ್ ವೇಜಸ್ ವಿಚ್ ಎವರ್ ಇಸ್ ಹೈಯರ್. ಕರ್ನಾಟಕ ಡೆಫಿನೆಟ್ಲಿ always higher than 7,000, so always consider minimum wages. I hope that is very clear. With that, let's move on. Employee salary 20,900, minimum wages 18,650 ಅಂತ ಇದ್ರೆ ಆಗ ನೀವು 18,650 ಮಾಡಬೇಕು. ಸೊ ದಟ್ಸ್ ವಾಟ್ ಐ ಸೆಡ್. ಇಲ್ಲಿ 15,000 ಪ್ಲಸ್ 3,000 ಇಸ್ ಮಿನಿಮಮ್ ವೇಜಸ್. ಅದರ್ ಅಲವೆನ್ಸ್ 2,000 ಇದ್ರು ಆಗ ಟೋಟಲ್ 20,000 ಆಯ್ತು. ಸೀಲಿಂಗ್ ಪ್ರಕಾರ ಅವನು ಎಲಿಜಿಬಲ್ ಇದ್ದಾನೆ, ಬಟ್ ಬೋನಸ್ 20,000ಕ್ಕೆ ಪೇ ಮಾಡಲ್ಲ. ಮಿನಿಮಮ್ ವೇಜಸ್ ಏನಿದೆಯಲ್ಲ ಅದಕ್ಕೆ ಕೊಡಬೇಕು. ಬಟ್ ನೀವು ಮಿನಿಮಮ್ ವೇಜಸ್ ಅನ್ನೇ ಡಿವೈಡ್ ಮಾಡಿ ಅದರ್ ವೇಜಸ್ ಅಲ್ಲಿ ಹಾಕಿದ್ರೆ ಅಂತ ಇಟ್ಕೊಳ್ಳೋಣ, 18,000 ಮಿನಿಮಮ್ ವೇಜಸ್, 15,000 ಬೇಸಿಕ್ ಪ್ಲಸ್ DA, 3,000 ಅದರ್ ಅಲವೆನ್ಸ್ ಅಂತ ಕರೆದ್ರೂ ಸಹ ಆಗ 18,000 ಫುಲ್ ಕೊಡಬೇಕು. ಬಿಕಾಸ್ 18,000 ಮಿನಿಮಮ್ ವೇಜಸ್. ರೆಸ್ಪೆಕ್ಟ್ ದಿ ಮಿನಿಮಮ್ ವೇಜಸ್. ಬಿಯಾಂಡ್ ದಟ್ ನಂಬರ್ಸ್ ಇದ್ರೆ ಅದು ನಿಮ್ಗೆ ಕೌಂಟ್ ಆಗಲ್ಲ, ಓನ್ಲಿ ಫಾರ್ ಸೀಲಿಂಗ್ ಮಾತ್ರ ಕೌಂಟ್ ಆಗುತ್ತೆ. ಓಕೆ, ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಲಾ, ಲೀವ್ ಎನ್ಕ್ಯಾಶ್ಮೆಂಟ್. Give me a break. ಅರ್ಥ ಆಗ್ತಿದ್ಯಾ ಹೇಳ್ತಾ ಇರೋದು? ಒಂದ್ ಸ್ವಲ್ಪ ಥಮ್ಸ್ ಅಪ್ ಸಿಗ್ಬೋದಾ?
ಅಥವಾ ಹೆವಿ ಡೋಸ್ ಆಗ್ತಾ ಇದೆಯಾ? ಓಕೆ. ಲೀವ್ ಎನ್ಕ್ಯಾಶ್ಮೆಂಟ್, ಇದು ದೊಡ್ಡ ಏನೋ ಹೇಳ್ತಾರಲ್ಲ ಯಕ್ಷ ವಿದ್ಯೆ ಅಲ್ಲ ಇದು. ಒಂದ್ ಸ್ವಲ್ಪ ಸ್ವಲ್ಪ ಕಿಚಿ ಕಿಚಿ ಇದೆ, ಎಲ್ರಿಗೂ ಅನ್ಸುತ್ತೆ ಸ್ವಲ್ಪ ಅಲ್ಲಿ ಇಲ್ಲಿ ಡೌಟ್ ಇದೆ ಅಂತ ಹೇಳಿ. ESI ಅವರು ಅಷ್ಟು ದೊಡ್ಡ ಸ್ಯಾಕ್ರಿಫೈಸ್ ಮಾಡ್ಬೋದಾ? ಮೊದಲು ಎಲ್ಲದಕ್ಕೂ ತಗೊಳ್ತಾ ಇದ್ರು, ಈಗ ತಗೊಳ್ಳಲ್ಲ. ತಗೊಳ್ತಾರೋ ಇಲ್ವೋ ಅದು ಅವ್ರ ತಲೆನೋವು. ಬಟ್ ನಾವು ಲಾ ಓದ್ಬೇಕು, ಲಾ ಏನ್ ಹೇಳ್ತಿದೆ ಅದು ಇಂಪ್ಲಿಮೆಂಟ್ ಮಾಡೋದು ನಮ್ ಕೆಲಸ. ಸೊ ವೇಜಸ್ ಗೆ ESI ಪೇ ಮಾಡಬೇಕು. ವೇಜಸ್ ಅಂದ್ರೆ ಏನಂತ ಹೇಳಿದ್ದಾರೆ, ಏನಕ್ಕೆ ಪೇ ಮಾಡ್ಬೇಕಂತ ಹೇಳಿದ್ದಾರೆ, ಲೆಟ್ಸ್ ಪೇ ಇಟ್. ಮತ್ತೆ ಸೀಲಿಂಗ್ ಸಹ ವೇಜಸ್ ಅಂತ ಹೇಳಿದ್ದಾರೆ, ಅದನ್ನ ಕನ್ಸಿಡರ್ ಮಾಡೋಣ. ಅದಕ್ಕೋಸ್ಕರ ನಮ್ಮ ಸ್ಯಾಲರಿ ಸ್ಟ್ರಕ್ಚರ್ ನೋಡ್ಬೇಕು. ಸ್ವಲ್ಪ ಪೇನ್ ತಗೊಳ್ಬೇಕು. ಅಯ್ಯೋ ನನಗೆ ಯಾರೋ ರೆಡಿಮೇಡ್ ಆನ್ಸರ್ ಕೊಡ್ತಾರೆ, ಎಲ್ಲ ಸಲ ರೆಡಿಮೇಡ್ ಆನ್ಸರ್ಗೆ ಹೋಗ್ಬಾರ್ದು. ಯಾಕಂದ್ರೆ ರೆಡಿಮೇಡ್ ಆನ್ಸರ್ ಅನ್ನ ನೀವು ತಗೊಳ್ತಾ ಇದ್ರೆ ನೀವ್ ಯಾವಾಗ ಮಾಡ್ತೀರಾ? ಸೊ ಹಾಗೆ ಮಾಡಬಾರ್ದು ಅನ್ನೋದಕ್ಕೆ ಈ ಕನ್ನಡದಲ್ಲಿ ಒಂದು ಎಫರ್ಟ್ ಅನ್ನು ಹಾಕ್ತಾ ಇರೋದು ನಾನು. ಬಟ್ ನಿಮ್ಗೆ ತುಂಬಾ ರೆಡಿಮೇಡ್ ಬೇಕಂದ್ರೆ ನಾವು ಇದೀವಿ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ಡೆಫಿನೆಟ್ಲಿ ವಿ ಕ್ಯಾನ್ ಗಿವ್ ಸೊಲ್ಯೂಷನ್ ಆಲ್ಸೋ. ದಟ್ಸ್ ಅವರ್ ಬಿಸ್ನೆಸ್. ಯಾ, ಲೆಟ್ಸ್ ಅವಾಯ್ಡ್ ಇಟ್. ಯಾ, ನಾವು ESIC ಲಿಮಿಟ್ 40,000. ಯಾರು ಹೇಳಿದ್ದು ಗುರು? ESIC ಲಿಮಿಟ್ 21,000. ಓಕೆ, ESIC ceiling wages 21,000, there is no change. Bonus ceiling wages is 21,000, there is no change. PF ceiling wages is 15,000. You can pay beyond that, yeah, ಬಟ್ ಅಪ್ ಟು 15 ನೀವು ಪೇ ಮಾಡಲೇಬೇಕು. ಕರ್ನಾಟಕದಲ್ಲಿ ಯಾರ್ದು ಮಿನಿಮಮ್ ವೇಜಸ್ ಬಿಲೋ 15,000 ಇದೆ ಅಂತ ಅನ್ಕೊಳ್ಳಲ್ಲ. ಸೊ ಎಲ್ರದ್ದು ಎಬೋವ್ ಇರುತ್ತೆ, ಬಟ್ ಎಂಪ್ಲಾಯರ್ ಡಿಸಿಷನ್ ಮಾಡ್ತಾರೆ ಕೊಡ್ಬೇಕಾ ಅಥವಾ ಒಂದು ಹಳೇದು ಕಾಂಟ್ರಿಬ್ಯೂಷನ್ ಇತ್ತು ಅದೆಲ್ಲ ಅದನ್ನ. ಸೊ ESIC ಆಸ್ ಆಫ್ ಟುಡೇ 21,000 ಇಸ್ ದಿ ಸೀಲಿಂಗ್ ವೇಜಸ್. ಓಕೆ, ಲೆಟ್ಸ್ ಮೂವ್ ಆನ್. ಲೀವ್ ಎನ್ಕ್ಯಾಶ್ಮೆಂಟ್ ಇಲ್ಲಿ ಒಂದೆರಡು ಚೇಂಜ್ ಪಾಯಿಂಟ್ ಇದೆ. ಏನಂತ ಹೇಳಿದ್ರೆ, ಲೀವ್ ನನ್ನ ಪ್ರಶ್ನೆ ಅರ್ಥ ಆಗ್ತಾ ಇಲ್ಲ. ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ESIC ಸೀಲಿಂಗ್ ವೇಜಸ್ ಇಸ್ 21,000, ಬೋನಸ್ ಸೀಲಿಂಗ್ ವೇಜಸ್ ಇಸ್ 21,000, PF ಸೀಲಿಂಗ್ ವೇಜಸ್ ಇಸ್ 15,000. ಓಕೆ, ಇನ್ ವಾಟ್ಸ್ಆಪ್ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ಏನೋ ಫಾರ್ವರ್ಡ್ ಬಂದಿದೆ ಅಂತ ಹೇಳಿ ಅದನ್ನೆಲ್ಲ ನಂಬಕ್ ಹೋಗ್ಬೇಡಿ. ಪ್ರಾಪರ್ ನೋಟಿಫಿಕೇಶನ್ ಇದ್ರೆ ಮಾತ್ರ ಬಿಲೀವ್ ಮಾಡಿ. ಓಕೆ, ಲೀವ್ ಎನ್ಕ್ಯಾಶ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲು ಲೀವ್ ಎನ್ಕ್ಯಾಶ್ಮೆಂಟ್ ಗೆ ನಾವು ಹೇಳ್ತಾ ಇದ್ವಿ, ಎವ್ರಿ ಎಂಪ್ಲಾಯಿ ವಿಲ್ ಬಿಕಮ್ ಎಲಿಜಿಬಲ್ ಫಾರ್ ಲೀವ್, ಅರ್ನ್ ಲೀವ್ ವೆನ್ ಹಿ ವರ್ಕ್ಸ್ ಫಾರ್ 240 ಡೇಸ್ ಅಂತ. 240 ಡೇಸ್ ಒಂದು ಆರ್ಗನೈಸೇಷನ್ ಅಲ್ಲಿ ಸ್ಪೆಂಡ್ ಮಾಡಿದ್ರೆ, ಒಂದು LOP ತಗೊಂಡಿಲ್ಲ, ಬಟ್ ನ್ಯಾಷನಲ್ ಫೆಸ್ಟಿವಲ್ ಹಾಲಿಡೇಸ್ ಅದೆಲ್ಲ ಇತ್ತು, ಬಟ್ 8 ತಿಂಗಳು ಕೆಲಸ ಮಾಡದಂದ್ರೆ ಅವ್ನು ಎಲಿಜಿಬಲ್ ಆಗ್ತಾ ಇದ್ದ ಇಯರ್ಲಿಗೆ. ಬಟ್ ಇನ್ಮೇಲೆ 240 ಡೇಸ್ ವರ್ಕ್ ಮಾಡ್ಬೇಕಂತಿಲ್ಲ. 180 ಡೇಸ್ ಆದ ಕೂಡಲೇ, 180 ಡೇಸ್ ಇನ್ಕ್ಲೂಡ್ಸ್ ಯುವರ್ ವೀಕ್ಲಿ ಆಫ್, ನ್ಯಾಷನಲ್ ಫೆಸ್ಟಿವಲ್ ಹಾಲಿಡೇಸ್, ಏನೆಲ್ಲ ಲೀವ್ಸ್ ಇದೆ, LOP ಬಿಟ್ಟು ಉಳಿದಿದ್ದೆಲ್ಲವೂ ಸಹ 180 ಡೇಸ್ ಅಲ್ಲಿ ಕೌಂಟ್ ಆಗುತ್ತೆ. 180 ಡೇಸ್ ಸ್ಪೆಂಡ್ ಮಾಡಿದ್ರೆ ನಿಮಗೆ ಇಯರ್ಲಿಗೆ ಎಲಿಜಿಬಲ್ ಆಗ್ತೀರಾ ನೀವು. ಒಂದು. ನಂಬರ್ 2, ಒಂದ್ಸಲ 180 ಡೇಸ್ ಕ್ರಾಸ್ ಆದ ನಂತರ ನೀವು ಎಲ್ಲ ಅರ್ಲಿ ಮಾಡಿದ್ದಕ್ಕೂ ಸಹ ಎಲಿಜಿಬಿಲಿಟಿ ಇದೆ. ಏನು? ಎವ್ರಿ 20 ವರ್ಕಿಂಗ್ ಡೇಸ್ಗೆ ಒಂದು ಅರ್ನ್ ಲೀವ್ ಸಿಗುತ್ತೆ. ಓಕೆ, ಇಲ್ಲಿ ನೋಡಿ, ಎಲ್ಲಾ 20 ವರ್ಕಿಂಗ್ ಡೇಸ್ಗೆ 180 ಡೇಸ್ ಅಲ್ಲಿ ಎಲ್ಲಾ ಡೇಸು ಬಂತು, ಬಟ್ LOP ಬಿಟ್ಬಿಟ್ಟು ಎಲ್ಲಾ ದಿನ ಬಂತು. ಬಟ್ ಎಲಿಜಿಬಿಲಿಟಿ ಫಾರ್ ಅರ್ನಿಂಗ್ ಅರ್ನ್ ಲೀವ್ ಇಸ್ ಒಂದು ಫಾರ್ ಎವ್ರಿ 20 ವರ್ಕಿಂಗ್ ಡೇಸ್. ಓಕೆನಾ? ಪ್ರತಿ 20 ದಿನ ಆಕ್ಚುಯಲ್ ಕೆಲಸ ಮಾಡಿದಾಗ ನಿಮಗೆ ಒಂದು ಅರ್ನ್ ಲೀವ್ ಬರುತ್ತೆ. ಸೊ ಆ ತರದ್ದು ಮೊದಲು ಫ್ಯಾಕ್ಟ್ರಿಯಲ್ಲಿ 30 ಅರ್ನ್ ಲೀವ್ ನೀವು ಕ್ಯಾರಿ ಫಾರ್ವರ್ಡ್ ಮಾಡಬಹುದಿತ್ತು. ಮತ್ತೆ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ 45, ಆ ನಂಬರ್ 45 ಇತ್ತು. ಇನ್ಮೇಲೆ ಅದೆರಡು ನಂಬರ್ ಸೇಮ್ ಇದೆ. ಫ್ಯಾಕ್ಟ್ರೀಸ್ಗೆ 30 ಅಂಡ್ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ 45 ಕ್ಯಾರಿ ಫಾರ್ವರ್ಡ್ ಮಾಡಬಹುದು. ಬಿಯಾಂಡ್ ದಾಟ್ ಏನಾದ್ರು ಅರ್ನ್ ಮಾಡಿದ್ರೆ ಎಂಪ್ಲಾಯರ್ಸ್ ಅದನ್ನ ಕೆಲವರು ಪೇ ಮಾಡ್ತಾ ಇದ್ರು, ಕೆಲವರು ಬೇಸಿಕ್ ಪ್ಲಸ್ DA ಮೇಲೆ ಪೇ ಮಾಡ್ತಿದ್ರು, ಕೆಲವರು ಗ್ರಾಸ್ ಮೇಲೆ ಪೇ ಮಾಡ್ತಿದ್ರು, ಕೆಲವರು ಲ್ಯಾಬ್ಸ್ ಮಾಡ್ತಿದ್ರು. ಇನ್ಮೇಲೆ ಲ್ಯಾಬ್ಸ್ ಮಾಡೋ ಹಾಗಿಲ್ಲ. ಒಂದು, ಯು ಹ್ಯಾವ್ ಟು ಎನ್ಕ್ಯಾಶ್ ಆನ್ ವಾಟ್? ವೇಜಸ್. ಬೇಸಿಕ್ ಪ್ಲಸ್ DA ಅಲ್ಲ, ಎಂಟೈರ್ ವೇಜಸ್ ಅನ್ನ ಕನ್ಸಿಡರ್ ಮಾಡಿ ಅವರಿಗೆ ಲೀವ್ ಎನ್ಕ್ಯಾಶ್ಮೆಂಟ್ ಕೊಡಬೇಕು. 2. ನಂಬರ್ 3, ಪ್ರಿಫಿಕ್ಸ್ ಅಫಿಕ್ಸ್ ಬೆನಿಫಿಟ್ ಅನ್ನ ಎಂಪ್ಲಾಯೀಸ್ಗೆ ಪಾಸ್ ಮಾಡಬೇಕು. ಲೈಕ್ ಫಾರ್ ಎಕ್ಸಾಂಪಲ್, ಒಂದು ಫ್ಯಾಕ್ಟ್ರಿ ಶನಿವಾರ ಮತ್ತೆ ಸೋಮವಾರ 2 ವರ್ಕ್ ಮಾಡ್ತಿದೆ, ಬಟ್ ಒಬ್ಬ ಎಂಪ್ಲಾಯಿ ಶನಿವಾರ ಮತ್ತೆ ಸೋಮವಾರ 2 ದಿನ ಲೀವ್ ತಗೊಳ್ತಾನೆ. ಆಗ ನಾವು ಏನ್ ಮಾಡ್ತಿದ್ವಿ, 3 ದಿನ ಅರ್ನ್ ಲೀವ್ ಕಟ್ ಮಾಡ್ತಾ ಇದ್ವಿ. ಇನ್ಮೇಲೆ ಆತರ ಮಾಡುವಂಗಿಲ್ಲ. ಶನಿವಾರ ರಜೆ ಹಾಕಿದಾನೆ, ಸೋಮವಾರ ರಜೆ ಹಾಕಿದಾನೆ, 2 ದಿನ ಮಾತ್ರ. ಸಂಡೇ ಅವನಿಗಿರುವಂತ ಬೆನಿಫಿಟ್ ವೀಕ್ಲಿ ಆಫ್ ಅದನ್ನ ಕಟ್ ಮಾಡೋ ಹಾಗಿಲ್ಲ. ಸೊ ಆ ರೂಲ್ ಅನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಕ್ಯಾರಿ ಫಾರ್ವರ್ಡ್ ಆಫ್ EL ಇನ್ ಫ್ಯಾಕ್ಟ್ರಿ 30, ಇನ್ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ 45. ಆ ರೂಲ್ಸ್ ಅಲ್ಲಿ ಏನೋ ಬದಲಾವಣೆ ಇಲ್ಲ, ಅದನ್ನೇ ಫಾಲೋ ಮಾಡ್ಬೇಕಾಗತ್ತೆ ನೀವು. ಅದರ ಬಿಯಾಂಡ್ ಏನಾದ್ರು ಅರ್ನ್ ಇದ್ರೆ ಅವರಿಗೆ ಲೀವ್ ಎನ್ಕ್ಯಾಶ್ಮೆಂಟ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ನಂಬರ್ ಕ್ಯಾರಿ ಫಾರ್ವರ್ಡ್ ಮಾಡಕ್ ಕೊಡ್ತೀರಾ, ಅದು ನಿಮ್ಮ ಆರ್ಗನೈಸೇಷನ್ ಡಿಸಿಷನ್. ಬಟ್ ಯಾವಾಗ ಅವನು ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ಮಾಡ್ತೀರಾ ಅದೆಲ್ಲ ಲೀವ್ಗೂ ನೀವು ಎನ್ಕ್ಯಾಶ್ ಮಾಡಬೇಕಾಗತ್ತೆ. ಅಂಡ್ ಪ್ರಿಫಿಕ್ಸ್ ಅಫಿಕ್ಸ್ ಬೆನಿಫಿಟ್ ಅನ್ನ ಎಂಪ್ಲಾಯೀಸ್ಗೆ ಪಾಸ್ ಮಾಡಿದ್ದಾರೆ. ಸೊ ಇದಿಷ್ಟು ಅಂಶವನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತೆ ಲೀವ್ ಎನ್ಕ್ಯಾಶ್ಮೆಂಟ್ ಅನ್ನ ಪಾರ್ಟ್ A ವೇಜಸ್ ಇದೆಯಲ್ವಾ, ಅದಕ್ಕೆ ನೀವು ಕೊಡ್ಬೇಕಾಗತ್ತೆ. ಇದು ಯಾವ ಆಪ್ಷನ್ ನಾನು ತೆಗಿಬೇಕಂತ ಗೊತ್ತಾಗ್ತಿಲ್ಲ. ಸಿಕ್ಕಾಪಟ್ಟೆ ಲೈನ್ ಹೊಡಿತಿದ್ದೀರಲ್ಲ. ರೈಟ್, ಓಕೆ. ನಾವು ದಟ್ಸ್ ಎ ಜೋಕ್. ಇಲ್ಲೇನಾಯ್ತು, ಇದಿಷ್ಟು ಅಂಶ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಲೀವ್ ಎನ್ಕ್ಯಾಶ್ಮೆಂಟ್ ಆನ್ ವೇಜಸ್
ಲೀವ್ ಕೆನಾಟ್ ಬಿ ಲ್ಯಾಪ್ಸ್ಡ್ ಎನಿಮೋರ್. ಮತ್ತೊಂದು ಕ್ವಶನ್ ಬರುತ್ತೆ, ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಸಿಕ್ ಲೀವ್ ಇದೆಯಲ್ಲ ಸರ್ ಅಂತ. ಫಿಕ್ಸ್ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಸಿಕ್ ಲೀವ್ ಇದೆಯಲ್ಲ, ಅದಕ್ಕೆ ರೂಲ್ ಇದೆ ಏನಂತ, ವರ್ಷಕ್ಕೆ 12 ಲೀವ್ ಇದೆ, ಮತ್ತೆ ವರ್ಷದ ಎಂಡಲ್ಲಿ ಲ್ಯಾಪ್ಸ್ ಆಗತ್ತಂತ. ಆ ರೂಲಲ್ಲಿ ಏನೂ ಚೇಂಜ್ ಆಗಲ್ಲ, ಸೊ ಅದು ಆಸಿಸ್ ಇರುತ್ತೆ. ಫಿಕ್ಸ್ ಟರ್ಮ್ ಎಂಪ್ಲಾಯ್ಮೆಂಟ್ ನಾನು ಆಲ್ರೆಡಿ ಹೇಳಿದೆ. ಒಂದು ಎಂಪ್ಲಾಯಿನ ಕಂಪನಿಯ ಡೈರೆಕ್ಟ್ ಕಾಂಟ್ರಾಕ್ಟ್ ಅಲ್ಲಿ ಒಂದು ಸ್ಟಾರ್ಟ್ ಡೇಟ್ ಮತ್ತೆ ಎಂಡ್ ಡೇಟ್ ಅಲ್ಲಿ ತಗೊಂಡ್ರೆ ಆಗ ಅದನ್ನ ನೀವು ಫಿಕ್ಸ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ, ಯಾಕಂದ್ರೆ ಅದರಲ್ಲಿ ಒಂದು ಎಂಡ್ ಡೇಟ್ ಇದೆ. ಸೊ ವೆರಾಸ್ ಪರ್ಮನೆಂಟ್ ಎಂಪ್ಲಾಯಿಗೆ ಕಾಂಟ್ರಾಕ್ಟ್ ಎಂಡ್ ಡೇಟ್ ಇರಲ್ಲ, ಅವನು ಈದರ್ ರಿಟೈರ್ ಆಗ್ತಾನೆ ಅಥವಾ ಟರ್ಮಿನೇಷನ್ ಆಗ್ತಾನೆ ಅಥವಾ ರೆಸಿಗ್ನೇಷನ್ ಮಾಡ್ತಾನೆ. ಎಂಡ್ ಡೇಟ್ ಇಲ್ಲದೆ ಇರೋದ್ರಿಂದ ಅವ್ನು ಪರ್ಮನೆಂಟ್ ಆಗ್ತಾನೆ. ಫಿಕ್ಸ್ಡ್ ಟರ್ಮ್ ಅಲ್ಲಿ ಒಂದು ಟರ್ಮ್ ಇರುತ್ತೆ, ರೈಟ್? ಸೊ ಅದನ್ನ ಕನ್ಸಿಡರ್ ಮಾಡಬೇಕು. ಲೀವ್ ಎನ್ಕ್ಯಾಶ್ಮೆಂಟ್ಗೆ ಪುನಃ HRA ಕನ್ಸಿಡರ್ ಮಾಡ್ಬೇಕಂತ ಕೇಳ್ತಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಷನ್ ಆನ್ ವೇಜಸ್, HRA ಎಕ್ಸ್ಕ್ಲೂಷನ್ ಇದೆ, ಸೊ HRA ಕನ್ಸಿಡರ್ ಆಗಲ್ಲ. ವೇಜಸ್ ಬೇಸ್ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ, ರೈಟ್? ಸೊ ದಟ್ಸ್ ಫಾರ್ ಲೀವ್ ಎನ್ಕ್ಯಾಶ್ಮೆಂಟ್. ಸ್ವಲ್ಪ ಮುಂದಕ್ಕೆ ಹೋಗೋಣ. ಓವರ್ ಟೈಮ್. ಓಕೆ, ಓವರ್ ಟೈಮ್ ಇಷ್ಟಿನ ಏನ್ ಮಾಡ್ತಿದ್ವಿ, ಓವರ್ ಟೈಮ್ ಅನ್ನ ನಾವು ಎಂಟೈರ್ ಗ್ರಾಸ್ ಸ್ಯಾಲರಿ ಮೇಲೆ ಪೇ ಮಾಡ್ತಿದ್ವಿ. ಕೆಲವು ಆರ್ಗನೈಸೇಷನ್ ಅವರು ಇಲ್ಲಿ ಬೇಸಿಕ್ ಪ್ಲಸ್ TA ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ರು. ಐ ಡೋಂಟ್ ನೋ ವೈ, ಬಟ್ ಆ ತರದ್ದು ಒಂದಷ್ಟು ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಬಟ್ ಇನ್ಮೇಲೆ ಅದು ಯಾವುದು ಮಾಡಬೇಡಿ, ವೇಜಸ್ ಮೇಲೆ ಓವರ್ ಟೈಮ್ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಓವರ್ ಟೈಮ್ ಅನ್ನ ವೇಜಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆ ವೇಜಸ್ ಇನ್ಕ್ಲೂಡ್ಸ್ ವಾಟ್, ಬೇಸಿಕ್ DA, ರಿಟರ್ನಿಂಗ್ ಅಲವೆನ್ಸ್ ಆರ್ ವಾಟ್ ಎವರ್ ಅಲವೆನ್ಸ್ ಯು ಆರ್ ಕಾಲಿಂಗ್ ಇನ್ ಡಿಫರೆಂಟ್ ನೇಮ್ಸ್, ಬಟ್ excludes what, excludes HRA and whatever other components which are falling in bucket B. ಸೊ ಅದನ್ನ ನೀವು ಕನ್ಸಿಡರ್ ಮಾಡಬೇಕು. ಅನುಷಾ, ನೀವು ಲೇಟ್ ಆಗಿ ಜಾಯ್ನ್ ಆಗಿದ್ರೆ FT ಬಗ್ಗೆ ತುಂಬಾ ಡೀಟೇಲ್ ಆಗಿ ಮೊದಲಿಗೆ ಮಾತಾಡಿದ್ದೀನಿ. ಕಾನೂನು ಮತ್ತು ಜೀವನ ಚಾನಲ್ ಅಲ್ಲಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಇನ್ನೊಂದ್ಸಲ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಐ ಕ್ಯಾನಾಟ್ ರಿಪೀಟ್ ಆನ್ FT ಅಗೇನ್ ಅಂಡ್ ಅಗೇನ್, ವಿ ಹ್ಯಾವ್ ಡಿಸ್ಕಸ್ಡ್ ಆನ್ ಇಟ್. ಸುಧಾಕರ್ ಒಂದು ಕ್ವಶನ್ ಕೇಳ್ತಿದ್ದಾರೆ, FT ಎಷ್ಟು ವರ್ಷಕ್ಕೆ ತಗೊಳ್ಬಹುದಂತ. FT ಆಕ್ಚುಲಿ ವೇಜ್ ಕೋಡ್ ಬರೋ ಮೊದಲು ಅಥವಾ ಸಾರಿ ಲೇಬರ್ ಕೋಡ್ ಬರೋ ಮೊದಲು FT ಒಂಥರ ಗ್ರೇ ಎಂಪ್ಲಾಯ್ಮೆಂಟ್ ಕ್ಯಾಟಗರಿ ಆಗಿತ್ತು. ಬಟ್ ಈ ಕೋಡ್ ಬಂದ ನಂತರ ಅದೊಂದು ಲೀಗಲ್ ಸ್ಟೇಟಸ್ ಅನ್ನ ಪಡ್ಕೊಳ್ತಾ ಇದೆ. ಸೊ ಹಾಗಾಗಿ FT ಅನ್ನ ಹೈರ್ ಮಾಡೋದು ಒಂದು ಲೀಗಲ್ ಪ್ರಾವಿಷನ್ ಆಯ್ತು. ಬಟ್ ಎಷ್ಟು ದಿನಕ್ಕೆ ನೀವು FT ನ ಹೈರ್ ಮಾಡ್ತೀರಾ ಅಂತ ಕೇಳಿದ್ರೆ, ವಿತ್ ನೋ ಲಾಜಿಕ್ ಐ ವುಡ್ ಸೇ one FT for 1 year and maybe extension for 1 more year and maybe extension for 1 more year. If you are going beyond that, you are unnecessarily playing with one employee who is actually required for the organization on a regular basis for some operations, but you are just showing them as fixed term employees, and hiding in that way is also not very good for any organization health. So keep it maybe max to max 2 to 3 years. ಅದಕ್ಕಿಂತ ಬಿಯಾಂಡ್ ಹೋಗ್ಬೇಡಿ ಅನ್ನೋದು ನನ್ನ ಸಜೆಷನ್. ಬಟ್ ಆಸ್ ಐ ಸೆಡ್, there is no logic behind it. Yeah, it's just my feel can be different for different people. ನೀವು ನಿಮ್ಮ ಫೀಲ್ ಏನಂತ ನೋಡ್ಕೊಳ್ಳಿ. ಗಿರೀಶ್ ಒಂದು ಕ್ವಶನ್ ರೇಸ್ ಮಾಡ್ತಿದ್ದಾರೆ, ಇಸ್ ಇಟ್ ಮ್ಯಾಂಡೇಟರಿ ಟು ಎನ್ಕ್ಯಾಶ್ ಆಫ್ಟರ್ 30 ಅಂತ. ಅವ್ರದ್ದು ಪಾಲಿಸಿಯಲ್ಲಿ 60 days ಅಂತ ಇದೆ ಅಂತೆ. 60 days ಇದ್ರೆ ಡೆಫಿನೆಟ್ಲಿ 60 days ಕ್ಯಾರಿ ಫಾರ್ವರ್ಡ್ ಮಾಡಬಹುದು. ನೀವು ಜಾಸ್ತಿ ಲೀವ್ ಅನ್ನ ಪಾಲಿಸಿ ಇದು ರಿಕ್ವೈರ್ಮೆಂಟ್ ಇಂದ ಜಾಸ್ತಿ ಲೀವ್ ಅನ್ನ ಡೆಫಿನೆಟ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಬಹುದು. ಬಟ್ ಆಕ್ಚುಲಿ ಕ್ಯಾಲ್ಕುಲೇಷನ್ ಅಲ್ಲಿ ನಿಮಗೆ ಲೀವ್ ಲಯಬಿಲಿಟಿ ಆಗುತ್ತೆ. ಯಾಕಂದ್ರೆ ಎಂಪ್ಲಾಯ್ ಇವತ್ತು ಅರ್ನ್ ಮಾಡಿರೋ ಲೀವ್ಗೆ ನೀವು ಎನ್ಕ್ಯಾಶ್ಮೆಂಟ್ ಕೊಡೋದು ಅವ್ನು ಬಿಡೋ ಸ್ಯಾಲರಿಗೆ. ಸೊ ಡೆಫಿನೆಟ್ಲಿ ಅವನ ಪಾರ್ಟ್ ಎ ಸ್ಯಾಲರಿ ಗ್ರೋ ಆಗ್ತಾ ಹೋಗುತ್ತೆ, ಆಗ ಕಂಪನಿಗೆ ಲಯಬಿಲಿಟಿ ಜಾಸ್ತಿ ಆಗುತ್ತೆ. ಬಟ್ ನಾನು ಟಾಟಾದಲ್ಲಿ ವರ್ಕ್ ಮಾಡುವಾಗ 180 days ಲೀವ್ ಕ್ಯಾರಿ ಫಾರ್ವರ್ಡ್ ಕೊಡ್ತಾ ಇದ್ರು ನಮಗೆ. ಇಟ್ ಇಸ್ ಅ ಬೆನಿಫಿಟ್ ಫಾರ್ ಎಂಪ್ಲಾಯಿ. ಸೊ ಅಂತ ಬೆನಿಫಿಟ್ ಅನ್ನ ನೀವು ಪಾಸ್ ಮಾಡಬಹುದು, ಬಿಕಾಸ್ ಎಂಪ್ಲಾಯಿಗೆ ಎನಿಹೋ ಅದರಿಂದ ಒಳ್ಳೇದೇ ಆಗುತ್ತೆ. ನಾನು ಯಾವುದೇ ರೂಮರ್ಸ್ ಬಗ್ಗೆ ಮಾತಾಡಕ್ಕಾಗಲ್ಲ. ಸೊ ಐ ವಿಲ್ ನಾಟ್ ಕಮೆಂಟ್ ಆನ್ ದಟ್ ಮೆಸೇಜ್. If the basic and special allowance high and we restructure the CTC to reduce the liability, will this not be seen as an act of avoiding liability? See, Alok, law ಒಂದೇ ಸಲಕ್ಕೆ ಬಂದ್ಬಿಟ್ಟಿದೆ. ನಾವು ಬಿಸ್ನೆಸ್ ರನ್ ಮಾಡಬೇಕು. ಸೊ ನಾವು CTC ನ ಸ್ಟ್ರಕ್ಚರ್ ಮಾಡಿದ್ದು ಒಂದು ಲಾ ನಂಬ್ಕೊಂಡು, ಮತ್ತೆ ಇವತ್ತು ಚೇಂಜ್ ಆಗಿರೋದ್ರಿಂದ ಒನ್ ಟೈಮ್ ಕರೆಕ್ಷನ್ಸ್ ಡೆಫಿನೆಟ್ಲಿ ನಮ್ಗೆ ಎಲ್ಲೋ ಮಾಡಲೇಬೇಕು. ಸೊ ಆ ಪ್ರಿನ್ಸಿಪಲ್ ಅನ್ನ ಇಟ್ಕೊಂಡು ನಾವು ಡೆಫಿನೆಟ್ಲಿ ಒನ್ ಟೈಮ್ ಚೇಂಜ್ ಮಾಡಬಹುದು. ಬಟ್ ಆ ಚೇಂಜ್ ಅನ್ನ ತುಂಬಾ ಡಿಲೇ ಮಾಡಬೇಡಿ, ಆದಷ್ಟು ಬೇಗ ಮಾಡ್ಕೊಳ್ಳಿ. ರೀಸ್ಟ್ರಕ್ಚರ್ ಮಾಡಿ, ಎಂಪ್ಲಾಯಿಗೆ ಕಮ್ಯುನಿಕೇಶನ್ ಮಾಡಿ, ಮತ್ತೆ ನಿಮ್ಮ ಎಂಟೈರ್ CTC ಸ್ಟ್ರಕ್ಚರ್ಗೆ ಏನು ಚೇಂಜ್ ಆಗದೆ ಇರುವಾಗ, ಎಂಪ್ಲಾಯಿಗೆ ಲಾಸ್ ಆಗದಿರುವಾಗ ನೋಡ್ಕೊಳ್ಳಿ. ಬಟ್ CTC is your term, you can definitely work on it. ನಾವು ಓವರ್ ಟೈಮ್ ನಾನು ನಿಮ್ಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಓವರ್ ಟೈಮ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ basic plus TA and other allowances or special allowance or anything coming under retaining allowances. ಓವರ್ ಟೈಮ್ ಇನ್ ಮೇಲೆ HRA ಕನ್ಸಿಡರ್ ಆಗಲ್ಲ, ಅಥವಾ ಬಕೆಟ್ ಬಿದು ಬೇರೆ ಯಾವುದೇ ಕಾಂಪೊನೆಂಟ್ ಅನ್ನು ನಾವು ಮೊದಲು ಓವರ್ ಟೈಮಿಗೆ ಕನ್ಸಿಡರ್ ಮಾಡ್ತಾ ಇರಲಿಲ್ಲ. ಸೊ HRA ಮೊದಲು ಕನ್ಸಿಡರ್ ಮಾಡ್ತಾ ಇದ್ವಿ, ಇನ್ಮೇಲೆ ಕನ್ಸಿಡರ್ ಮಾಡಲ್ಲ. ಸೊ ವಿತ್ ದ್ಯಾಟ್ ಐ ಆಮ್ ಮೂವಿಂಗ್ ಫರ್ದರ್. ಪ್ರಾವಿಡೆಂಟ್ ಫಂಡ್, ಸಿ ಬ್ಯೂಟಿ ಆಫ್ ದಿಸ್ ಎಂಟೈರ್ ಕೋಡ್, ಪ್ರಾವಿಡೆಂಟ್ ಫಂಡಿಗೆ ಆಕ್ಚುಲಿ ಈ ಕೋಡ್ಗಳಿಂದ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಯಾಕಂತ ಹೇಳಿದ್ರೆ
ಪ್ರಾವಿಡೆಂಟ್ ಫಂಡ್ ಈಸ್ ದ ಲಾ ವಿಚ್ ಆಕ್ಚುಲಿ ಡಿಫೈನ್ಡ್ ವಾಟ್ ಇಸ್ ವೇಜಸ್ ಅಂತ, ರೈಟ್? ಇವತ್ತು ನಾವು ವೇಜಸ್ ಡೆಫಿನೇಷನ್ ಏನ್ ನೋಡ್ತೀವಿ, ಸೂರ್ಯ ರೋಶನಿ ಕೇಸಲ್ಲಿ ಮತ್ತೆ ಬ್ರಿಡ್ಜ್ ಗ್ರೂಪ್ ಕೇಸಲ್ಲಿ ಏನ್ ಡಿಸ್ಕಷನ್ ಆಯ್ತಲ್ಲ, ಅದರ ಔಟ್ಪುಟ್ ಇವತ್ತಿನ ವೇಜಸ್ ಡೆಫಿನೇಷನ್. ಸೊ ಪ್ರಾವಿಡೆಂಟ್ ಫಂಡಿಗೆ ವಾಟ್ ಯು ಹ್ಯಾವ್ ಟು ಡೂ, ನೀವು ಇನ್ ಕೇಸ್ 15,000 ಗೆ ಪೇ ಮಾಡ್ತಿದ್ರ ಅಂದ್ರೆ ಅಪ್ ಟು 15,000 ವೇಜಸ್ ಅನ್ನ ಕನ್ಸಿಡರ್ ಮಾಡಿ 1,800 rupees ಪೇ ಮಾಡಬಹುದು. ಬಿಯಾಂಡ್ ದಟ್ ನೀವೇನಾದ್ರು ಕರೆಂಟ್ ಒಂದು ಬೇಸಿಕ್ಸ್ ಮೇಲೆ ಪೇ ಮಾಡ್ತಿದ್ರ ಅಂತ ಹೇಳಿದ್ರೆ ದಟ್ ಯು ಕ್ಯಾನ್ ಕಂಟಿನ್ಯೂ, ಬಿಕಾಸ್ ದಟ್ ಇಸ್ ಬಿಯಾಂಡ್ 15,000. You are giving benefit as an employer contribution, employee also contributing, so that is the employer and employee call. But employee ಬೇಕಾದ್ರೆ ಅವ್ನು ಪೂರ್ತಿ 100% ವೇಜಸ್ ಅನ್ನು ಬೇಕಾದ್ರೆ ಪಿ ಎಫ್ ಅಲ್ಲಿ ಸೇವ್ ಮಾಡ್ಕೊಳ್ಬಹುದು, ಅವ್ರ ಪ್ರಾವಿಷನ್ ಇದೆ. ಬಟ್ ಎಂಪ್ಲಾಯರ್ ಯು ಹ್ಯಾವ್ ಟು ಟೇಕ್ ಡಿಸಿಷನ್ ವೆದರ್ ಯು ಆರ್ ಪೇಯಿಂಗ್ ಅಪ್ ಟು 1,800 ಆರ್ ಬಿಯಾಂಡ್ ದ್ಯಾಟ್ ಅಂತ. ನಿಮಗೆ ಡೆಫಿನೆಟ್ಲಿ ಆ ರೈಟ್ ಇದೆ. ಲೀವ್ ಅನ್ನ ಮಂತ್ಲಿ ನಾವು ಎನ್ಕ್ಯಾಶ್ ಮಾಡ್ಬೋದಂತ. ಮಂತ್ಲಿ ಎನ್ಕ್ಯಾಶ್ ಮಾಡೋ ಸಿಸ್ಟಮ್ ತುಂಬಾ ಸ್ಪೆಷಲಿ ಕಾಂಟ್ರಾಕ್ಟ್ ಲೇಬರ್ ಕ್ಯಾಟಗರಿಲಿ ತುಂಬಾ ಆಗುತ್ತೆ. ಬಟ್ ಇಫ್ ಯು ಆಸ್ಕ್ ಮೀ, ದ ವೆರಿ ಪರ್ಪಸ್ ಆಫ್ ಅರ್ನ್ ಲೀವ್ ಇಸ್ ಕ್ಯಾರಿ ಫಾರ್ವರ್ಡ್ ಇಸ್ ಟು ಎನ್ಶೂರ್ ದಟ್ ಲೈಫ್ ಇವೆಂಟ್ಸ್ ಅನ್ನ ಅಟೆಂಡ್ ಮಾಡೋದಕ್ಕೆ ಅಪಾರ್ಚುನಿಟಿ ಕೊಡಬೇಕು ಅನ್ನೋದಕ್ಕೋಸ್ಕರ ಲೀವ್ ಕ್ಯಾರಿ ಫಾರ್ವರ್ಡ್ ಆಪ್ಷನ್ ಇರೋದು. ಸೊ ಇಟ್ಸ್ ನಾಟ್ ಅ ರೈಟ್ ಮೆಥಡ್ ಟು ಸೆಟಲ್ ಆನ್ ಮಂತ್ಲಿ ಬೇಸಿಸ್, ಬಟ್ ಸ್ಪೆಷಲಿ ಇನ್ ಕಾಂಟ್ರಾಕ್ಟ್ ಲೇಬರ್ಸ್, ಬಿಕಾಸ್ ಅವ್ರು ಇರ್ತಾರೆ ಇರಲ್ಲ ಗೊತ್ತಾಗಲ್ಲ, ಸೆಟಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಪ್ರತಿ ಮಂತ್ ಪೇ ಮಾಡ್ಕೊಂಡು ಹೋಗ್ತಾರೆ. I think that operation call is still a question. ನೋಡಿ ನಿಮಗೆ ಯಾವ ತರ ಮಾಡಕ್ಕಾಗುತ್ತೆ ಅಂತ. ಬಟ್ ಇಫ್ ಯು ಆಸ್ಕ್ ಮೀ ಆನ್ ಅ ಲೀಗಲ್ ಕಂಪ್ಲೈನ್ಸ್ ಮೆಥಡ್, ಇಟ್ ಶುಡ್ ಬಿ ಕ್ಯಾರಿ ಫಾರ್ವರ್ಡ್ ಬಿಕಾಸ್ ಲೀವ್ಸ್ ಆರ್ ಕ್ಯಾರಿಡ್ ಫಾರ್ವರ್ಡ್ ಫಾರ್ ಲೈಫ್ ಇವೆಂಟ್ಸ್. ಸ್ವಲ್ಪ ಲೈಫ್ ಇವೆಂಟ್ಸ್ ಅಟೆಂಡ್ ಮಾಡೋದಕ್ಕಂತ ಇಟ್ಟಿರ್ತಾರೆ. ಸೊ ಹಾಗಾಗಿ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡೋದು ರೈಟ್ ಮೆಥಡ್. ಆಪರೇಷನ್ ಅಲ್ಲಿ ಚಾಲೆಂಜಸ್ ಡೆಫಿನೆಟ್ಲಿ ಇದ್ದೇ ಇದೆ. ರೂಲ್ಸ್ ಸೆಂಟ್ರಲ್ ನೋಟಿಫೈ ಮಾಡಲಿ, ಸ್ಟೇಟ್ ನೋಟಿಫೈ ಮಾಡಲಿ, ಸೆಂಟ್ರಲ್ ನೋಟಿಫೈ ಮಾಡದೇ ಇರಲಿ, ಸ್ಟೇಟ್ ನೋಟಿಫೈ ಮಾಡದೇ ಇರಲಿ, ಆಕ್ಟ್ಸ್ ಆರ್ ಹ್ಯಾವ್ ಟೇಕನ್ ಲೈಫ್. ಓಕೆ, ಅದು ಆಲ್ರೆಡಿ ಲೈಫಿಗೆ ಬಂದಿದೆ. ಸೊ ನೀವು ದರ್ ಇಸ್ ನೋ ಮೀನಿಂಗ್ ಆನ್ ವೇಟಿಂಗ್ ಡೆಫಿನಿಷನ್ಸ್ ರೂಲಲ್ಲೂ ಸಹ ಚೇಂಜ್ ಆಗಲ್ಲ. ಸೊ ದಯವಿಟ್ಟು ಇಂಪ್ಲಿಮೆಂಟ್ ಮಾಡೋದಕ್ಕೆ ಶುರು ಮಾಡಿ. ನೆಕ್ಸ್ಟ್, ಓಕೆ, ಲಾಸ್ಟ್ ಸ್ಲೈಡಿಗೆ ಹೋಗೋ ಮೊದಲು ಇನ್ನೊಂದು ಸ್ಲೈಡ್. ನಾವು ಆಸ್ ಎ ಕಂಪ್ಲೈನ್ಸ್ ಪಾರ್ಟ್ನರ್ from KG Pine Company or wherever I suggest for labor law compliance. ಸೊ ಆಕ್ಚುಲಿ ನೀವು ಏನ್ ಸ್ಟ್ರಾಟಜಿ ಮಾಡಬೇಕು, ಯಾರನ್ನ ESIC ಅಲ್ಲಿ ಕವರ್ ಮಾಡಬೇಕು, ಯಾರನ್ನ ಕವರ್ ಮಾಡಬಾರ್ದು, ಈ ಅಂಶನ ಖಂಡಿತವಾಗ್ಲೂ ನಾವು ಗೈಡ್ ಮಾಡಲ್ಲ. ಬಟ್ ಐ ಕ್ಯಾನ್ ಓನ್ಲಿ ಸೇ 21,000ಗಿಂತ ಮೇಲೆ ಪಾರ್ಟ್ ಏನ ತಗೊಂಡು ಹೋಗ್ತೀರಾ, ವೇಜಸ್ ಅನ್ನ ತಗೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಆಗ ನಿಮ್ಗೆ ಏನಾಗುತ್ತೆ, ಲಯಬಿಲಿಟಿ ಆನ್ ESIC ತಪ್ಪು ಹೋಗ್ಬಿಡುತ್ತೆ, ಬೋನಸ್ ತಪ್ಪು ಹೋಗ್ಬಿಡುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಮೆಟರ್ನಿಟಿ ಬೆನಿಫಿಟ್ ನೀವು ಕೊಡಬೇಕಾಗತ್ತೆ. ಆರ್ ಇಫ್ ಯು ಆರ್ ಕೀಪಿಂಗ್ ESIC ಲಯಬಿಲಿಟಿ, ವೇಜಸ್ ಅನ್ನ 21,000ಗಿಂತ ಕಡಿಮೆ ಇಟ್ಕೊಳ್ತೀರಾ ಅಂತ ಹೇಳಿದ್ರೆ ESIC ಲಯಬಿಲಿಟಿ ಇರುತ್ತೆ ಮತ್ತೆ ಬೋನಸ್ ಲಯಬಿಲಿಟಿ ಇರುತ್ತೆ. ಬಟ್ ಮೆಟರ್ನಿಟಿ ಲಯಬಿಲಿಟಿ ಸೀದಾ ESI ಕವರ್ ಮಾಡ್ಕೊಳ್ಳುತ್ತೆ. ಮೊದಲು ESI ಕಾಂಟ್ರಿಬ್ಯೂಷನ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಆಗಿ ಇರ್ತಾನೆ ಇರಲಿಲ್ಲ, ಯಾಕಂದ್ರೆ ಪಾರ್ಟ್ ಬಿ ಬೇರೆ ಇರ್ತಾ ಇರೋದ್ರಿಂದ ತುಂಬಾ ಜಂಪ್ ಆಗ್ತಾ ಇತ್ತು. ಬಟ್ ಇನ್ಮೇಲೆ ಅದಿರಲ್ಲ. ಆಲ್ಮೋಸ್ಟ್ ESIC ಕಾಂಟ್ರಿಬ್ಯೂಷನ್ ನಿಮ್ಗೆ ಇನ್ಮೇಲೆ ಗೊತ್ತಿರುತ್ತೆ, ಇಷ್ಟೇ ESIC ಕಾಂಟ್ರಿಬ್ಯೂಷನ್ ಅಂದು ಹೋಗುತ್ತೆ, ಎಂಪ್ಲಾಯ್ದು ಹೋಗುತ್ತೆ ಅಂತ. ಸೊ ಅದು ಒಂದು ಅಪಾರ್ಚುನಿಟಿ ಅಥವಾ ಬೆನಿಫಿಟ್, ವಾಟ್ ಎವರ್ ಯು ಕಾಲ್, ಅದು ಎಂಪ್ಲಾಯರಿ ಸಿಗುತ್ತೆ. ಬಟ್ ಉಳಿದಂತೆ ಕೆಲವು ಒಂದಿಷ್ಟು ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಇದೆ. ಇದನ್ನ ಪ್ರಿವಿಯಸ್ ಸೆಷನ್ ಸಹ ಹೇಳಿದ್ದೆ, ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಕ್ವಿಕ್ ಆಗಿ, ಫಾಸ್ಟ್ ಆಗಿ ನೋಡ್ಕೊಂಡು ಹೋಗೋಣ. ಒಂದು, ಗ್ರಾಚ್ಯುಟಿ ತುಂಬಾ ಸಲ ನಾನು ರಿಪೀಟ್ ಮಾಡಿದ್ದೀನಿ, ಬಟ್ ಯಾರೋ ಪುನಃ ಕೇಳಿದ್ರು ಫಿಕ್ಸ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂದ್ರೆ ಏನಂತ. ನೀವು ನಿಮ್ಮ ಕಂಪನಿಯಿಂದ ಡೈರೆಕ್ಟ್ ಆಗಿ ಸಮ್ ABCಗೆ ನೀನು ನಮ್ಮ ಜೊತೆ ವಾಟ್ ಇಸ್ ಡೇಟ್ ಟು ಡೇಟ್ 12 ಡಿಸೆಂಬರ್ 2025ರಿಂದ 11 ಡಿಸೆಂಬರ್ 2026 ತನಕ ಕೆಲಸ ಮಾಡಬೇಕು ಅಂತ ಒಂದು ಕಾಂಟ್ರಾಕ್ಟ್ ಕೊಟ್ರೆ ಅದು 1 year ಫಿಕ್ಸ್ಡ್ ಟರ್ಮ್ ಕಾಂಟ್ರಾಕ್ಟ್. ಅಲ್ಲಿ ಡೈರೆಕ್ಟ್ ಪ್ರಿನ್ಸಿಪಲ್ ಎಂಪ್ಲಾಯರ್ ಒಬ್ಬ ಎಂಪ್ಲಾಯಿಗೆ ಡೈರೆಕ್ಟ್ ಆಗಿ ಕಾಂಟ್ರಾಕ್ಟ್ ಮಾಡ್ಕೊಳ್ತಾನೆ. ಆ ಎಂಪ್ಲಾಯಿ ನಿಮ್ಮ ಡೈರೆಕ್ಟ್ ರೋಲ್ ಅಲ್ಲಿ ಇರ್ತಾನೆ. ಅವನಿಗೂ ಮತ್ತೆ ನಿಮ್ಮ ಪರ್ಮನೆಂಟ್ ಎಂಪ್ಲಾಯಿಗೂ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ನಿಮ್ಮ ಪರ್ಮನೆಂಟ್ ಎಂಪ್ಲಾಯಿಗೆ ಕಾಂಟ್ರಾಕ್ಟ್ ಡೇಟ್ ಎಂಡ್ ಇರಲ್ಲ. ಅವನ ಕಾಂಟ್ರಾಕ್ಟ್ ಎಂಡ್ ಆಗೋದು ಈದರ್ ಆನ್ ಸೂಪರ್ ಏಜ್ ಅಥವಾ ರೆಸಿಗ್ನೇಷನ್ ಆರ್ ಟರ್ಮಿನೇಷನ್ ಆಗಿರುತ್ತೆ. ವ್ಯಾರಸ್ ಈ ಕೇಸಲ್ಲಿ 1 ವರ್ಷ ಅಂದ್ರೆ ಡಿಸೆಂಬರ್ 11, 2026 ಬರ್ತಾ ಇದ್ದಾಗೆ ಅವ್ನ ಕಾಂಟ್ರಾಕ್ಟ್ ಮುಗಿಯುತ್ತೆ, ಅವನು ಎಕ್ಸಿಟ್ ಆಗಬೇಕು. ಯಾವುದೇ ಗಲಾಟೆ ಮಾಡೋಕ್ಕಾಗಲ್ಲ. ಅವನಿಗೆ ನಾವು ಫಿಕ್ಸ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಆ ತರ 1 ವರ್ಷ ತಗೊಂಡ್ರೆ ಅವನಿಗೆ 1 ವರ್ಷದ ಗ್ರಾಚ್ಯುಟಿಯನ್ನ ಕೊಡಬೇಕು. ಬಿಯಾಂಡ್ ಅದನ್ನ ಎಕ್ಸ್ಟೆಂಡ್ ಮಾಡಿದ್ರೆ 2 ವರ್ಷ ಮಾಡಿದ್ರೆ 2 years ಕೊಡಬೇಕು, 3 years ಮಾಡಿದ್ರೆ 3 years ಕೊಡಬೇಕು. ಪ್ರತಿ ವರ್ಷ ಕಂಪ್ಲೀಟ್ ಆಗುವಾಗ ಅವನು ಆ ವರ್ಷದ ಗ್ರಾಚ್ಯುಟಿನ ಅರ್ನ್ ಮಾಡ್ತಾರೆ. ಅದನ್ನ ಕೊಡಬೇಕು ಅಂತ ಲಾ ಬಂದಿರೋದು. ಅದು ಹೊಸ ಚೇಂಜ್. ಹಳೆ ಎಂಪ್ಲಾಯ್ಸಿಗೆ ಏನ್ ಚೇಂಜ್ ಆಗಿದೆ ಅಂತ ಹೇಳಿದ್ರೆ, ಮೊದಲು ಓಕೆ ಇದು ಆಲ್ಸೋ ಲೀಗಲೈಸ್ ಮಾಡ್ತು. ಫಿಕ್ಸ್ ಟರ್ಮ್ ಎಂಪ್ಲಾಯ್ಸ್ ಮೊದಲು ಸ್ವಲ್ಪ ಗ್ರೇ ಆಗಿತ್ತು, ಅಲ್ಲಿ ಸ್ಟ್ಯಾಂಡಿಂಗ್ ಆರ್ಡರ್ ಇರೋರು ಮಾತ್ರ ಹೈರ್ ಮಾಡ್ತಾ ಇದ್ರು. ಇನ್ಮೇಲೆ ಯಾರು ಬೇಕಾದ್ರೂ ಫಿಕ್ಸ್ ಟರ್ಮ್ ಎಂಪ್ಲಾಯ್ಸ್ ನ ಹೈರ್ ಮಾಡಬಹುದು, ಯಾಕಂದ್ರೆ ಲಾನೇ ಅದನ್ನ ರೆಕಗ್ನೈಸ್ ಮಾಡ್ತಾ ಇದೆ.
ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂತ ಹೇಳಿದ್ರೆ, ಪರ್ಮನೆಂಟ್ ಎಂಪ್ಲಾಯೀಸ್ಗೆ ಅಥವಾ ಯಾರಿಗಾದ್ರೂ ಇನ್ಮೇಲೆ ಗ್ರಾಚ್ಯುಟಿ ಕ್ಯಾಲ್ಕುಲೇಷನ್ ಮಾಡುವಾಗ ಮೊದಲು ಬೇಸಿಕ್ ಪ್ಲಸ್ ಡಿ ಮಾಡ್ತಾ ಇದ್ವಿ. ಇನ್ಮೇಲೆ ನಾವು ಪಾರ್ಟ್ ಎ ಸ್ಯಾಲರಿ ಇದೆಯಲ್ಲ, ವೇಜಸ್ ಇನ್ಕ್ಲೂಡ್ಸ್ ಅಂತ ಹೇಳ್ತೀವಲ್ಲ, ಆ ಪಾರ್ಟ್ ಅನ್ನ ಕ್ಯಾಲ್ಕುಲೇಷನ್ಗೆ ಬಳಸ್ತೀವಿ. ಅದು ಗ್ರಾಚ್ಯುಟಿ ಸಂಬಂಧಪಟ್ಟಂತೆ. ಸೆಕೆಂಡ್ ಒನ್, ಪೇ ಡೇ. ಯಾವ ದಿನ ಸ್ಯಾಲರಿ ಪೇ ಮಾಡಬೇಕು, ಮೊದಲು 2 ದಿನ ಇತ್ತು, 7th or 10th. ಯಾವ ಕಂಪನಿಯಲ್ಲಿ 999 ಆರ್ ಬಿಲೋ ಇದ್ರು ಅವರೆಲ್ಲರೂ 7th ಒಳಗೆ ಸ್ಯಾಲರಿ ಪೇ ಮಾಡಬೇಕಿತ್ತು. ಯಾವ ಕಂಪನಿಯಲ್ಲಿ ಎಬೋವ್ 1000 ಆರ್ ಎಬೋವ್ ಇದ್ರು ಅವ್ರು ಎಕ್ಸ್ಟೆನ್ಷನ್ ತಗೊಳ್ಬೋದಿತ್ತು 10ನೇ ತಾರೀಕು ತನಕ. ಇನ್ಮೇಲೆ ಆ ಪ್ರೊವಿಷನ್ ಇಲ್ಲ. ಎಲ್ಲರೂ 7th ಆರ್ ಬಿಫೋರ್ ಸ್ಯಾಲರಿನ ಪೇ ಮಾಡಲೇಬೇಕಾಗುತ್ತೆ, ಮಂತ್ಲಿ ಸ್ಯಾಲರಿನ. ಎಂಪ್ಲಾಯೀಸ್ ಥರ್ಡ್ ಪಾರ್ಟಿ ಕಾಂಟ್ರಾಕ್ಟ್ ಅಲ್ಲಿ ಇದ್ದ ಕೂಡಲೇ ಅವ್ರು ಯಾರು ಪೇರೋಲ್ ಇರಲಿ, ಅದು ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಅಂತ ಕರಿತೀವಿ, ಅವ್ರನ್ನ ಫಿಕ್ಸ್ ಟರ್ಮ್ ಎಂಪ್ಲಾಯ್ ಅಂತ ಕರೆಯಲ್ಲ. ಸೊ ಅದು ಕಾಂಟ್ರಾಕ್ಟ್ ಟರ್ಮ್. ನೀವು ಆ ಕಾಂಟ್ರಾಕ್ಟರಿಗೆ ಟರ್ಮ್ ಹಾಕಿರ್ತೀರಲ್ವಾ 6 months ಅಂತೇಳಿ, ಆ 6 months ಅಂತ ಕಾಂಟ್ರಾಕ್ಟ್ ಅದು ಫಿಕ್ಸ್ ಟರ್ಮ್ ಇದ್ರಲ್ಲಿ ಬರಲ್ಲ. ಸೊ ಟರ್ಮಿನೇಷನ್ ಅಂಡ್ ರೆಸಿಗ್ನೇಷನ್ ಸೆಟಲ್ಮೆಂಟ್ ಮೊದಲು ಏನ್ ಮಾಡ್ತಿದ್, ಸಾರಿ, ಪೇಮೆಂಟ್ ಐ ಕಾಂಟ್ ಆಫ್ ಲಾಸ್ಟ್. ಓಕೆ, ಪೇಮೆಂಟ್ ಆಫ್ ವೇಜಸ್ ಆಕ್ಟ್ ಅಲ್ಲಿ ಮೊದಲು ಒಂದು ರೂಲ್ ಇತ್ತೇನಂತ ಹೇಳಿದ್ರೆ, ಟರ್ಮಿನೇಷನ್ ಮಾಡಿದ್ರೆ ವಿದಿನ್ 2 working days ಸೆಟಲ್ ಮಾಡ್ಬೇಕಂತ ಹೇಳಿ. ಬಟ್ ಈಗ ಅದನ್ನ ರೆಸಿಗ್ನೇಷನ್ ಸಹ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ಮೇಲೆ ನೀವು ಯಾವುದೇ ರೆಸಿಗ್ನೇಷನ್ ಎಂಪ್ಲಾಯ್ ಇದ್ರು ಅವನ ಲಾಸ್ಟ್ ವರ್ಕಿಂಗ್ ಡೇ ಆದ ನಂತರ ವಿದಿನ್ 2 working days ಸೆಟಲ್ ಮಾಡಬೇಕು ಅಂತ ಹೇಳ್ತಾರೆ. ಏನನ್ನ, ವೇಜಸ್ ಅನ್ನು. ಓಕೆ, ಗ್ರಾಚ್ಯುಟಿಗೆಲ್ಲ ಮೊದಲು ಟೈಮ್ ಇತ್ತು, ಅದು ಟೈಮ್ ಕಂಟಿನ್ಯೂ ಆಗುತ್ತೆ. ಪಾರ್ಟ್ ಬಿ ಡೆಫಿನೆಟ್ಲಿ ಟೈಮ್ ಸಿಗುತ್ತೆ, ವೇಜಸ್ ಡೆಫಿನೇಷನ್ ಬರ್ದೇ ಇರೋದ್ರಿಂದ. ಬಟ್ ಎನಿ ಹೌ, ನಿಮ್ಮ ರೆಸಿಗ್ನೇಷನ್ ಅನ್ನ ಆದಷ್ಟು ನಿಮ್ಮ ಪೇರೋಲಿಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಸೊ ದಟ್ ನಿಮ್ಮ ಪೇರೋಲ್ ಈಸಿಯಾಗಿ ವರ್ಕ್ ಆಗ್ಬೋದು. ಇಲ್ಲಾಂದ್ರೆ ಆಗಲ್ಲ. FT ಎಂಪ್ಲಾಯ್ ವರ್ಕ್ ಫಾರ್ 6 months ಡೆಫಿನೆಟ್ಲಿ ನಾಟ್ ಎಲಿಜಿಬಲ್. 6 ತಿಂಗಳಿಗೆ ಗ್ರಾಚ್ಯುಟಿ ಎಲಿಜಿಬಲ್ ಆಗೋದು ಓನ್ಲಿ 1 ಕೇಸ್, ಯಾವಾಗ ಎಂಪ್ಲಾಯ್ ಸತ್ತೋಗ್ತಾನೆ, ಆಗ 6 ತಿಂಗಳು ಪಾಸ್ ಆಗಿದ್ರು ಅವನು ಗ್ರಾಚ್ಯುಟಿಗೆ ಅಪ್ಲಿಕೇಬಲ್ ಆಗ್ತಾನೆ. ಸತ್ತೋಗ್ತಾನೆ ಅಥವಾ ಡಿಸೆಬಿಲಿಟಿ ಆಗಿ ಕೆಲಸಕ್ಕೆ ಬರಕ್ಕಾಗಲ್ಲ ಅಂತ ಹೇಳಿದ್ರೆ ಮಾತ್ರ 6 ತಿಂಗಳು ಕನ್ಸಿಡರ್ ಮಾಡ್ತೀವಿ. ಅದರ್ವೈಸ್ ಈವನ್ FT 1 ವರ್ಷ ಕಂಪ್ಲೀಟ್ ಮಾಡಲೇಬೇಕು. ಫ್ಲೋರ್ ವೇಜಸ್ ಸೆಂಟ್ರಲ್ ಗೌರ್ಮೆಂಟ್ ಡಿಕ್ಲೇರ್ ಮಾಡುತ್ತೆ. ಅಂಡ್ ನಮ್ಮಲ್ಲಿ ಎನಿಹೌ ಸ್ಟೇಟ್ ಗೌರ್ಮೆಂಟ್ ಫ್ಲೋರ್ ವೇಜಸ್ ಅನ್ನ ಕನ್ಸಿಡರ್ ಮಾಡಿ ಮಿನಿಮಮ್ ವೇಜಸ್ ಅನ್ನ ಡಿಕ್ಲೇರ್ ಮಾಡುತ್ತೆ. ಮತ್ತೆ ಆ ಮಿನಿಮಮ್ ವೇಜಸ್ ನಾವು ಕಂಪ್ಲೈ ಮಾಡಬೇಕಾಗುತ್ತೆ. ಅದು ಒನ್ ಅನದರ್ ಆಸ್ಪೆಕ್ಟ್. ಮಿನಿಮಮ್ ವೇಜಸ್ಗೆ ಇನ್ಮೇಲೆ ಸ್ಕೆಡ್ಯೂಲ್ಸ್ ಇರಲ್ಲ. ಸೊ ದೇ ವಿಲ್ ರೆಕಾಗ್ನೈಸ್ ಜಿಯೋಗ್ರಫಿಕಲ್ ಏರಿಯಾ ಅಂಡ್ ಸ್ಕಿಲ್ ಆಫ್ ಅ ಪರ್ಟಿಕ್ಯುಲರ್ ಪರ್ಸನ್. ಬೇಸ್ಡ್ ಆನ್ ದಟ್ ವಿ ಹ್ಯಾವ್ ಟು ಡಿಸೈಡ್ ವಾಟ್ ಇಸ್ ದ ಮಿನಿಮಮ್ ವೇಜಸ್ ಫಾರ್ ಹಿಮ್. ಬೋನಸ್ ಸೀಲಿಂಗ್ ಇನ್ಮೇಲೆ ಅಪ್ರೋಪ್ರಿಯೇಟ್ ಗೌರ್ಮೆಂಟ್ ಸ್ಟೇಟ್ ಮಾಡಿದ್ದಾರೆ. ಅದರಿಂದ 21,000 ಅನ್ನೋ ನಂಬರ್ ಬೇರೆ ಬೇರೆ ಸ್ಟೇಟಿಗೆ ಬೇರೆ ಬೇರೆ ಆಗ್ಬಹುದಾ, ನಾಟ್ ರಿಲಿ ಶೂರ್. ಸ್ವಲ್ಪ ಟೈಮ್ ವೇಟ್ ಮಾಡೋಣ ಅಂಡ್ ದೆನ್ ವಿಲ್ ಸಿ. ಸಮನ್ ಇಸ್ ಪರ್ಪಸ್ಫುಲಿ ಡ್ರಾಯಿಂಗ್ ಲೈನ್. ಅದನ್ನ ನಾನು ಹೇಳಿದೆ, ಸ್ಕ್ರೀನ್ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂತೇಳಿ. ಐ ಡೋಂಟ್ ನೋ, ಮೇ ಬಿ ದೇ ಆರ್ ಸ್ಲೀಪಿಂಗ್ ಆರ್ ಲ್ಯಾಪ್ಟಾಪ್ ಅನ್ನ ಮಕ್ಕಳ ಕೈಯಲ್ಲಿ ಕೊಟ್ಟು ಹೋಗಿರ್ಬೋದು ಅನ್ಕೊಳ್ತೀನಿ. ವಿ ಹ್ಯಾವ್ ಅಗ್ರಿಮೆಂಟ್ ವಿತ್ ಕಾಂಟ್ರಾಕ್ಟ್ ಫಾರ್ 1 year. ಇಲ್ಲ, ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಆರ್ ನಾಟ್ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯೀಸ್. ಇಫ್ ಎಂಪ್ಲಾಯೀಸ್ ಟರ್ಮಿನೇಟೆಡ್ ಇನ್ ಮಿಡ್ ಆಫ್ ದಿ ಮಂತ್, ಎನಿ ಡೇ ಎಂಪ್ಲಾಯ್ ಟರ್ಮಿನೇಟ್ ಮಾಡಿದ್ರೆ ಅಂದ್ರೆ ವಿದಿನ್ 2 working days ಅವ್ರಿಗೆ ಸೆಟಲ್ ಮಾಡಬೇಕು. ಅದು ಮೊದಲಿಂದನೂ ಇದೆ ರೂಲ್. ಲೀವ್ ಎನ್ಕ್ಯಾಶ್ಮೆಂಟ್ ಇನ್ ಕೇಸ್ ನೀವು 30 ಅಥವಾ 45ಕ್ಕೆ ಲೀವ್ ಕ್ಯಾರಿ ಫಾರ್ವರ್ಡ್ಗೆ ಆಪರ್ಚುನಿಟಿ ಕೊಟ್ಟಿದ್ದೀರಾ, ಬಟ್ ಅದನ್ನ ನಂಬರ್ ಚೇಂಜ್ ಮಾಡಿದ್ರೆ, ಮೇ ಬಿ ನೀವು 100 ಲೀವ್ ಎನ್ಕ್ಯಾಶ್ ಕ್ಯಾರಿ ಮಾಡ್ಬೋದು ಅಂತ ಹೇಳಿದ್ರೆ, ಅವ್ನು ಯಾವಾಗ ಹೋಗ್ತಾನೆ ಅಲ್ಲಿಗೆ ಅವ್ನು ಎಷ್ಟು ಕ್ಯಾರಿ ಫಾರ್ವರ್ಡ್ ತಗೊಂಡು ಹೋಗಿದ್ದಾನೆ ಅಷ್ಟು ಲೀವಿಗೆ ಎನ್ಕ್ಯಾಶ್ ಮಾಡಲೇಬೇಕು ನೀವು ಡೆಫಿನೆಟ್ಲಿ. ದಟ್ಸ್ ವೈ ಐ ಸೆಡ್ 30 ಅಥವಾ 45 ಫ್ಯಾಕ್ಟ್ರೀಸ್ ಮತ್ತೆ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಏನು ಲಿಮಿಟ್ ಇದೆ, ಅದರ ಬಿಯಾಂಡ್ ನೀವು ಡೆಫಿನೆಟ್ಲಿ ಲೀವ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೆ ಅಲೋ ಮಾಡಬಹುದು. ಬಟ್ ಆಗ ನಿಮ್ಮ ಆಕ್ಚುರಿ ಮೇಲೆ ಎಫೆಕ್ಟ್ ಆಗುತ್ತೆ. ನೀವು ಅವನ ಲಾಸ್ಟ್ ಸ್ಯಾಲರಿ ಮೇಲೆ ಅದೆಲ್ಲದಕ್ಕೂ ಎನ್ಕ್ಯಾಶ್ ಮಾಡಬೇಕಾಗಿರೋದ್ರಿಂದ ತುಂಬಾ ಹೈ ಲೆವೆಲ್ ನಂಬರ್ಸ್ ಅನ್ನ ಇಟ್ಕೊಂಡ್ರೆ ನಿಮ್ಗೆ ಡೆಫಿನೆಟ್ಲಿ ಲಯಬಿಲಿಟಿ ಇರುತ್ತೆ. ಓಕೆ, ಮುಂದಕ್ಕೆ ಹೋಗ್ತೀನಿ. ವರ್ಕಿಂಗ್ ಅವರ್ಸ್ ಆಪ್ಷನ್, 3 ವರ್ಕಿಂಗ್ ಅವರ್ ಆಪ್ಷನ್ ಕೊಟ್ಟಿದ್ದಾರೆ. ಇನ್ಮೇಲೆ ನೀವು ಇನ್ ಅ ಡೇ 12 hours ವರ್ಕ್ ಮಾಡ್ಬೋದು, 9.5 hours ವರ್ಕ್ ಮಾಡ್ಬೋದು, ಅಥವಾ 8 hours ವರ್ಕ್ ಮಾಡ್ಬೋದು. 12 hours ವರ್ಕ್ ಮಾಡ್ತೀರಾ ಅಂದ್ರೆ 4 days a week ವರ್ಕ್ ಮಾಡಿದ್ರೆ ಸಾಕು. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ ನೀವು 12 hours ವರ್ಕ್ ಮಾಡ್ತೀರಾ ಅಂದ್ರೆ ಫ್ರೈಡೆ, ಸಾಟರ್ಡೆ, ಸಂಡೇ ವೀಕೆಂಡ್ ಆಗುತ್ತೆ. 9.5 hours ಮಾಡ್ತೀರಾ ಅಂತ ಹೇಳಿದ್ರೆ ಸಾಟರ್ಡೆ, ಸಂಡೇ ವೀಕೆಂಡ್ ಆಗುತ್ತೆ. 8 hours ವರ್ಕ್ ಮಾಡ್ತೀರಾ ಅಂದ್ರೆ ಸಂಡೇ ವೀಕೆಂಡ್ ಆಗುತ್ತೆ ಅಂತ. ಸೊ ಈ ರೀತಿ ನಿಮ್ಮ ವರ್ಕಿಂಗ್ ಅವರ್ಸ್ ನ ಸ್ಟ್ರೆಚ್ ಮಾಡಬಹುದು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಇದೆ. 5 days and 6 days ಡೆಫಿನೆಟ್ಲಿ ಮಾಡಬಹುದು ಪ್ರಾಕ್ಟಿಕಲಿ, ಬಿಕಾಸ್ 12 hours ಒಂದಿನ ವರ್ಕ್ ಪ್ಲೇಸ್ ಅಲ್ಲಿ ಇರ್ಬೋದು ಅಂತ ಹೇಳ್ತಾರೆ. ಬಟ್ 12 ವರ್ಕಿಂಗ್ ಅವರ್ಸ್ ಇದ್ದಾಗ ಬ್ರೇಕ್ ಎಲ್ಲ ಏನಾಗುತ್ತೆ ಅದನ್ನ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಮೇ ಬಿ ರೂಲ್ ಅಲ್ಲಿ ನಮ್ಗೆ ಅದರ ಬಗ್ಗೆ ಕ್ಲಾರಿಟಿ ಸಿಗ್ಬಹುದು. ಒಂದಿನ ಬಿಯಾಂಡ್ 12 hours ಇರಕ್ಕೆ ಆಗಲ್ಲ ಅಂತ ಹೇಳಿದ್ರೆ, ಯಾರು ಬ್ರೇಕ್ ಎಲ್ಲ ಇನ್ಕ್ಲೂಡ್ ಮಾಡಿ 12 hours ಕೆಲಸ ಮಾಡಿ 3 ದಿನ ರಜೆ ಕೊಡ್ತಾರೆ, ಐ ಡೋಂಟ್ ನೋ. ಸೊ ಇಟ್ ಡಸಂಟ್ ವರ್ಕ್ ಆಸ್ ಆಫ್ ಟುಡೇ ಇನ್ ಅ ಪ್ರಾಕ್ಟಿಕಲ್ ವರ್ಲ್ಡ್. ಬಟ್ ಲೆಟ್ಸ್ ವೇಟ್ ಫಾರ್ ಮೋರ್ ಕ್ಲಾರಿಫಿಕೇಶನ್ ಆನ್ ದಿಸ್. ಈ ತರ ಇರುವಲ್ಲಿ ಡೆಫಿನೆಟ್ಲಿ ನಾವು ರೂಲಿಗೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಬಿಕಾಸ್ ಇವತ್ತು ವಿತ್ ದ ಆಕ್ಟ್ ದಿಸ್ ಇಸ್ ನಾಟ್ ಪಾಸಿಬಲ್. ಬಿಕಾಸ್ ಆಕ್ಟ್ ಹೇಳುತ್ತೆ, ನೀವು ಕೋಡ್ ಹೇಳುತ್ತೆ ಮ್ಯಾಕ್ಸಿಮಮ್ ಒಂದಿನ 12 hours ಇರ್ಬೋದು ನೀವು ವರ್ಕ್ ಪ್ಲೇಸ್ ಅಲ್ಲಿ ಅಂತೇಳಿ.
ಅದು ಇನ್ಕ್ಲೂಡಿಂಗ್ ರೆಸ್ಟ್ ಎಲ್ಲ ಆದ್ರೆ ಎಂಪ್ಲಾಯರ್ ಲಾಸ್ ಆಗುತ್ತೆ 4 ದಿನ ಕೆಲಸ ಮಾಡಿಸೋದು. ಸೊ ಹಾಗಾದ್ರೆ ಏನ್ ಮಾಡ್ಬೇಕು ಎಂಪ್ಲಾಯರ್ ಅನ್ನೋದನ್ನ ನಾವು ರೂಲ್ಸ್ ಅಲ್ಲಿ ಕ್ಲಾರಿಟಿ ತಗೊಳ್ಬೇಕು ಇನ್ನಷ್ಟೇ. ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಯಾವ್ದಾದ್ರು ಎಸ್ಟಾಬ್ಲಿಷ್ಮೆಂಟ್ 2 or more ಸ್ಟೇಟ್ಸ್ ಅಲ್ಲಿ ಇದ್ರೆ ಮೊದಲೇನಾಗ್ತಿತ್ತು, ಗ್ರಾಚ್ಯುಟಿಗೆ ಸೆಂಟ್ರಲ್ ಗವರ್ಮೆಂಟ್ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಆಗ್ತಾ ಇತ್ತು. ಇನ್ಮೇಲೆ ನಾಟ್ ಓನ್ಲಿ ಫಾರ್ ಗ್ರಾಚ್ಯುಟಿ, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್, ಮೆಟರ್ನಿಟಿ ಬೆನಿಫಿಟ್, ಎಂಪ್ಲಾಯ್ ಕಾಂಪನ್ಸೇಷನ್, BOCW ಇದೆಲ್ಲದಕ್ಕೂ ಸೆಂಟ್ರಲ್ ಗವರ್ಮೆಂಟ್ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಆಗುತ್ತೆ. ಬಟ್ ಇದಕ್ಕೆಲ್ಲ ಇನ್ನೂ ಅಥಾರಿಟಿ ರೆಕಗ್ನೈಸ್ ಮಾಡಬೇಕು. ಅದ್ ಮಾಡಿದ ನಂತರ ನಮ್ಗೆ ಆಕ್ಚುಲಿ ಇಂಪ್ಲಿಮೆಂಟ್ ಮಾಡೋಕ್ಕಾಗೋದು. ಅದು ಇಂಪ್ಲಿಮೆಂಟ್ ಆಗೋ ತನಕ ಈಗೇನ್ ಕರೆಂಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದನ್ನ ಕಂಟಿನ್ಯೂ ಮಾಡಿ. ಒಂದ್ಸಲ ಅವ್ರು ರೆಕಗ್ನೈಸ್ ಮಾಡಿದ ನಂತರ ವಿ ಹ್ಯಾವ್ ಟು ಸ್ಟಾರ್ಟ್ ಕಂಪ್ಲೈಂಗ್ ವಿತ್ ದೆಮ್. ಲೈಕ್ ಫಾರ್ ಎಕ್ಸಾಂಪಲ್ 2 or more ಸ್ಟೇಟ್ ಇದ್ರೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಸೆಂಟ್ರಲ್ ಗವರ್ಮೆಂಟ್ ಹೋಗುತ್ತೆ, ಅವ್ರು ಹೇಳ್ತಾರೆ ಯಾವ್ದು ಸೆಂಟ್ರಲ್ ಅಥಾರಿಟಿ ಅಂತ, ಅಲ್ಲಿ ಹೋಗಿ ನಾವು ಕ್ವಾರ್ಟರ್ಲಿ ರಿಟರ್ನ್ ಸಬ್ಮಿಟ್ ಮಾಡಬೇಕಾಗಬಹುದು. ಸೊ ಅದನ್ನೆಲ್ಲ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಫ್ಯಾಕ್ಟ್ರಿ ಥ್ರೆಶೋಲ್ಡ್ ಮೊದಲು 10 and 20 ಇತ್ತು. 10 ವಿತ್ ಪವರ್, 20 ವಿದೌಟ್ ಪವರ್. ಅದೀಗ ಚೇಂಜ್ ಆಗಿದೆ, 20 ವಿತ್ ಪವರ್ ಅಂಡ್ 40 ವಿದೌಟ್ ಪವರ್ ಮಾಡಿದ್ದಾರೆ. ಸೊ ಯಾರಾದ್ರೂ ಸ್ಮಾಲ್ ಫ್ಯಾಕ್ಟ್ರೀಸ್ ಇದ್ರೆ ಇದನ್ನ ನೀವು ಅಬ್ಸರ್ವ್ ಮಾಡಬಹುದು. CLR ಅಪ್ಲಿಕೇಬಿಲಿಟಿ ಥ್ರೆಶೋಲ್ಡ್ ಮೊದಲು ಕರ್ನಾಟಕದಲ್ಲಿ 20 ಜನ ಇದ್ರೆ ಕಾಂಟ್ರಾಕ್ಟರ್ 20 ಜನಕ್ಕಿಂತ ಮೇಲಿದ್ರೆ ಎಂಪ್ಲಾಯರ್ ರಿಜಿಸ್ಟ್ರೇಷನ್ ಮಾಡಬೇಕಿತ್ತು. ಮತ್ತೆ ಯಾವುದೇ ಕಾಂಟ್ರಾಕ್ಟರ್ 20ಗಿಂತ ಜಾಸ್ತಿ ಜನ ಹಾಕಿದ್ರೆ ಅವನಿಗೆ ಫಾರ್ಮ್ 5 ಕೊಟ್ಬಿಟ್ಟು ಲೈಸೆನ್ಸ್ ತಗೊಳ್ತಾ ಇದ್ವಿ. ಇನ್ಮೇಲೆ ಆ ನಂಬರ್ ಚೇಂಜ್ ಆಗಿದೆ. CLR ಅಪ್ಲಿಕೇಬಿಲಿಟಿ ಫಾರ್ ಪ್ರಿನ್ಸಿಪಲ್ ಎಂಪ್ಲಾಯರ್ ಇಸ್ 50 or more. ಆಗ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಮತ್ತೆ ಈಚ್ ಕಾಂಟ್ರಾಕ್ಟರ್ ಒಂದು ಲೊಕೇಶನ್ ಅಲ್ಲಿ ಅವನು ಲೈಸೆನ್ಸ್ ತಗೊಳ್ಬೇಕಂದ್ರೆ ಅವನು 50 ಅಥವಾ 50ಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ಅವ್ನು ಲೈಸೆನ್ಸ್ ತಗೊಳ್ಬೇಕು. ಅದರ್ವೈಸ್ ಅವನಿಗೆ ಲೈಸೆನ್ಸ್ ಅವಶ್ಯಕತೆ ಇಲ್ಲ ಅಂತ ನಂಬರ್ ಚೇಂಜ್ ಆಗಿದೆ. 20 ಇಂದ 50 ಆಗಿದೆ. ಇಬ್ರು ಎಂಪ್ಲಾಯರ್ ಅಂಡ್ ಕಾಂಟ್ರಾಕ್ಟರ್ ಇಬ್ಬರಿಗೂ ಚೇಂಜ್ ಆಗಿದೆ. ಲೀವ್ ಎನ್ಕ್ಯಾಶ್ಮೆಂಟ್ ನಾನು ತುಂಬಾ ಡಿಸ್ಕಸ್ ಮಾಡಿದ್ದೀನಿ, ಪುನಃ ಮಾತಾಡಲ್ಲ. ಮ್ಯಾಂಡೇಟರಿ ಹೆಲ್ತ್ ಚೆಕ್ಅಪ್ ಫಾರ್ ಎಂಪ್ಲಾಯೀಸ್ ಫ್ಯಾಕ್ಟ್ರಿಯಲ್ಲಿ ಇದಕ್ಕೆ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಕ್ಲೂಡ್ ಆಗಿದೆ. OSH ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ಗೂ ಸಹ ಅಪ್ಲಿಕೇಬಲ್ ಆಗುತ್ತೆ. ಬಟ್ ಮ್ಯಾಂಡೇಟರಿ ಹೆಲ್ತ್ ಚೆಕ್ಅಪ್ಗೆ ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, 4-5 ರೆಕಗ್ನೈಸ್ ಮಾಡಿದ್ದಾರೆ. ಅದರಲ್ಲಿ ಫ್ಯಾಕ್ಟ್ರಿ ಇದೆ ಡೆಫಿನೆಟ್ಲಿ. ಸೆಂಟ್ರಲ್ ರೂಲ್ ಆಸ್ ಆಫ್ ನಾವು 40 years ಆದ ನಂತರ ಹೆಲ್ತ್ ಚೆಕ್ಅಪ್ ಮಾಡ್ಬೇಕಂತ ಹೇಳುತ್ತೆ. ಕರ್ನಾಟಕ ಡ್ರಾಫ್ಟ್ ರೂಲ್ ಅಲ್ಲಿ 45 years ಅಂತ ಇದೆ. ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ವೆದರ್ 40 or ನಾಟ್ ಅಂತ. ಎನಿಹೌ ಹೆಲ್ತ್ ಚೆಕ್ಅಪ್ ಫಸ್ಟ್ 4 months ಒಳಗೆ ಮುಗಿಸ್ಬೇಕು ಅಂತ ಹೇಳ್ತಾರೆ. ಅಂದ್ರೆ January 1ರಿಂದ April 30th ಒಳಗೆ 120 ದಿನದೊಳಗೆ ನೀವು ಹೆಲ್ತ್ ಚೆಕ್ಅಪ್ ಮುಗಿಸ್ಬೇಕಾಗತ್ತೆ. ವೆದರ್ ಇಟ್ ಇಸ್ 40 or 45 ನಾವು ಕರ್ನಾಟಕ ಫ್ಯಾಕ್ಟ್ರೀಸ್ ರೂಲ್ಸ್ ಇವರು ಯಾವಾಗ ನೋಟಿಫೈ ಮಾಡ್ತಾರೆ, OSH ಅನ್ನ ನೋಟಿಫೈ ಮಾಡ್ತಾರೆ, ವೆಯ್ಟ್ ಮಾಡೋಣ. ಇನ್ ಕೇಸ್ ಅವರು ನನ್ನ ಪ್ರಕಾರ ಆಲ್ರೆಡಿ ರೆಡಿ ಇದೆ, ನಾನು ಮಾತಾಡಿದಾಗೆ ಅಥಾರಿಟಿ ರೆಡಿ ಇದೆ ಅಂತಾನೆ ಹೇಳ್ತಿದ್ದಾರೆ. ಸೊ ಮೇ ಬಿ ಇಟ್ ವಿಲ್ ಕಮ್ ಇನ್ 15 days 1 month ಟೈಮ್ ಅಲ್ಲಿ ಬರ್ಬೋದು. ಅಲ್ಲಿ ಏಜ್ ಏನ್ ಹೇಳ್ತಾರೆ ಅದನ್ನ ರೆಕಗ್ನೈಸ್ ಮಾಡೋಣ. ಇನ್ ಕೇಸ್ January February ಬರ್ತಾ ಇಲ್ಲ ಅಂತ ಹೇಳಿದ್ರೆ ದೆನ್ ಮೇ ಬಿ ಯು ಹ್ಯಾವ್ ಟು ಪ್ಲಾನ್ ಫಾರ್ ಸೆಂಟ್ರಲ್ ಆಕ್ಟ್ ಓನ್ಲಿ. ದೆನ್ ಯು ಹ್ಯಾವ್ ಟು ಗೋ ವಿತ್ 40. ಓಕೆ, ಸೆಂಟ್ರಲ್ 40 ಹೇಳುತ್ತೆ, ಕರ್ನಾಟಕ 45 ಹೇಳಿದ್ರೆ ಅದೊಂದು ಸ್ವಲ್ಪ ನಮಗೆ ಎಕ್ಸ್ಕ್ಲೂಷನ್ ಸಿಗುತ್ತೆ 5 years. ಬಟ್ ನಿಮ್ ಫ್ಯಾಕ್ಟ್ರಿ ಆಲ್ರೆಡಿ ಹೆಲ್ತ್ ಚೆಕ್ಅಪ್ ಮಾಡ್ತಾ ಇದೆ ಅಂದ್ರೆ ವರಿ ಮಾಡುವಂಗಿಲ್ಲ. ಇನ್ನು ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಹೆಲ್ತ್ ಚೆಕ್ಅಪ್ ಮಾಡಬೇಕು ಅದು ಸಹ ರೂಲ್ ಅಲ್ಲಿ ಹೇಳ್ಬಹುದು. ಇಲ್ಲ ಅಂದ್ರೆ ನಾವು ಅಥಾರಿಟಿಗೆ ಚೆಕ್ ಮಾಡಿ ಹೆಲ್ತ್ ಚೆಕ್ಅಪ್ ಮಾಡಿಸಬೇಕಾಗತ್ತೆ. ಸ್ಟ್ಯಾಂಡಿಂಗ್ ಆರ್ಡರ್ ಅಪ್ಲಿಕೇಬಿಲಿಟಿ ಮೊದಲು ಸೆಂಟ್ರಲ್ 100 ಇತ್ತು, ಕರ್ನಾಟಕ 50 ಇತ್ತು. ಬಟ್ ಇನ್ಮೇಲೆ 300 ವರ್ಕರ್ಸ್ ಅಂತ ಮಾಡಿದ್ದಾರೆ. ಸೊ 300 ವರ್ಕರ್ಸ್ಗಿಂತ ಕೆಳಗಡೆ ಇದ್ರೆ ಸ್ಟ್ಯಾಂಡಿಂಗ್ ಆರ್ಡರ್ ಅಪ್ಲಿಕೇಬಿಲಿಟಿ ಇರಲ್ಲ. ಅದೇ ರೀತಿ ಸುಮಾರಷ್ಟು ಇಂಡಸ್ಟ್ರೀಸ್ಗೆ ಕರ್ನಾಟಕ ಗವರ್ಮೆಂಟ್ ಎಕ್ಸಂಪ್ಷನ್ ಕೊಟ್ಟಿತ್ತು ಫ್ರಮ್ 14 to 19 and 19 to 24 and now 2024 ಇಂದ 2029 ತನಕ ಎಕ್ಸಂಪ್ಷನ್ಸ್ ಕೊಟ್ಟಿತ್ತು. ಅದೆಲ್ಲ ಎಕ್ಸಂಪ್ಷನ್ಸ್ ಹೋಗುತ್ತೆ ಇನ್ಮೇಲೆ. ಬಟ್ 300 and ಬಿಲೋ 299 and ಬಿಲೋ ವರ್ಕರ್ಸ್ ಇದ್ರೆ ನಿಮಗೆ ಸ್ಟ್ಯಾಂಡಿಂಗ್ ಆರ್ಡರ್ ಅಪ್ಲಿಕೇಬಲ್ ಆಗಲ್ಲ. ಬಟ್ ಬಿಯಾಂಡ್ ದ್ಯಾಟ್ ಇದ್ರೆ ಡೆಫಿನೆಟ್ಲಿ ಸ್ಟ್ಯಾಂಡಿಂಗ್ ಆರ್ಡರ್ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸ್ಟ್ಯಾಂಡಿಂಗ್ ಆರ್ಡರ್ ಓಕೆ, ಒಂದಿಷ್ಟು ಕ್ವಶನ್ಸ್ ನಾನು ಮಿಸ್ ಮಾಡಿದೆ, ಬರ್ತೀನಿ ಅಲ್ಲಿ. ನೈಟ್ ಶಿಫ್ಟ್ ಫಾರ್ ವಿಮೆನ್. ನೈಟ್ ಶಿಫ್ಟ್ ಫಾರ್ ವಿಮೆನ್ ಒನ್ ಟೈಮಲ್ಲಿ ನಾವು ಲೈಸೆನ್ಸ್ ಅಪ್ಲೈ ಮಾಡಬೇಕಿತ್ತು. ಕರ್ನಾಟಕದಲ್ಲಿ ಆಲ್ರೆಡಿ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಲೈಸೆನ್ಸ್ ಅನ್ನು ಎಕ್ಸ್ಕ್ಲೂಷನ್ ಮಾಡಿದ್ರು. ಅದೇ ರೀತಿ ಬೇರೆ ಬೇರೆ ಸ್ಟೇಟ್ ಅಲ್ಲೂ ಎಕ್ಸ್ಕ್ಲೂಷನ್ ಮಾಡಿದ್ದಾರೆ. ಈಗ ಕೋಡ್ ಇಂದ ನೈಟ್ ಶಿಫ್ಟ್ ಫಾರ್ ವಿಮೆನ್ ಯಾವುದೇ ಲೈಸೆನ್ಸ್ಗೆ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇಲ್ಲ. ಬಟ್ ಒಂದಷ್ಟು ರೂಲ್ ಅನ್ನು ನೆನ್ಪಿಟ್ಕೊಂಡಿರಿ. ನೈಟ್ ಶಿಫ್ಟ್ ವಿಮೆನ್ ಹತ್ರ ಮಾಡಿಸ್ತೀರಾ ಅಂತ ಹೇಳಿದ್ರೆ 8 PM to 6 AM ಯು ಹ್ಯಾವ್ ಟು ಟೇಕ್ ಕನ್ಸೆಂಟ್, ದಟ್ ಇಸ್ ಒನ್ ರೂಲ್. ದರ್ ಶುಡ್ ಬಿ ಮಿನಿಮಮ್ 5 in the floor. 5 ಜನ ವಿಸಿಬಿಲಿಟಿಯಲ್ಲಿ ಇರಬೇಕು ಹುಡುಗಿಯರು, ಅದು ಸೆಕೆಂಡ್ ರೂಲ್. 3 ಅವರಿಗೆ ಡೋರ್ ಟು ಡೋರ್ ಡ್ರಾಪ್ ಇರಬೇಕು. 4 ಅಂತ ಟೈಮಲ್ಲಿ ಸೆಕ್ಯೂರಿಟಿ ಅಥವಾ ಮಾರ್ಷಲ್ ಇರಬೇಕು. ಆ ಥರ ಡ್ರಾಪ್ ಪ್ಲಾನ್ ಮಾಡಿರಬೇಕು. ಯಾವ್ದಾದ್ರು ಎಂಪ್ಲಾಯಿ ಪ್ರೈವೇಟ್ ವೆಹಿಕಲ್ ಅರೇಂಜ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅವ್ರು ನಿಮಗೆ ಲೆಟರ್ ಕೊಟ್ಟಿರಬೇಕು, ನಾವೇ ಪ್ರೈವೇಟ್ ಅರೇಂಜ್ಮೆಂಟ್ ಮಾಡ್ಕೊಂಡಿದೀವಿ ಅಂತ. ಸೊ ದಟ್ ಕಂಪನಿ ಇಸ್ ನಾಟ್ ಇನ್ ರಿಸ್ಕ್. ಮತ್ತೆ ಆ ಥರ ಟ್ರಾವೆಲ್ ಅರೇಂಜ್ಮೆಂಟ್ ಮಾಡಿರೋದನ್ನ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿರಬೇಕು. ಇದೆಲ್ಲ ರೂಲನ್ನು ಮಾಡಿದಾಗ, ಫಾಲೋ ಮಾಡಿದಾಗ ಮಾತ್ರ ನೀವು ನೈಟ್ ಶಿಫ್ಟ್ ಎಂಪ್ಲಾಯೀಸ್, ಫೀಮೇಲ್ ಎಂಪ್ಲಾಯೀಸ್ ಹೈರ್ ಮಾಡ್ಬೋದು. ಸುಮ್ಮನೆ ಹೈರ್ ಮಾಡಿ ಏನಾದ್ರು ರಿಸ್ಕ್ ತಗೊಳ್ಬೇಡಿ. ಸೊ ಫಾಲೋ ಮಾಡಿ. ಸೊ ಕ್ವಿಕ್ಲಿ ಐ ವಿಲ್ ಟೇಕ್ ಫ್ಯೂ ಕ್ವಶನ್ಸ್ ಏನೆಲ್ಲ ಇದೆ ಅಂತೇಳಿ. someone is drawing okay. PF ಗೆ ಮ್ಯಾಕ್ಸಿಮಮ್ ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ ಲಿಮಿಟ್ ಅವರ ಎಂಟೈರ್ ವೇಜಸ್
ಅವ್ರು ಕಾಂಟ್ರಿಬ್ಯೂಟ್ ಮಾಡ್ಬೋದು. Is recovering from bonus to match notice period recovery during F&F. This is not mentioned disqualification criteria. No, I don't understand that question. Fixed ಒಂದು ಫಿಕ್ಸ್ ಟರ್ಮ್ ಅಂಡ್ ಕಾಂಟ್ರಾಕ್ಟ್ ಅಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಫಿಕ್ಸ್ ಟರ್ಮ್ ಎಂಪ್ಲಾಯೀಸ್ ಅನ್ನ ನೀವು ಕೋರ್ ಆಕ್ಟಿವಿಟೀಸ್ಗೂ ಸಹ ಹೈರ್ ಮಾಡಬಹುದು, ಅಲ್ಲಿ ಯಾವುದೇ ಕ್ಲಾಸಸ್ ಹಾಕಿಲ್ಲ. ಬಟ್ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಕೋರ್ ಆಕ್ಟಿವಿಟಿ ಬರುವಂಗಿಲ್ಲ. ಸೊ ಅದೊಂದು ತುಂಬಾ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಅನ್ನು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಂಡಿರಿ. ಫಿಕ್ಸ್ ಟರ್ಮಿಗೆ ಮುಂದೆ ರೂಲ್ಸ್ ತರಬಹುದು, ಬಟ್ ಆಸ್ ಆಫ್ ನೌ ಯು ಕ್ಯಾನ್ ಟೇಕ್ ದಮ್ ಫಾರ್ ಎನಿ ರೂಲ್. ಕರ್ನಾಟಕ ರೂಲ್ಸ್ಗೆ ನೀವು ವೆಯ್ಟ್ ಮಾಡಿ, ತೊಂದರೆ ಇಲ್ಲ. ಬಟ್ ಅದರಿಂದ ಲಾ ಲೈಫಿಗೆ ಬಂದಿಲ್ಲ ಅಂತ ಕನ್ಸ್ಕೊಂಬೇಡಿ, ಲಾ ಆಲ್ರೆಡಿ ಬಂದಿದೆ. 12 ಅವರ್ಸ್ ಇನ್ಕ್ಲೂಡಿಂಗ್ ರೆಸ್ಟ್ ಅಂಡ್ ಲಂಚ್ ಅವರ್ಸ್ ಅಂತ ಕೇಳ್ತಿದ್ರ ಅಂತ ಅನ್ಕೊಳ್ತೀನಿ. ಅದೇ ಯಾರು ಎಂಪ್ಲಾಯರ್ ಎಲ್ಲದನ್ನ ಇನ್ಕ್ಲೂಡ್ ಮಾಡಿ 4 ದಿನ ಕೆಲಸ ಮಾಡಿ ಉಳಿದಿದ್ದನ್ನ ರಜೆ ಕೊಡ್ತಾರೆ ನನ್ಗೆ ಗೊತ್ತಿಲ್ಲ. 12 ಅವರ್ಸ್ ಇಂಟು 4 48 ವರ್ಕಿಂಗ್ ಅವರ್ಸ್ ಅವ್ರಿಗೆ ಬೇಕು. ಬಿಯಾಂಡ್ ದಟ್ ರೆಸ್ಟ್ ಎಲ್ಲ ಕೊಡ್ಬೇಕಂತ ಹೇಳಿದ್ರೆ ಅದನ್ನ ಎಲ್ಲಿ ಕವರ್ ಮಾಡ್ತಾರೆ ಅಂದ್ರೆ ಮ್ಯಾಕ್ಸಿಮಮ್ ಸ್ಟೇ ಇನ್ ಫ್ಯಾಕ್ಟ್ರಿ ಎಷ್ಟು ಅವರ್ ಇರ್ಬೋದು ಅಥವಾ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಎಷ್ಟು ಅವರ್ ಇರ್ಬೋದು ಅನ್ನೋದನ್ನ ಇನ್ನೂ ಕ್ಲಾರಿಟಿ ಕೊಡಬೇಕು. ಅದರ್ವೈಸ್ ದಿಟ್ ಇಸ್ ನಾಟ್ ಪ್ರಾಕ್ಟಿಕಲಿ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ 12 ಅವರ್ಸ್ ಅಲ್ಲಿ ಬ್ರೇಕ್ ಎಲ್ಲ ಕನ್ಸಿಡರ್ ಮಾಡಿದ್ರೆ ಅವನಿಗೆ ಕೆಲಸ ಸಿಗೋದೇ 10-10.5 ಗಂಟೆ. ಅದರಿಂದ ಎಂಪ್ಲಾಯರ್ಗೆ ಏನು ಲಾಭ ಆಯಿತು? ಸೊ ಎಂಪ್ಲಾಯರ್ಗೆ ಲಾಸ್ ಆಗುತ್ತೆ, 48 ಅವರ್ಸ್ ವರ್ಕಿಂಗ್ ಸಿಗಲ್ಲ. ಸೊ ಅದಕ್ಕೋಸ್ಕರ ನನ್ನ ಪ್ರಕಾರ ಒಪ್ಕೊಳ್ಳಲ್ಲ. ಸರ್ ಎನಿ ಕ್ಯಾಪ್ ಫಾರ್ HRA ಲೈಕ್ 40% ಆನ್ 50% ಎಟ್ಸೆಟ್ರಾ, ಇದನ್ನ ಆಲ್ರೆಡಿ ಮಾತಾಡಿದ್ವಿ ಭರತ್ ಕುಮಾರ್. ಬಟ್ ಫಾರ್ ದ ಬೆನಿಫಿಟ್ ಆಫ್ ಹೂಯರ್ ಹ್ಯಾಸ್ ಜಾಯಿನ್ ಲೇಟ್, HRAಗೆ ರೂಲ್ ಇದೆ ಏನಂತ, ಫಾರ್ ಬ್ಯಾಂಗ್ಳೂರ್, okay, 40% on the basic is the HRA rule for benefit under Income Tax Act, but there is no rule in any law that you can keep only 40% of basic as HRA. ಅನ್ನೋ ಲಿಮಿಟೇಷನ್ ಎಲ್ಲೂ ಇಲ್ಲದೆ ಇರೋದ್ರಿಂದ ಆಸ್ ಆಫ್ ನೋ ಐ ಸಜೆಸ್ಟೆಡ್ ಲೆಟ್ಸ್ ಅಬ್ಯೂಸ್ HRA. ಬಟ್ ಯಾ, ಸಮ್ ಡೇ ಕೋರ್ಟ್ ವಿಲ್ ರೆಕಗ್ನೈಸ್ ದಟ್, ಅದನ್ನ ನೋಡೋಣ. Working hours means including break hours? No. Working hours means working hours, break separate ಆಗಿರುತ್ತೆ. ಈಗ 9.5 hours ನೀವು ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ತಗೊಂಡು 5 days ವರ್ಕ್ ಮಾಡ್ತೀರಾ ಅಂತ ಹೇಳಿದ್ರೆ 9.5 ಆಕ್ಚುಯಲ್ ವರ್ಕಿಂಗ್ ಅವರ್ಸ್. ಬಿಯಾಂಡ್ ದಟ್ ಯು ಕ್ಯಾನ್ ಆಡ್ ಟೂ ಬ್ರೇಕ್ಸ್, ಮೇ ಬಿ 15 minutes ಅಂಡ್ ಒಂದು ಲಂಚ್ ಬ್ರೇಕ್ ಹಾಫ್ ಅನ್ ಅವರ್ ಅಂತ ಇಟ್ಟರೆ ಟೋಟಲ್ ಅವನು 10.5 hours ಸ್ಟೇ ಮಾಡ್ತಾನೆ. ಅದರಲ್ಲಿ 9.5 ವರ್ಕಿಂಗ್ ಅವರ್ಸ್ ಆಗಿರುತ್ತೆ, ಉಳಿದಿದ್ದು 1 hour ಅವನು ಬ್ರೇಕ್ ಆಗಿರುತ್ತೆ. ಸೊ ವರ್ಕಿಂಗ್ ಅವರ್ಸ್ ಮೀನ್ಸ್ ಆಕ್ಚುಯಲ್ ವರ್ಕಿಂಗ್ ಅವರ್ಸ್. ಓಕೆ, ಪವನ್ ಒಂದು ಕ್ವಶನ್ ಕೇಳಿದ್ರು, ನನಗೆ ಅರ್ಥ ಆಗಲಿಲ್ಲ. ಇಟ್ಸ್ ಓನ್ಲಿ ವರ್ಕ್ಸ್ ಆರ್ ಇನ್ಕ್ಲೂಡಿಂಗ್ ಸ್ಟಾಫ್ ವರ್ಕರ್ಸ್? ಓಕೆ, ಈ ಸ್ಟ್ಯಾಂಡಿಂಗ್ ಆರ್ಡರ್ದು ನಂಬರ್ಗೆ ಅಂತ ಅನ್ಕೊಳ್ತೀನಿ ನಾನು. ವರ್ಕರ್ಸ್ ಮತ್ತೆ ಎಂಪ್ಲಾಯಿ ಡಿಫಿನೇಷನ್ಗೆ ತುಂಬಾ ಡಿಫ್ರೆನ್ಸ್ ಇಲ್ಲ. ವರ್ಕರ್ಸಿಗೂ ಮತ್ತೆ ಎಂಪ್ಲಾಯೀಸ್ಗೆ ಇರೋ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ವೇಜ್ ಕೋಡನ್ನ ಸೈಡಿಗೆ ಇಡ್ತೀನಿ, ಅಲ್ಲಿ ಅದೇನು ತುಂಬಾ ಇಂಪ್ಯಾಕ್ಟ್ ಆಗಲ್ಲ. 15,000 ಅಂಡ್ ಅಬೌವ್ ಸೂಪರ್ವೈಸರಿ ಕೇಡರ್ ಅಂತ ಹೇಳ್ತಾರೆ. ಬಟ್ ಸ್ಟ್ಯಾಂಡಿಂಗ್ ಆರ್ಡರ್ IR ಕೋಡಲ್ಲಿ ಬರೋದ್ರಿಂದ ಆ ಡೆಫಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಂಪ್ಲಾಯಿ ಡೆಫಿನೇಷನ್ ಮತ್ತು ವರ್ಕರ್ಸ್ ಡೆಫಿನೇಷನ್ ಅಲ್ಲಿ ಇರುವಂತ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ಎವ್ರಿ ವರ್ಕರ್ ಇಸ್ ಅನ್ ಎಂಪ್ಲಾಯಿ ಬಟ್ ನಾಟ್ ಎವ್ರಿ ಎಂಪ್ಲಾಯಿ ಇಸ್ ಅನ್ ವರ್ಕರ್. ಯಾರೆಲ್ಲ ಎಂಪ್ಲಾಯಿ ವರ್ಕರ್ ಅಲ್ಲ ಅಂತ ಹೇಳಿದ್ರೆ, ಎನಿ ಸೂಪರ್ವೈಸರ್ ಹೂ ಇಸ್ ಹ್ಯಾವಿಂಗ್ ಮೋರ್ ದನ್ 18,000 rupees ಸ್ಯಾಲರಿ, ಹಿ ಇಸ್ ನಾಟ್ ಅ ವರ್ಕರ್. ಎನಿ ಸೂಪರ್ವೈಸರ್ ಅಂತ ಹೇಳಿದ್ರೆ ಯಾರೇ ಒಬ್ಬ ವ್ಯಕ್ತಿ, ಈವನ್ 1 person ಅವನಿಗೆ ರಿಪೋರ್ಟ್ ಮಾಡಿದ್ರು ಅವ್ನು ಸೂಪರ್ವೈಸರ್ ಆಗ್ತಾನೆ, ರೈಟ್? ಅವನ ಹತ್ರ ಲೀವ್ ಅಪ್ಲೈ ಮಾಡ್ತಾನೆ, ಅವ್ನು ಮ್ಯಾನೇಜ್ ಮಾಡಬೇಕು, ಅದೆಲ್ಲ ಕೆಲಸ ಬರುತ್ತಲ್ಲ, ಅವನ್ನೆಲ್ಲ ಸೂಪರ್ವೈಸರ್. ಇಫ್ ಈ ಸ್ಯಾಲರಿ ಇಸ್ 18,000 ಅಂಡ್ ಮೋರ್ ಅಂಡ್ ಇಫ್ ಈಸ್ ಅ ಸೂಪರ್ವೈಸರ್, ಹಿ ಇಸ್ ನಾಟ್ ಅ ವರ್ಕ್ ಮನ್. ನಂಬರ್ 2, ಮ್ಯಾನೇಜರಿಯಲ್ ರೋಲ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅವ್ರು ಯಾರು ಸೂಪರ್ವೈಸರ್ ಅಲ್ಲ. ಮಿಯರ್ ಡೆಸಿಗ್ನೇಷನ್ ಆಫ್ ಮ್ಯಾನೇಜರ್ ಇಸ್ ನಾಟ್ ಮ್ಯಾನೇಜರ್ ಅಂತ ಹೇಳಿ ಆಲ್ರೆಡಿ ಜಡ್ಜ್ಮೆಂಟ್ ಇದೆ. ಸೊ ಮ್ಯಾನೇಜರ್ ಮೀನ್ಸ್ ಹಿ ಇಸ್ ಮೇಕಿಂಗ್ ಡಿಸಿಷನ್ಸ್. ಆ ತರದಿದ್ರೆ ಅವ್ನು ಮ್ಯಾನೇಜರ್ ಆಗ್ತಾನೆ, ಅವನು ವರ್ಕ್ಮನ್ ಅಲ್ಲ. ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ವರ್ಕ್ಮನ್ ಅಲ್ಲ. ನಾವು ಈ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಅನ್ನೋದು ಪ್ರಾಯಶಃ ಇನ್ನಷ್ಟು ಕೇಸ್ಗಳು ಬಂದು ಕ್ಲಿಯರ್ ಆಗಬೇಕು. ದಟ್ಸ್ ಅ ಫನಿ ಕಾನ್ಸೆಪ್ಟ್ ವಿ ಸ್ಟಿಲ್ ಹ್ಯಾವ್, ಬಟ್ ಅವರು ಅಲ್ಲ. ಲೈಕ್ ಫಾರ್ ಎಕ್ಸಾಂಪಲ್, ನನಗೆ ಈಸಿಯಾಗಿ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಯಾರಂತ ಕೇಳಿದ್ರೆ, HR ಅಂಡ್ ಅಡ್ಮಿನ್ ಅಲ್ಲಿ ವೆಹಿಕಲ್ ಬುಕ್ ಮಾಡೋರು, ರಿಸೆಪ್ಷನ್ ನೋಡ್ಕೊಳ್ತಾರಲ್ಲ, ಇವರೆಲ್ಲ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದಾರೆ ಅಂತ ಅನ್ಕೊಳ್ತೀನಿ ನಾನು. ಸೊ ಅವರು ವರ್ಕರ್ ಅಲ್ಲ. ಸೊ ಮ್ಯಾನೇಜರಿಯಲ್ ರೋಲ್ ಅಲ್ಲಿರೋರು, ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ರೋಲ್ ಅಲ್ಲಿರೋರು ಮತ್ತೆ ಸೂಪರ್ವೈಸರ್ ವಿತ್ ಮೋರ್ ದನ್ 18,000 ಸ್ಯಾಲರಿ ಇರೋರು ಅವ್ರು ವರ್ಕರ್ ಅಲ್ಲ. ಉಳಿದವ್ರು ಎಲ್ಲರೂ ವರ್ಕರ್ಸ್. ಸ್ಕಿಲ್ಡ್, ಅನ್ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್, ಕ್ಲರಿಕಲ್, ಮೆಕ್ಯಾನಿಕಲ್, ವಾಟ್ ಎವರ್ ಜಾಬ್ ದಟ್ ದೇ ಆರ್ ಡೂಯಿಂಗ್, ಅವರೆಲ್ಲರೂ ವರ್ಕರ್ಸ್. ಸೊ ವರ್ಕರ್ಸ್ ಆಂಬಿಟ್ ಅಲ್ಲಿ ತುಂಬಾ ಜನ ಬರ್ತಾರೆ. ಸೊ ಅದನ್ನ ಡಿಫೈನ್ ಮಾಡ್ಕೊಂಡ್ಬಿಟ್ಟು ದೆನ್ ಯು ಹ್ಯಾವ್ ಟು ಅಪ್ಲೈ ಫಾರ್ ಸ್ಟ್ಯಾಂಡಿಂಗ್ ಆರ್ಡರ್. ಸೊ ಇಫ್ ಇಟ್ ಇಸ್ ಮೋರ್ ದನ್ 300. Yeah, I think, yeah. Maybe that's where I stop.
Thanks for joining. That's 1 hour 40 minutes. I thought 1.5 hour ಅಲ್ಲಿ ಕ್ಲೋಸ್ ಮಾಡ್ಬೋದು ಅಂತ, ಬಟ್ ಇನ್ವೈಟ್ ಅನ್ನು 2 hours ಕಳಿಸಿದ್ವಿ. Uh, that's too exhaustive for me as well. Thank you so much for attending. ಇದ್ರದ್ದು ರೆಕಾರ್ಡೆಡ್ ವರ್ಷನ್ ನಾವು ಸೇಮ್ ಕಾನೂನು ಮತ್ತು ಜೀವನ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಮತ್ತಷ್ಟು ಕ್ವಶನ್ಸ್ ಡೆಫಿನೆಟ್ಲಿ ನಿಮ್ಮ ಹತ್ರ ಇದೆ. ಎಲ್ಲ ಕ್ವಶನ್ಸ್ ತಗೊಳಕ್ ಆಗ್ತಾ ಇಲ್ಲ, ಲಾಂಡ್ರಿ ಲಿಸ್ಟ್ ಆಫ್ ಕ್ವಶನ್ಸ್ ಬರ್ತಾ ಇದೆ. ಬಟ್ ಯಾ, ಕೀಪ್ ದ ಕ್ವಶನ್ಸ್, ವರ್ಕ್ ಆನ್ ಇಟ್. ಮತ್ತೆ ಇನ್ನೂ ಸಹ ಸೆಷನ್ಸ್ ಬರುತ್ತೆ. ಪ್ರಾಯಶಃ ನೆಕ್ಸ್ಟ್ ವೀಕ್ ನನ್ನ ಕ್ಲೈಂಟ್ಸಿಗೆ ನಾನು ESIC ಬೇಸ್ ಮೇಲೆ ಫೋಕಸ್ಡ್ ಆಗಿ ಸೆಷನ್ ಮಾಡ್ತಾ ಇದ್ದೀನಿ. ಪಾಸಿಬಲ್ ಆದ್ರೆ ಅದನ್ನ ಕನ್ನಡದಲ್ಲಿ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಮತ್ತೆ ನಿಮ್ಗೆ ಇನ್ವೈಟ್ ವಯ ಇಮೇಲ್ ಆರ್ ಸಮಥಿಂಗ್ ಡೆಫಿನೆಟ್ಲಿ ಕಳಿಸೋದಕ್ಕೆ ಟ್ರೈ ಮಾಡ್ತೀವಿ. ಅಂಡ್ ಈ ಲೈನ್ ಆರ್ ಟಿಕ್ ಮಾರ್ಕ್ ಅನ್ನು ಆಡ್ ಮಾಡೋದು ಹೇಗೆ ಡಿಸೇಬಲ್ ಮಾಡ್ಬೇಕಂತ ನಂಗೆ ಗೊತ್ತಾಗ್ಲಿಲ್ಲ. ಐ ಥಿಂಕ್ ದಟ್ ಆಲ್ಸೋ ಬಾದರ್ಡ್ ಯು ಗೈಸ್ ಆಸ್ ಮಚ್ ಆಸ್ ಐ ಆಲ್ಸೋ ಗಾಟ್ ಬಾದರ್ಡ್. ಬಟ್ ಯಾ, ಸಾರಿ ಫಾರ್ ದಟ್ ಇನ್ಕನ್ವೀನಿಯನ್ಸ್. ಅಂಡ್ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದಿಸ್ ಮೀಟಿಂಗ್. ಅಂಡ್ ವಿ ಶಲ್ ಮೀಟ್ ಇನ್ ಒನ್ ಮೋರ್ ಮೀಟಿಂಗ್. Thanks everyone. Yeah, you can shout out, you can give thumbs up, and with that we can close the session. Yeah, Pawan, definitely edit options ಅನ್ನ ಡಿಸೇಬಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. I don't know, last 2 meetings ಈ ತರ ಮಿಸ್ ಆಗಿರ್ಲಿಲ್ಲ. Thank you. Janardhan, thanks for joining.